ಸೊ ತೇಜಸ್ ಅವರೇ, ಮೊದಲಿಗೆ ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್ಗೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ನನ್ನ ಕರೆಸಿದ್ದಕ್ಕೆ. ಹ್ಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾವೊಬ್ರು ಹಲವಾರು ಕಾಲಲ್ಲಿ ಮಾತಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನನ್ನ ಪಾಡ್ಕಾಸ್ಟಿಗೆ ಕರೆಸಿದ್ದಕ್ಕೆ. ಆ್ಯಂಡ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈ ಒಂದು ಪಾಡ್ಕಾಸ್ಟಲ್ಲಿ ನನ್ನ ಒಂದು ಪ್ರಪೋಸಲ್ ಏನು, ನನ್ನ ಒಂದು ಕಾಂಟೆಂಟ್ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಹೇಗಿದೆ 2025 ಅಂತ ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ಸೊ ನನ್ನ ಒಂದು ಸ್ಮಾಲ್ PPT ಇದೆ. ಸೊ ವ್ಯೂವರ್ಸ್ಗೆ ಬಟ್ ಪ್ರಾಪರ್ ಸ್ಟೋರಿ ಟೆಲ್ಲಿಂಗ್ ಆಗುತ್ತೆ ಆ್ಯಂಡ್ ಅವ್ರು ಈಸಿಯಾಗಿ ಕೂಡ ಅರ್ಥ ಆಗುತ್ತೆ. ರೈಟ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ನಾನು ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್ ನಡೆಸ್ತೀನಿ. ಇಲ್ಲಿ ನಾನು ಕನ್ನಡದಲ್ಲಿ ಕೋರ್ ಡಿಜಿಟಲ್ ಮಾರ್ಕೆಟಿಂಗ್ ವಿತ್ AI ಇಂಟಿಗ್ರೇಟೆಡ್ ಹೇಳ್ಕೊಡ್ತೀನಿ. ನಾನು ಅಂದರೆ ಏನು ಟ್ರೆಡಿಷನಲ್ ಡಿಜಿಟಲ್ ಮೀಡಿಯಾ ಇತ್ತು ಅದರಿಂದ ಬೇರೆಯಾಗಿ ಹೊರತಾಗಿ ನಾನು ಇಲ್ಲಿ ಒಂದು ಹೊಸ ಥರ ಸ್ಟೋರಿ ಟೆಲ್ಲಿಂಗ್ ಮುಖಾಂತರ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಕೋರಲ್ಲಿ, ರೈಟ್, ಫ್ರಮ್ ಫನಲ್ ಅಂದರೆ ಏನು, ಮತ್ತು ಸಬ್ಸ್ಕ್ರಿಪ್ಷನ್ಸ್ ಅಂದರೆ ಏನು, ಹಲವಾರು ಟಾಪಿಕ್ಸ್ಗಳಿದೆ ಇದರಲ್ಲಿ. ಸೊ ಅದರಲ್ಲಿ ಒಂದು ಬೇಸಿಕ್ಸ್ ನಾನು ಇಲ್ಲಿ ನಮಗೆ ಹೇಳ್ಕೊಡ್ತೀನಿ. ಸೊ ಕೋರ್ಸ್ ಹೋಗೋಕ್ಕಿಂತ ಅಂದರೆ ಸ್ವಲ್ಪ ಇನ್ ಡೀಟೇಲ್ ಹೋಗೋಕ್ಕಿಂತ ಮುಂಚೆ ನನ್ನ ಒಂದು ಕಿರು ಪರಿಚಯ ಮಾಡ್ತೀನಿ. ಪ್ಲೀಸ್ ಪ್ಲೀಸ್. ಸೊ ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದರಿಂದನೇ, ಸೊ ನನ್ನ ಕಾಲೇಜಲ್ಲಿ ಫಸ್ಟ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ವಿ ನನ್ನ ಫ್ರೆಂಡ್ ಜೊತೆ, ನನ್ನ ರೂಮ್ಮೇಟ್ ಜೊತೆ. ಎನ್ಮಾರ್ಟ್ ಸೊಲ್ಯೂಷನ್ಸ್ ಅಂತ ನೀವು ನೋಡ್ತಿರ್ಬೋದು. ಎನ್ಮಾರ್ಟ್ ಸೊಲ್ಯೂಷನ್ಸ್ ಅಂತ. ಎನ್ಮಾರ್ಟ್ ಅಂದರೆ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಆರ್ಟ್. ಸೊ ನೀವೇನಿವತ್ತು ಡನ್ಸೋ, ಬ್ಲಿಂಕಿಟ್ ಎಲ್ಲ ಕರಿತಿದ್ರಲ್ಲ, ಸೊ ಇದನ್ನು ನಾವು 2010 ಮಾಡಿದ್ವಿ. Okay. ಸೊ ಬಟ್ ಡ್ಯೂ ಟು ಆ ಬಿಸ್ನೆಸ್ ಮಾಡಲ್ಲು ನಮಗೆ ಅರ್ಥ ಆಗಿಲ್ಲ. ಸೊ ಅದನ್ನ ಕ್ವಿಕ್ ಕಾಮರ್ಸ್ ಏನಂತೀರಿ, ನಾನು 2010 ಸ್ಟಾರ್ಟ್ ಮಾಡಿದ್ದೆ. ಸೊ Okay. ವಿ ಆರ್ ಮೇಕಿಂಗ್ ಗುಡ್ ಮನಿ ಆಗ. ರೈಟ್. ನಾವು ಪರ್ ಮಂತ್ ಏನು 10,000 ಮಾಡ್ತಿದ್ವಿ. ಸೊ 10 to 12,000 ಅದೇ ಜಾಸ್ತಿ ಇತ್ತು ನಮ್ಮ ಟೈಮಲ್ಲಿ. ಸೊ ದಟ್ ವಾಸ್ ಗುಡ್ ಟೈಮ್. ಸೊ ಆಫ್ಟರ್ ಗ್ರಾಜುಯೇಷನ್ ನನಗೆ ಎಲ್ಲೂ ಜಾಬ್ ಸಿಗ್ಲಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ. ಸೊ ತುಂಬಾ ಸ್ಟ್ರಗಲ್ ಇತ್ತು ನನ್ನ ಲೈಫ್. ಅಂದರೆ ತುಂಬಾ ಎಂತ ಹೆಲ್ ಆಫ್ ಅ ಲೈಫ್ ಇತ್ತು. ಸೊ ಐ ಹ್ಯಾಡ್ ಟು ಪಾಂಪ್ಲೆಟ್ ಬಾಯ್. ಸೊ ನಾನು 2017 ಗ್ರಾಜುಯೇಟ್, ಕೆಲಸ ಸಿಗ್ಲಿಲ್ಲ. ಸೊ ಬೆಂಗಳೂರು ಬಂದೆ. ಬೆಂಗಳೂರು ಬಂದು ನಾಗರವಿ ಸರ್ಕಲ್ ಇದ್ದೆ. ಸೊ ಅಲ್ಲಿ ಎಲ್ಲೂ ಕೆಲಸನೂ ಸಿಗ್ತಿಲ್ಲ. ಸೊ ನಾನು 2017 ಪಾಂಪ್ಲೆಟ್ಸ್ ಮಾಡೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಕಾರ್ ಕ್ಲೀನ್ ಮಾಡೋದು, ಎಲ್ಲ ಆಡ್ ಜಾಬ್ಸ್ ಮಾಡಿ ನನ್ನ ಒಂದು ಹೊಟ್ಟೆಪಾಡಿಗೆ ಏನು ಬೇಕಿತ್ತೋ ಅದೆಲ್ಲ ನಾನು ಮಾಡ್ಕೋತಿದ್ದೆ. ಆ್ಯಂಡ್ ಏನೋ ಯಾವ ಗುರು ಇಲ್ಲ, ಏನೂ ಇಲ್ಲ. ಸೊ ಬಟ್ ಒನ್ ಡೇ ಔಟ್ ಆಫ್ ರಿಯಲಿ ಫ್ರಸ್ಟ್ರೇಷನ್ ಇತ್ತಲ್ಲ, ತುಂಬ ಫ್ರಸ್ಟ್ರೇಷನ್ ಆಗಿ ನಾನು ಹೌ ಟು ಮೇಕ್ ಮನಿ ಆನ್ಲೈನ್ ಅಂತ ಟೈಪ್ ಮಾಡಿದೆ. ಸೊ ಆಗಲೇ ಗೊತ್ತಾಗಿದೆ ಸಮಥಿಂಗ್ ಕಾಲ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ. ಅಲ್ಲಿಯವ್ರು ಮಾರ್ಕೆಟಿಂಗ್ ಅಂದರೆ ನಂಗೆ ಗೊತ್ತಿತ್ತು, ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ನಂಗೆ ಗೊತ್ತಿರಲಿಲ್ಲ. ಸೊ ನಾನೇನು ಮಾಡಿದೆ, ಇನ್ಸ್ಟಿಟ್ಯೂಟ್ಗಳು ಹೋದೆ. ಅವ್ರು ನೋಡಿದ್ರೆ 80,000 1 lakh rupees ಚಾರ್ಜ್ ಮಾಡ್ತಿದ್ರು, ವಿಚ್ ವಾಸ್ ನಾಟ್ ಅಫೋರ್ಡೆಬಲ್ ಫಾರ್ ಮೀ. ಸೊ ನಾನು ಡಿಸೈಡ್ ಮಾಡಿ ಏನಾದರೂ ಮಾಡಿ ನಾನು ಮಾಡಲೇಬೇಕಲ್ಲ ಅಂದ್ಬಿಟ್ಟು, ನಾನು ರಾಯರ್ ತುಂಬ ಭಕ್ತ ನಾನು. ರೈಟ್. ಸೊ ನಾನು ಭಾಳ ಆರಾಧಿಸ್ತೀನಿ, ತುಂಬಾ ಕೇಳ್ಕೊತಿದ್ದೆ, ಎಲ್ಲಾ ದೇವ್ರಿಗೆ ಕೇಳ್ಕೊತಿದ್ದೆ ನಾನು, ನಂಗೆ ಏನಾದ್ರು ದಾರಿ ಮಾಡ್ಕೊಡು, ದಾರಿ ಮಾಡ್ಕೊಡು ಅಂತ. ಆಗ ನಾನೇನ್ ಮಾಡಿದೆ, ಯೂಟ್ಯೂಬ್ ಅಲ್ಲೇನೆ ಕೋರ್ಸಸ್ ನ ಕಲಿಯಕ್ ಸ್ಟಾರ್ಟ್ ಮಾಡಿದೆ. ಪ್ಲೇ ಲಿಸ್ಟ್ಗಳಿತ್ತು. ಹಲವಾರು ಜನ ಅಂದ್ರೆ US ಅಲ್ಲಿ ಹಲವಾರು ಕ್ರಿಯೇಟರ್ಸ್ಗಳು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು. ಸೊ ನಾನು SEO ಕಲಿತೆ, PPC ಕಲಿತೆ, ಸೋಷಿಯಲ್ ಮೀಡಿಯಾ ಕಲಿತೆ, ಇಮೇಲ್ ಮಾರ್ಕೆಟಿಂಗ್ ಎಲ್ಲ ಕಲಿತೆ ನಾನು. ಅದಕ್ಕೆ ಕಲ್ತ ಮೇಲೆ ನಾನು ಇಂಟರ್ನ್ಶಿಪ್ ಅಪ್ಲೈ ಮಾಡಿದೆ ಥ್ರೂ ಇಂಟರ್ಶಾಲಾ ಅಂತ. ಸೊ ಇಂಟರ್ಶಾಲಾ ಈಗಲೂ ಇದೆ. ಇಂಟರ್ಶಾಲಾ ಅಂದ್ರೆ ಅಲ್ಲಿ ಸಿಗುತ್ತೆ ನಿಮ್ಗೆ. ಸೊ ನಾನು ಅದಕ್ಕೆ ಎಲ್ಲ ಒಂದು 150 ಅಪ್ಲಿಕೇಶನ್ಸ್ ಅಪ್ಲೈ ಮಾಡಿದೆ. ಅದ್ರಲ್ಲಿ ಒಂದೇ ಒಂದು ಕಾಲ್ ಬಂತು. ಸೊ ಅಲ್ಲಿ ಹೋಗಿ ಜರ್ಮನ್ ಕಂಪ್ನಿ ಮೇಕ್ ಪ್ರೋಡಿ ಅಂತ ಹೇಳಿ ಅಲ್ಲಿ ಹೋಗಿ ಇಂಟರ್ವ್ಯೂ ಮಾಡಿದಾಗ ಅಲ್ಲಿ ಒಂದು 50 ಜನ ಇದ್ರು. ಅವರೆಲ್ಲ ಟಾಪ್ ಇನ್ಸ್ಟಿಟ್ಯೂಟ್ಗಳಿಂದ ಬಂದಿದ್ರು. ನನ್ನ ಹತ್ರ ಸರ್ಟಿಫಿಕೇಶನ್ ಇಲ್ಲ. ಫಸ್ಟ್ ಆಫ್ ಆಲ್ ಕೋರ್ಸ್ ಯಾವ್ದು ಹೋಗಿಲ್ಲ, ಎಲ್ಲ ಯೂಟ್ಯೂಬ್ ನೋಡೇ ಕಲ್ತಿದ್ದೆ. ಸೊ ನಾನೇನ್ ಮಾಡಿದೆ, ಹೋಗಿ ಅಪ್ಲೈ ಮಾಡಿದೆ, ಇಂಟರ್ವ್ಯೂ ಕೂರ್ಸ್ಕೊಂಡೆ. ಸೊ ಸಾಯಂಕಾಲ ಅಷ್ಟೊತ್ತಿಗೆ ಗೊತ್ತಾಯ್ತು ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದೀನಿ ಅಂತ. ಯಾಕಂದ್ರೆ ಅವರು ಜರ್ಮನ್ ಪೀಪಲ್ ಇದ್ರು. ಸೊ ಜರ್ಮನ್ ಪೀಪಲ್ ಹಿಂಗಂದ್ರೆ ಅವರು ಸರ್ಟಿಫಿಕೇಶನ್ಕಿನ ಪ್ರಾಕ್ಟಿಕಲ್ ಆಗಿ ಮತ್ತೆ ನಿಮ್ಮ ಆಟಿಟ್ಯೂಡ್ ಏನ್ ನೋಡ್ತಾರೆ ಅವರು. ಸೊ ದಟ್ ವಾಸ್ ಒನ್ ಬ್ಯೂಟಿ ಪಾರ್ಟ್. ಅಲ್ಲೇ ನನ್ನ ಫಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ದು. ಹೋಗ್ತಾ ಹೋಗ್ತಾ ಕೋವಿಡ್ ಬಂತು. ಕೋವಿಡ್ ನನ್ನ ಕೆಲಸ ಹೋಯ್ತು. ಐ ಸ್ಟಾರ್ಟೆಡ್ ಡೂಯಿಂಗ್ ಫ್ರೀಲಾನ್ಸಿಂಗ್. ಫ್ರೀಲಾನ್ಸಿಂಗ್ ಅಲ್ಲಿ ಏನಂದ್ರೆ ನಾನು ತಿಂಗಳಿಗೆ ಒಂದು 50-60 ಸಾವಿರ ದುಡಿತಿದ್ದೆ. ಯಾಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಆಗ ಬೂಮ್ ಸ್ಟಾರ್ಟ್ ಆಯ್ತು. ಸೊ ನಂಗೆ US ಇಂದ UK ಎಲ್ಲ ಕಡೆಯಿಂದ ಕ್ಲೈಂಟ್ಸ್ ಬರಕ್ ಸ್ಟಾರ್ಟ್ ಆದ್ರು. ಐ ಸ್ಟಾರ್ಟೆಡ್ ಅರ್ನಿಂಗ್ ವೆರಿ ಗುಡ್. ಅಂಡ್ ಎಲ್ಲ ಆದ್ಮೇಲೆ ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕಾಲ್ಡ್ ಗ್ರೂಪ್ ಎಂ ಅಂಡರ್ WPP. ಹೆಂಗೆ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೇ ದೊಡ್ಡಪ್ಪ ಇವರು. ಸೊ ಇವ್ರು ಬಿಟ್ರೆ ಆಗಲ್ಲ. ಸೊ ಆತರ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಇದಾರೋ, ವಿಷ್ಣುವರ್ಧನ್ ಇದಾರೋ, ಅದೇ ತರ ಇದರಲ್ಲಿ ಇವ್ರು ದೊಡ್ಡವರು. ಸೊ ಇವ್ರ ಜೊತೆ ನಾನು ವರ್ಕ್ ಮಾಡಿದೆ. 2.5 years ವರ್ಕ್ ಮಾಡಿದೆ. ಸಖತ್ ಗ್ರೇಟ್ ಎಕ್ಸ್ಪೀರಿಯನ್ಸು. ಅಲ್ಲಿ ತುಂಬಾ ದೊಡ್ಡ ಬ್ರ್ಯಾಂಡ್ ಜೊತೆ ಕೆಲಸ ಮಾಡಿದೆ. ಅಂಡ್ ನಾನು ಹೇಳ್ದಂಗೆ ನನ್ಗೆ ಲಿಂಕ್ಡ್ಇನ್ ಅಕೌಂಟ್ ಇದೆ. ಸೊ ಅಲ್ಲಿ ಕೂಡ ನಾನು ಒಂದು 8,000 ಫಾಲೋವರ್ಸ್ ಇಟ್ಕೊಂಡಿದ್ದೀನಿ. ಸೊ ವೆರಿ ಹೈ ಕ್ವಾಲಿಟಿ ಲಿಂಕ್ಡ್ಇನ್ ಫಾಲೋವರ್ಸ್ ಇದ್ದಾರೆ ನನಗೆ 8,000. ಸೊ ಈ ಕರೆಂಟ್ಲಿ ನಾನೀಗ 1-to-1 ಹೆಲ್ಪ್ ಅಂತ ಒಂದು ಕಂಪ್ನಿಲಿ ಪರ್ಫಾರ್ಮೆನ್ಸ್ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಂಡ್ ಆಲ್ಸೋ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್ ಆನ್ ನಮ್ಮ ಕರ್ನಾಟಕ ಮೀಮ್ಸ್ ಪೇಜ್. ಸೊ ಅದು ಗೊತ್ತು ನಿಮಗೆ, ಒನ್ ಆಫ್ ದ ಕರ್ನಾಟಕ ಫ್ಯಾನ್ ಫಾಲೋಯಿಂಗ್ ಪೇಜ್. ಸೊ ಅಲ್ಲಿ ನಾನು ಈಗಲೂ ಮೀಮ್ಸ್ ಮಾಡ್ತೀನಿ. ಅಂಡ್ ಹಲವಾರು ಬ್ರಾಂಚ್ ಜೊತೆ ಕೆಲಸ ಮಾಡಿದ್ದೀನಿ. ಗ್ರೂಪ್ ಎಂ
ಸ್ಪ್ಯಾನ್ ಆಫ್ 5.5 years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಟೋಟಲ್ ಇರೋದು. ಓಕೆ ಸೊ ವಿತೌಟ್ ಇಂಟರ್ನ್ಶಿಪ್. ಸೊ ಇಲ್ಲಿ ನಾನು ಹಲವಾರು ಬ್ರಾಂಚ್ ಜೊತೆ ಕೆಲಸ ಮಾಡಿದ್ದೀನಿ. ಲೂಸಿಡ್ ಮೋಟರ್ಸ್ ಇರ್ಬೋದು, ಇವರು ಟೆಸ್ಲಾ ಕಾಂಪಿಟೇಟರು. ಸೊ ಗ್ರೂಪ್ ಎಮ್ ಅಲ್ಲಿ ಟೈಅಪ್ ಆಗಿದ್ದು, ಇವ್ರು ನಾನು ಏನೋ ಕ್ಯಾಂಪೇನ್ ರನ್ ಮಾಡ್ತಿದ್ದೆ. ಸೊ BMW, ಪ್ರಿಲ್, ಸೊ ಹಲವಾರು ರೀತಿಯ ಬ್ರಾಂಚ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಓಕೆ ಅಸೆಟ್, ಶೋಪಾ, ಮತ್ತೆ ಖಾತಾ ಬುಕ್ಸ್, ಸಾಫ್ಟ್ವೇರ್ ಕಂಪನಿಗಳಿಗೂ ನಾನು ಕೆಲವೊಂದು ಕೆಲಸ ಮಾಡಿದ್ದೀನಿ. D2C, B2B ಅಂಡ್ B2C. ಸೊ ಈ 3 ಸೆಕ್ಟರ್ ಕೂಡ ನಾನು ಕೆಲಸ ಮಾಡಿದ್ದೀನಿ. ಸೊ ಇದು ನನ್ನ ಕಿರು ಪರಿಚಯ. ಅಂಡ್ ದೀಸ್ ಆರ್ ದ ಥಿಂಗ್ಸ್ ಪೀಪಲ್ ಟಾಕ್ ಅಬೌಟ್ ಮೀ. ಸೊ ನನ್ನ ಜೊತೆ ಕೆಲಸ ಮಾಡಿರೋರು ಏನಂತಿದ್ದಾರೆ ಅನ್ನೋದು ಇಲ್ಲಿ ನಿಮಗೆ ಲೈಫ್ ಪ್ರೂಫ್ ಇದೆ. ಸೊ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ ನಾನು. ದೇ ಆರ್ ಲೈಕ್ ವೆರಿ ಇನ್ಕ್ರೆಡಿಬಲ್ ಪೀಪಲ್. ಆ್ಯಂಡ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಅವರು ಕೂಡ ನಂಗೆ ತುಂಬ ಹೇಳ್ಕೊಟ್ಟಿದ್ದಾರೆ. ಸೊ ಜಸ್ಟ್ ಫ್ಯೂ ಥಿಂಗ್ಸ್ ಅಬೌಟ್ ಮೀ ದಟ್ ಪೀಪಲ್ ಆರ್ ಲೈಕ್ ಮೈ ಕ್ರೆಡಿಬಿಲಿಟಿ ಏನಿದೆ ಅಂತ ಇದೊಂದು ಸ್ಲೈಡು. ಆ್ಯಂಡ್ ಆಲ್ಸೋ ಇಂಡಿಯಾದಲ್ಲಿ ಟಾಪ್ 1% ಅಲ್ಲಿ ಇದ್ದೀನಿ ನಾನು ಡಿಜಿಟಲ್ ಮಾರ್ಕೆಟರ್ಸಲ್ಲಿ. ಸೊ ಅಂದರೆ ನಾನು ಹಲವಾರು ಬ್ರ್ಯಾಂಡ್ಸ್ಗಳಿಗೆ ನಾನು ಕನ್ಸಲ್ಟೇಷನ್ ಕೊಡ್ತೀನಿ. ಸೊ ಆ ಫ್ರೀ ಕೆಲವೊಬ್ಬರಿಗೆ ಕನ್ನಡದವರಾದ್ರೆ ಫ್ರೀ ಕನ್ಸಲ್ಟೇಷನ್ ಕೊಡ್ತೀನಿ. ಇಂಗ್ಲೀಷ್ US ಯಾರು ಅಂದರೆ ಓಕೆ ಅವ್ರಿಗೆ ಆದ್ರೆ ಏನೋ 5,000 rupees ಪರ್ ಕನ್ಸಲ್ಟ್, 5,000 to 2,000 ಪರ್ ಕನ್ಸಲ್ಟೇಷನು. ಸೊ ಅದೇನಲ್ಲ ತಿಂಗ್ಳಿಗೆ ಒಂದು 3-4 ಬರುತ್ತೆ ನನಗೆ. ಬಟ್ ಒಂದು ಕನ್ಸಲ್ಟೇಷನ್ ಐ ನೀಡ್ ರಿಲಿ 1 week ಬಿಕಾಸ್ ಅದ್ರ ಮೇಲೆ ವರ್ಕ್ ಮಾಡಬೇಕಾಗುತ್ತೆ. ಸೊ 3-4 ಕನ್ಸಲ್ಟೇಷನ್ ಬರುತ್ತೆ ನನಗೆ ತಿಂಗಳಿಗೆ ಆವರೇಜ್ ಆಗಿ. ಸೊ ಅವ್ರಿಗೆ ಅಲ್ಲೇ ನನಗೆ ಏನೋ ಫುಲ್ಫಿಲ್ ಆಗುತ್ತೆ. ಸೊ ಲಾಟ್ ಆಫ್ ಥಿಂಗ್ ನನ್ನ ಟೆಸ್ಟಿಮೋನಿಯಲ್, ನನ್ನ ಸರ್ವಿಸ್ ತೊಗೊಂಡವರು, ನನ್ನ ಬಗ್ಗೆ ಕನ್ಸಲ್ಟೇಷನ್ ತೊಗೊಂಡವರು ಇದೇ ಹೇಳ್ತಾರೆ, ರೈಟ್. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ವರ್ಕ್, ವಾಟ್ ಈಸ್ ಮೈ ಲೈಫ್, ಟ್ರಾವೆಲಿಂಗ್, ಬೈಕ್ ರೈಡಿಂಗ್, ಮೇಕಿಂಗ್, ಮತ್ತು NGO ಕೂಡ ನಾವು ವರ್ಕ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ವೆರಿ ಡಿವೋಟಿ ಆ್ಯಂಡ್ ಜಿಮ್ ಆ್ಯಂಡ್ ಅಟೆಂಡಿಂಗ್ ನೆಟ್ವರ್ಕಿಂಗ್ ಇವೆಂಟ್ಸ್. ಸೊ ಇದು ನನ್ನ ಜಸ್ಟ್ ಔಟ್ಸೈಡ್ ಆಫ್ ವರ್ಕ್ ಏನು ಮಾಡ್ತೀನಿ ಅನ್ನೋದು ಇದು ನನ್ನ ಒಂದು ಕಿರು ಪರಿಚಯ, ರೈಟ್. ಆ್ಯಂಡ್ ಕಮಿಂಗ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಇನ್ 2025 ಏನಿದೆ, ಇದು ಮೇನ್ ಟಾಪಿಕ್ ಇರೋದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತು ಏನಾಗಿದೆ ಅಂದರೆ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಕ್ಲಿಕಿಂಗ್ ಬಟನ್ಸ್, ರೈಟ್. ಇನ್ಸ್ಟಿಟ್ಯೂಟ್ಗಳು ಏನು ಮಾಡ್ತಾರೆ, ಬರೀ ಬಟನ್ಸ್ ಕ್ಲಿಕ್ ಮಾಡಿ ಕೊಡ್ತಾರೆ, ಆ ಬಟನ್ ಕ್ಲಿಕ್ ಮಾಡಿ, ಈ ಬಟನ್ ಕ್ಲಿಕ್ ಮಾಡಿ ಅಂತ. ಬಟ್ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಹೆಂಗಿದೆ ಅಂದರೆ, ಯು ಶುಡ್ ನೋ ಫುಲ್ ಫನಲ್ ಮಾರ್ಕೆಟಿಂಗ್. ಬರೀ ಬಟನ್ ಕ್ಲಿಕ್ ಮಾಡೋದಲ್ಲ. ಯಾಕಂದ್ರೆ ಈ ಬಟನ್ ಕ್ಲಿಕ್ ಮಾಡೋ ಏನಿದೆ, ಇದು 10ನೇ ಕ್ಲಾಸ್ ಹುಡುಗ ಕೂರಿಸ್ಕೊಟ್ರು ಕೂಡ ಆತ ಏನೋ ಅವರು ಕೂಡ ಬಟನ್ಸ್ ಕ್ಲಿಕ್ ಮಾಡ್ತಾರೆ. ಬಟ್ ಆಸ್ ಎ ಡಿಜಿಟಲ್ ಮಾರ್ಕೆಟರ್ ಆಗಿ ನೀವು ಹೇಗೆ ಥಿಂಕ್ ಮಾಡಬೇಕು, ಆಸ್ ಅ ಮಾರ್ಕೆಟರ್ ಆಗಿ ಹೆಂಗೆ ಥಿಂಕ್ ಮಾಡಬೇಕು, ನಿಮ್ಮ ಕಸ್ಟಮರ್ಸ್ ಏನು, ಕಸ್ಟಮರ್ ಪರ್ಸೋನಾ ಅಂದ್ರೆ ಏನು, ರೈಟ್. ಸೊ ನಿಮ್ಮ ಕಸ್ಟಮರ್ಸ್ ಪೇನ್ ಪಾಯಿಂಟ್ ಏನು, ಅವ್ರ ಜರ್ನಿ ಏನು, ರೈಟ್. ಬಿಕಾಸ್ ಅವರು ಒಂದ್ಸತಿ ಆಡ್ ನೋಡಿದ ತಕ್ಷಣ ಅವರು ನಿಮ್ಮ ಪ್ರಾಡಕ್ಟ್ಸ್ ಬೈ ಮಾಡೋದಿಲ್ಲ, ರೈಟ್. ಸೊ ಸೀರೀಸ್ ಆಫ್ ಜರ್ನಿ ಯುವರ್ ಕಸ್ಟಮರ್ಸ್ ಗೋ ಥ್ರೂ. ಅದನ್ನು ಕೂಡ ಅದನ್ನ ನಾವು ಹೇಗೆ ಇದು ಮಾಡ್ಬೋದು ಅನ್ನೋದು ಈ ಒಂದು ಕಾನ್ಸೆಪ್ಟ್ ಫುಲ್ ಫನಲ್ ಮಾರ್ಕೆಟಿಂಗ್. ತೇಜಸ್, ಇಲ್ಲಿ ಸಾರಿ ಟು ಇಂಟರಪ್ಟ್ ಯು. ಇಲ್ಲಿ ನಮ್ಮ ಆಡಿಯನ್ಸ್ ಲೆಟ್ ಅಸ್ಯೂಮ್ ದಟ್ ನಾನು ಫುಲ್ ಸ್ಕ್ರಾಚ್, ನನಗೆ ಏನು ಗೊತ್ತಿಲ್ಲ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಬೇಕಂತ ನನಗೆ ಆಸೆ ಇದೆ, ಬಟ್ ಐ ಡೋಂಟ್ ನೋ ಎನಿಥಿಂಗ್, ಫುಲ್ ಟೋಟಲ್ ಝೀರೋ. ಸೊ ಅಂಥವ್ರನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಅದ್ರ ತಕ್ಕಂತೆ ಅವ್ರು ಹೇಗೆ ಸ್ಟಾರ್ಟ್ ಮಾಡ್ಬೋದು, ವಾಟ್ ಈಸ್ ದಿ ಟೋಟಲ್ ರೋಡ್ ಮ್ಯಾಪ್, ಅದ್ರ ತಕ್ಕಂತೆ ಎಕ್ಸ್ಪ್ಲನೇಷನ್ ಕೊಡಿ ತೇಜಸ್. ಓವರ್ ಟು ಯು ಅಷ್ಟೇ. ಶೋರ್ ಅಕ್ಷಯ್. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಹೇಳಿದ್ದಕ್ಕೆ. ಆಕ್ಚುಲಿ ನನ್ನ ಪಾಯಿಂಟ್ ಅದೇ, ಆಕ್ಚುಲಿ ಅದೇ ನಾವು ಫಸ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಇತ್ತು. ಅಂದ್ರೆ ಒಬ್ಬ ಆಸ್ ಅ ಫ್ರಮ್ ಸ್ಕ್ರಾಚ್ ಪರ್ಸನ್, ಏನು ಅವ್ರಿಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ತುಂಬಾ ಲೆಸ್ ಬಜೆಟ್ ಇದೆ, ಎಲ್ಲೂ ಆಪರ್ಚುನಿಟಿ ಇಲ್ಲ, ಅವ್ರು ಹೇಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ ಸ್ಕಿಲ್ ಆಗ್ಬೋದು, ಹೇಗೆ ಅವ್ರ ಮೇಲ್ ಬರ್ಬೋದು ಅನ್ನೋದು ಈ ಅಜೆಂಡಾ ನಾವು ಮಾಡ್ತಿದ್ವಿ, ರೈಟ್. ಸೊ ಇಲ್ಲಿ ನಾವು ಈಗ 2025 ಅಲ್ಲಿ ಏನು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಇಂಟಿಗ್ರೇಟ್ ಆಗಿದೆ ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಅದನ್ನ ನಾವು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟು. ಓಕೆ, ನೀವೇನಾದ್ರೂ ಅಕಸ್ಮಾತ್ ಇನ್ಸ್ಟಿಟ್ಯೂಟ್ ಸೇರ್ತೀರಾ ಅಂದ್ರೆ, ಇಲ್ಲ ನೀವೇ ಸ್ವತಃ ಕಲಿತಂದ್ರೆ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಲ್ತ್ರೆ ನಿಮಗೆ ಜಾಬ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ರೈಟ್. ಸೊ ಈಗ ನಾವು ಫಸ್ಟ್ ಬರೋದು ಫುಲ್ ಫನಲ್ ಮಾರ್ಕೆಟಿಂಗ್ ಅಂತ. ಸೊ ಈ ಫುಲ್ ಫನಲ್ ಮಾರ್ಕೆಟಿಂಗ್ ಅಂದ್ರೆ ಏನಂತ ನಾನು ನಿಮಗೆ ಒಂದು ಸ್ಟೋರಿ ಟೆಲಿಂಗ್ ಮುಖಾಂತರ ಹೇಳ್ತೀನಿ ನಾನು, ಓಕೆನಾ. ಈಗ ಫಾರ್ ಎಕ್ಸಾಂಪಲ್, ನೀವೊಂದು ಒಬ್ರು ವ್ಯಕ್ತಿ ಇರ್ತಾರೆ, ಅವ್ರಿಗೆ ಒಂದು ಹೊಸ ಕಾರ್ ತಗೋಬೇಕಂತ ಇರ್ತಾರೆ, ರೈಟ್. ಸೊ ತಲೆಯಲ್ಲಿ ಏನಿರುತ್ತೆ, ಈಗ ಒಂದು ಬಜೆಟ್ ಇರುತ್ತೆ, 10 ಲಕ್ಷದಿಂದ 15 ಲಕ್ಷವರೆಗೂ ನಾನು ಒಂದು ಬಜೆಟ್ ಇದೆ ಕಾರ್ ತಗೋಬೇಕಂತ. ಸೊ ಇಲ್ಲಿ ಅವ್ರಿಗೆ ಬ್ರ್ಯಾಂಡ್ ತಗೋಬೇಕಂತಿಲ್ಲ, ಬಟ್ ಹಿ ನೋಸ್ ಹಿಸ್ ಬಜೆಟ್, ರೈಟ್. ಈಗ ಫಸ್ಟ್ ಯಾರೇ ಒಂದು ಕಾರ್ ತಗೋಬೇಕಂದ್ರೆ ನಮ್ಮ ತಲೆ ಇರುತ್ತೆ ಎಷ್ಟು ಇದೆ ನಮ್ಮ ಬಜೆಟ್ ಅಂತ, ರೈಟ್. ಸೊ ಏನಾಗುತ್ತೆ, ಹಿ ಗೋಸ್ ಟು ಗೂಗಲ್ ಅಂಡ್ ಟೈಪ್ಸ್ ದಿಸ್ ಕೀವರ್ಡ್ ಕಾಲ್ಡ್ ಬೆಸ್ಟ್ ಕಾರ್ಸ್ ಅಂಡರ್ 15 lakhs, ರೈಟ್. ಸೊ ಅಲ್ಲಿ ನಾನು ಹೇಳಿದಂಗೆ ಹಿ ಟೈಪ್ಸ್ ದಿಸ್ ಕೀವರ್ಡ್, ರೈಟ್. ಈ ಕೀವರ್ಡ್ ಟೈಪ್ ಮಾಡ್ತಾರೆ, ಬೆಸ್ಟ್ ಕಾರ್ಸ್ ಅಂಡರ್ 15 lakhs ಅಂತ, ರೈಟ್. ಆಗೇನ್ ಮಾಡ್ತಾರೆ, ಅವ್ರಿಗೆ ಇಲ್ಲಿ ಕೆಲವೊಂದು ಸರ್ಪ್ ಪೇಜ್, ಅಂದ್ರೆ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ಅಂತ ನಾವು ಕರಿತೀವಿ, ಸರ್ಪ್ ಅಂತ, ರೈಟ್. ಸೊ ಹಿ ವಿಲ್ ಸಿ ಲಾಟ್ ಆಫ್ ಕಾಂಟೆಂಟ್. ಇದು SEO ಇದೆ ಇಲ್ಲಿ, ರೈಟ್. ಈ ಕೀವರ್ಡ್ಗೆ ಅವರು SEO ಮಾಡಿದ್ದಾರೆ, ರೈಟ್. ಇದು ಫಸ್ಟ್ ಸ್ಟೆಪ್, ರೈಟ್. ಸೊ ಈ ಕೆಲವೊಬ್ರು ಕೇಳ್ತಾರೆ, ಏನಕ್ಕೆ SEO ಮಾಡಬೇಕು ನಾವು ಅಂತ ಕೇಳ್ತಾರೆ ನಮ್ಗೆ ಹಲವಾರು ಏನೋ ಕನ್ಸಲ್ಟೇಷನ್ ಅಲ್ಲಿ. ಡೈರೆಕ್ಟ್ ಲೀಡ್ ಜನರೇಷನ್ ಮಾಡೋಣ, ಡೈರೆಕ್ಟ್ ಫೇಸ್ಬುಕ್ ಆಡ್ಸ್, ಗೂಗಲ್ ಆಡ್ಸ್ ಮಾಡೋಣ ಅಂತಾರೆ. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲಿ. ಸೊ ಏನಕ್ಕೆ SEO ಮಾಡ್ಬೇಕು, ಕಾಂಟೆಂಟ್, ರೈಟ್. ನೆಕ್ಸ್ಟ್ ಏನಾಗುತ್ತೆ, ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಯಾವ ಫಸ್ಟ್ ಪ್ಲೇಸ್ ಇರುತ್ತೋ ಅದನ್ನೇ ಕ್ಲಿಕ್ ಮಾಡ್ತಾರೆ ಈಗ ಅವರು,
ಟಾಪ್ ಪೊಸಿಷನ್ ಇದೆ, ಯಾಕಂದ್ರೆ ಅದನ್ನೇ ಹೈಯೆಸ್ಟ್ ಕ್ಲಿಕೇಬಲ್ ಫ್ಯಾಕ್ಟರ್ ಜಾಗ ಅದೇ ರಿಯಲ್ ಓಕೆ. ಎಸ್ಟೇಟ್, ಡಿಜಿಟಲ್ ರಿಯಲ್ ಎಸ್ಟೇಟ್. ಹ್ಮ್ ರೈಟ್. ಕ್ಲಿಕ್ ಮಾಡಿಟ್ಟು ಏನ್ ಮಾಡ್ತಾರೆ, ದೇ ಗೋ ಟು ಯೂಟ್ಯೂಬ್, ಆ ಕಾರ್ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಹ್ಮ್ ರೈಟ್. ಅಕಸ್ಮಾತ್ ಯಾವ್ದೋ ಒಂದು ಕಾರ್ ತಗೊಂಡಿದ್ರೆ ಅನ್ಕೊಳ್ಳೋಣ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ ಇಲ್ಲಿ ಕೀವರ್ಡ್ ಹಾಕಿ ನಾನು. ಓಕೆ. ರೈಟ್. ಫುಲ್ ಏನೇನಿದೆ ಅದ್ರ ಜಾತಕ, ಯಾರ್ಯಾರು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಏನಕ್ಕೆ ಕಂಪ್ನೀಸ್ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡ್ತಾರೆ ಅಂದ್ರೆ ಇದಕ್ಕೇನೆ. ಕರೆಕ್ಟ್. ರೈಟ್. ಸೊ ಅದು ಜರ್ನಿ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಈಗ 10-15 ವರ್ಷ ಈ 3 ಕಾರಿಂದ ಅನ್ಕೊಳ್ಳೋ, ಒಂದು ಟಾಟಾ, ಸಾರಿ ಹ್ಯುಂಡೈ ಇದೆ, ನೆಕ್ಸಾನ್ ಇದೆ, ಸುಜುಕಿ ಇದೆ. ರೈಟ್. ಓಕೆ. ಇದರಲ್ಲಿ ಈಗ ಜಾಸ್ತಿ ಆಪ್ಷನ್ ಇದೆ. ಈಗ ಹ್ಮ್ ಈ ಜಾಸ್ತಿ ಆಪ್ಷನ್ ಇದ್ರೆ ಏನಾಗುತ್ತೆ ಗೊತ್ತಾ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಡಿಸಿಷನ್ ಕನ್ಫ್ಯೂಷನ್ ಒಟ್ಟಿಗೆ ಬರಬಾರ್ದು. ಕರೆಕ್ಟ್. So now this person is in state of confusion. Now these 3 brands have to fight to get his attention and convince him. ಓಕೆ. ದುಬೈ. ಈ ಹತ್ರ ದುಡ್ಡು ಇದೆ ಈಗ, ಹ್ಮ್. ಬಟ್ ದೀಸ್ ಬ್ರ್ಯಾಂಡ್ಸ್ ನೀಡ್ ಟು ಕನ್ವಿನ್ಸ್ ಹಿಮ್. ಯಾಕೆ? ನಿಮ್ಮ 10-15 ಲಕ್ಷ ಏನಿದೆ ನಮ್ಗೆ ಕೊಡಿ, ನಮ್ಮ ಬೆಸ್ಟ್ ಕಾರ್ ನಿಮಗೆ ಕೊಡ್ತಾ ಇದೀವಿ. ಈ ಕಾರ್ Okay. ಏನಿದೆ ಈ budget ಅಲ್ಲಿ ಇದೇ ಬೆಸ್ಟ್ ಕಾರ್. ಓಕೆ. ಇದನ್ನ ಅವರು ಕನ್ವಿನ್ಸ್ ಮಾಡಬೇಕು. ಓಕೆ. ಸೊ ಏನ್ ಮಾಡ್ತಾರೆ ಕೆಲವೊಬ್ರು, ಹ್ಯುಂಡೈ ಕಂಪ್ನಿಯವರು, ಟಾಟಾ ನೆಕ್ಸಾನ್ ಎಲ್ಲರೂ ಸೇಮ್ SEO ಮಾಡ್ತಾರೆ, ಇದಕ್ಕೆ ಕೂಡ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ. ಓಕೆ. SEO ಮಾಡಿ ವಿಡಿಯೋ ಕಂಟೆಂಟ್ ಮಾಡ್ತಾರೆ, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದ ಜರ್ನಿ ನಾವು. ಓಕೆ. ರೈಟ್. ಸೊ ಇಲ್ಲಿ ಏನಾಗುತ್ತೆ, ಇವರು ಏನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಹ್ಯುಂಡೈ ಅವರು, ಸುಜುಕಿ ಅವರು ಅಷ್ಟು ಬಜೆಟ್ ಸ್ಪೆಂಡ್ ಮಾಡ್ತಿರ್ತಾರೆ, ಬಟ್ ಟಾಟಾ ನೆಕ್ಸಾನ್ ಸ್ವಲ್ಪ ಒಂದ್ ಹೆಜ್ಜೆ ಮುಂದೆ ಹೋಗಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ತಾರೆ ಕಾಂಟೆಂಟ್ ನ. ಓಕೆ. ಓಕೆ. ಕಾಂಟೆಂಟ್ ಮಾಡಿರ್ಬೋದು, ಪೇಡ್ ಮೀಡಿಯಾ ಏನಾದ್ರೂ ಇರ್ಬೋದು. ರೈಟ್. ಆಗೇನ್ ಮಾಡ್ತಾರೆ, he will then select this car and go to the nearest showroom to buy that car. ಸೊ ನೀವು ಕಸ್ಟಮರ್ ಜರ್ನಿ ನೋಡಿದ್ರೆ ಹಲವಾರು ಜರ್ನಿ ಇದೆ, ಹಲವಾರು ಪೇನ್ ಪಾಯಿಂಟ್ಸ್ ಇದೆ. ಓಕೆ. ರೈಟ್. ಈಗ ಇದನ್ನೇ ನಾವು ಫನಲ್ ಮಾರ್ಕೆಟಿಂಗ್ ಅಂತ ಕರೆಯೋದು. ಇದನ್ನ Okay. ಫನಲ್ ಅಲ್ಲಿ ನಾವು 3 ಭಾಗ ಅಂತ ಮಾಡ್ತೀವಿ. ಇದು ಬೇಸಿಕ್. ಇದು ಒನ್ ಇಸ್ ಕಾಲ್ಡ್ ಅವೇರ್ನೆಸ್, ನೆಕ್ಸ್ಟ್ ಇಸ್ ಕಾಲ್ಡ್ ಕನ್ಸಿಡರೇಷನ್, ನೆಕ್ಸ್ಟ್ ಇಸ್ ಕಾಲ್ಡ್ ಕನ್ವರ್ಷನ್. Okay. ರೈಟ್. ಅವೇರ್ನೆಸ್ ಅಲ್ಲಿ ಏನಾಗಿತ್ತು, ನಿಮ್ಗೆ ಯಾವ ಬ್ರ್ಯಾಂಡ್ ತಗೋಬೇಕಂತ ನಾಲ್ಕು ಗೊತ್ತಿರ್ಲಿಲ್ಲ, ಹ್ಮ್. ಬಟ್ ನಿಮಗೆ ಏನ್ ಬಜೆಟ್ ಇದೆ ಅಂತ ಚೆನ್ನಾಗಿ, ಯು ಆರ್ ವೆರಿ ಶೋರ್ ಅಬೌಟ್ ದ ಬಜೆಟ್. ಹ್ಮ್. ಸೊ ಇಲ್ಲಿದ್ದಾಗ ಏನಾಗುತ್ತೆ, ಬೆಸ್ಟ್ ಕಾರ್ಸ್ ಅಂಡರ್ 15 lakhs ಇಸ್ ದ ಕೀವರ್ಡ್. ಓಕೆ. ಇಲ್ಲಿ ಕನ್ಸಿಡರೇಷನ್, ನೆಕ್ಸ್ಟ್ ಇಲ್ಲಿ ಮಾಡ್ತಾರೆ ಕನ್ಸಿಡರೇಷನ್ ಸ್ಟೇಜಿಗೆ ಬರ್ತಾರೆ. ನೀವು ನೋಡ್ತಿರ್ಬೋದು ಫನಲ್ ಹ್ಮ್. ಇಲ್ಲಿ ತುಂಬಾ ಹೋಗ್ತಾ ಕಡಿಮೆ ಆಗಿದೆ. ಏನಕ್ಕೆ ಕಡಿಮೆ ಆಗಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 10 ಜನ ಬರ್ತಾರೆ ಅನ್ಕೊಳ್ಳೋಣ. ಹ್ಮ್. 10 ಜನ ಬಂದ್ರೆ ಇಲ್ಲಿ ಒಂದು 5 ಜನ ಬರ್ತಾರೆ, 5 ಜನ ಬಂದ್ರೆ ಇಲ್ಲಿ ಒಂದು 2-3 ಜನ ಆಗ್ತಾರೆ. ಸೊ ಲಿಟ್ಲಿ ಯಾರ ನೀವು ಮ್ಯಾಡ್ ನೋಡ್ತಾರೆ ಅವರೆಲ್ಲರೂ ಕಸ್ಟಮರ್ ಆಗಲ್ಲ. ಕರೆಕ್ಟ್. ಅಗ್ರಿ ವಿತ್. ಆ ತರ ಆಗಂಗಿದ್ರೆ ಜಗತ್ ಇವತ್ತು ಇರ್ತಾನೆ ಇರಲಿಲ್ಲ. ರೈಟ್. ಅದು ಪಾಯಿಂಟ್. ಇದು ಇಷ್ಟೊಂದು ಬಿಸ್ನೆಸ್ ಬಗ್ಗೆ ಅರ್ಥನೇ ಆಗಲ್ಲ, ಏನಂದ್ರೆ ಈ ಫುಲ್ ಫನಲ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ. ಇದನ್ನೇ ತುಂಬಾ ಜನ ಮಿಸ್ ಆಗೋದು. ಅಂಡ್ ಹಲವಾರು ಕ್ಯಾಂಪೇನ್ ಏನಕ್ಕೆ ಫೇಲ್ ಆಗುತ್ತೆ ಅಂದ್ರೆ, ಬಿಕಾಸ್ ದೇ ಡೋಂಟ್ ಫಾಲೋ ದಿಸ್ ಅಪ್ರೋಚ್. ರೈಟ್. ಅಂಡ್ ಇದು ಮಾರ್ಕೆಟ್ ಈ ಸ್ಕಿಲ್ ಕೂಡ ತುಂಬಾ ಲ್ಯಾಕ್. ಒಂದು 10 ಜನ ಇದ್ರೆ ಅದ್ರಲ್ಲಿ 2 ಮಾತ್ರ ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಓಕೆ. ಇನ್ ಮಿಕ್ದವರೆಲ್ಲ ಬರೀ ಬಟನ್ಸ್ ಕ್ಲಿಕ್ ಮಾಡೋದು, ಕ್ಯಾಂಪೇನ್ ರನ್ ಮಾಡೋದು, ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಒಂದು ಕಸ್ಟಮರ್ ಜರ್ನಿ ಏನು, ಅವ್ರ ಕೋರ್ ಏನು, ಅವ್ರ ಪೇನ್ ಪಾಯಿಂಟ್ ಏನು, ಆ ಪರ್ಸೋನಲ್ ಡೆವಲಪ್ಮೆಂಟ್ ಇದೆಲ್ಲ, ದಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂಡ್ ಸ್ಕಿಲ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಕಮಿಂಗ್ ಟು ದಿಸ್, ಈಗ ನೆಕ್ಸ್ಟ್ ಕನ್ಸಿಡರೇಷನ್. ಸೊ ಇಲ್ಲಿ 10 ಜನ ನೋಡಿದಾರೆ ಅನ್ಕೊಳ್ಳೋಣ, ಬೆಸ್ಟ್ ಕಾಸ್ಟ್ 15 lakhs. ಅವ್ರು ಏನ್ ಮಾಡೋದು, SEO ಮಾಡೋದು ಗೊತ್ತು, ಟಾಟಾ ನೆಕ್ಸ್ಟ್ ಗೊತ್ತು, ಈ ಕೀವರ್ಡ್ ಟೈಪ್ ಮಾಡೋರು ಬರ್ತಾರೆ, ಲೆಟ್ಸ್ ಡೂ SEO ಅಂತ ಅಂತಾರೆ. SEO ಟೂಲ್ ಕೂತ್ಕೊಂಡು ಫುಲ್ ಕಂಟೆಂಟ್ ಮಾಡ್ತಾರೆ, ಯಾವ ಪೇಜ್ ದುಡ್ಡು ಕೊಟ್ಟು ಎಲ್ಲ ಕಂಟೆಂಟ್ ಹಾಕ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಕನ್ಸಿಡರೇಷನ್. ಕನ್ಸಿಡರೇಷನ್ ಏನ್ ಮಾಡ್ತಾರೆ ಗೊತ್ತಾ, ಅವರು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಮಾರ್ಕೆಟಿಂಗ್ ಇರ್ತಾರಲ್ಲ, ಇನ್ಫ್ಲುಯೆನ್ಸರ್ಸ್ ಏನ್ ಮಾಡ್ತಾರಲ್ಲ, ಅಲ್ಲಿ ಕೂಡ ಹಾಕ್ತಾರೆ. ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಈ ಕಸ್ಟಮರ್ ಜರ್ನಿಲಿ ಅವ್ರಿಗೆ ಒಂದು 3 ಬ್ರ್ಯಾಂಡ್ ಇದೆ, 3 ಬ್ರ್ಯಾಂಡ್ ತಲೆಯಿದೆ. ಈಗ ನಾವು ಎಷ್ಟು ಸಿ ಇಸ್ ದ ಬೆಸ್ಟ್ ಕಾರ್, ಫಾರ್ ದಟ್ ಹಿ ವಿಲ್ ಗೋ ಟು ಯೂಟ್ಯೂಬ್. ನಾವು ಯೂಟ್ಯೂಬ್ ಅಲ್ಲಿ ಏನು ಟಾಟಾ ಫೀಚರ್ಸ್, ಟಾಟಾ ಹ್ಯುಂಡೈ ಫೀಚರ್ಸ್, ಸುಜುಕಿ ಫೀಚರ್ಸ್ ಅಂತೆಲ್ಲ ಟೈಪ್ ಮಾಡ್ತಾರೆ. ಈ ಕೀವರ್ಡ್ಗೆ ಕ್ಯಾನ್ ಮೇಕ್ ಕಾಂಟೆಂಟ್ ಆನ್ ಯೂಟ್ಯೂಬ್, ಆನ್ ಇನ್ಸ್ಟಾಗ್ರಾಮ್ ಆರ್ ಎನಿ ಪೇಜ್. ಬಿಕಾಸ್ ಕಾರ್ ಇಸ್ ಸಮಥಿಂಗ್, ಇಸ್ ಎ ವಿಜುವಲ್ ಕಾಂಪೋನೆಂಟ್ ಆಬ್ಜೆಕ್ಟ್. ಅದು ಸಾಫ್ಟ್ವೇರ್ ಅಲ್ಲ. ಸಾಫ್ಟ್ವೇರ್ ಆದ್ರೆ ನಾವು ಹೆಂಗೋ ನೋಡ್ಬೋದು, ಬಟ್ ಇಸ್ ಅ ವೆರಿ ಫಿಸಿಕಲ್ ಅಂಡ್ ಎಮೋಷನಲ್ ಇನ್ವೆಸ್ಟ್ಮೆಂಟ್ ಇದು. ಫಿಸಿಕಲ್ ಕಾಂಪೋನೆಂಟ್. ಹಾ. ಸೊ ಇಟ್ಸ್ ಬಿ ವೆರಿ ಮಚ್ ಎಮೋಷನಲ್ ಅಂಡ್ ವೆರಿ ಕ್ವಾಲಿಟೇಟಿವ್ ಇರ್ಬೋದು. ಕರೆಕ್ಟ್. ಒನ್ಸ್ ಸೇ ಫಾರ್ ಎಕ್ಸಾಂಪಲ್ ಟಾಟಾ ನೆಕ್ಸಾನ್ ಸಕ್ಕತ್ತಾಗಿ ಆಡ್ ಕ್ಯಾಂಪೇನ್ ಮಾಡಿದ್ರು, SEO ಮಾಡಿದ್ರು, ಸೋಷಿಯಲ್ ಮೀಡಿಯಾ, ಇದೆರಡು ಸ್ಟೇಜ್ ಅಲ್ಲಿ. ನೆಕ್ಸ್ಟ್ ಇದೆ ಕನ್ವರ್ಜನ್ ಸ್ಟೇಜ್. ನೆಕ್ಸ್ಟ್ ಏನ್ ಮಾಡ್ತಾರೆ, ಟಾಟಾ ನೆಕ್ಸಾನ್ ಶೋರೂಮ್ ನಿಯರ್ ಮಿ ಅಂತ ಟೈಪ್ ಮಾಡ್ತಾರೆ. ಇದು ನಿಮ್ಮ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಅದು ನಿಯರ್ ಫೀಚರ್ ಹೋಗಿ ದೇ ವಿಲ್ ಬೈ. ಸೊ ಇದು 2-3 ಮಂತ್ಸ್ ಆಗುತ್ತೆ. ಸೊ ಈ 2-3 ಮಂತ್ಸ್ ಅಲ್ಲಿ ಕ್ಯಾನ್ ಯು ಮೇಕ್ ಯುವರ್ ಕಸ್ಟಮರ್ ಎಂಗೇಜ್ ಕಂಟಿನ್ಯೂಸ್ಲಿ. ಅದಕ್ಕೆ ಮಾರ್ಕೆಟಿಂಗ್ ನಿಮ್ ಮಾರ್ಕೆಟಿಂಗ್ ಬಜೆಟ್ ಕ್ರಿಯೇಟ್ ಆರ್ಗ್ಯಾನಿಕ್ ಕಾಂಟೆಂಟ್, ಕೀಪ್ ಆನ್ ಕ್ರಿಯೇಟಿಂಗ್ ಕಾಂಟೆಂಟ್. ಒಳ್ಳೆ ಕ್ಯಾಮ್ರಾ ತಗೊಳ್ಳಿ, ಕ್ರಿಯೇಟ್ ಕಾಂಟೆಂಟ್. ರೈಟ್. ಬಿಲ್ಡ್ ಯರ್ ಓನ್ ಡಿಸ್ಟ್ರಿಬ್ಯೂಷನ್. ಯಾರ ಹತ್ರ ಇವತ್ತು ಡಿಸ್ಟ್ರಿಬ್ಯೂಷನ್ ಇರುತ್ತೋ ದೇ ವಿಲ್ ಬಿ ಬಿಕಮ್ ರಿಚ್. ಅವ್ರು ಜಾಸ್ತಿ ದುಡ್ಡು ಮಾಡ್ತಾರೆ. ಯಾವ್ದು ಡಿಸ್ಟ್ರಿಬ್ಯೂಷನ್ ಇಲ್ಲ ಬಟ್ ಗ್ರೇಟ್ ಪ್ರಾಡಕ್ಟ್ ಇದೆಯೋ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕ್ರ್ಯಾಕ್ ಇನ್ ದ ಮಾರ್ಕೆಟ್. ಇದೆಲ್ಲ ಏನಕ್ಕೆ ಇದು ಮಾಡಿಲ್ಲ ಅಂದ್ರೆ ಏನಾಗುತ್ತಂದ್ರೆ, ಹಲವಾರು ಬ್ರಾಂಡ್ಸ್ಗಳಿದೆ ನಿಮ್ ಚಾಯ್ಸ್ ಅವ್ರ ಮುಂದೆ. ಈಗ ನಾನು ಹೇಳಿದ್ನಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. ಇಲ್ಲಿ ಈ ಆಪ್ಷನ್ಸ್ ನಿಮ್ಮ ಪ್ರಾಡಕ್ಟ್ ಇಟ್ಕೊಳ್ಳಿ.
ನಿಮ್ಮ ಪ್ರಾಡಕ್ಟ್ನ ಇದು ಕಂಪೇರ್ ಮಾಡಿದ್ರೆ ಎಷ್ಟು ಬ್ರ್ಯಾಂಡ್ಸ್ ಇದೆ, ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿಮ್ಮ ಕಸ್ಟಮರ್ಗೆ. ಸೊ ಫುಲ್ ಫನಲ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನಿಮಗೆ ಯಾವುದೇ ತರ ಆದ್ರೆ ಏನೋ ಪ್ರಾಬ್ಲಮ್ ಬರಲ್ಲ, ಅಂಡ್ ಇಟ್ಸ್ ಸಸ್ಟೈನಬಲ್. ಓಕೆ. ಅಂಡ್ ಇದು ಹೇಳ್ಬೇಕಂದ್ರೆ ಇದು ಕ್ವಿಕ್ ರೀಚ್ ಸ್ಕೀಮ್ ಅಲ್ಲ. ದಿಸ್ ಇಸ್ ನಾಟ್ ಕ್ವಿಕ್ ರೀಚ್ ಸ್ಕೀಮ್. ಇದು ಟೇಕ್ಸ್ ಟೈಮ್, ಸಸ್ಟೈನಬಲ್. ಆಯ್ತಾ, ತುಂಬಾ ಸಸ್ಟೈನಬಲ್ ಆಗಿ ಮಾಡಬೇಕು. ಒಂದು ಡೇಟಾ ಕೂಡ ಇದೆ, ರೈಟ್. ಸೊ ಈ ಡೇಟಾ ಏನ್ ಹೇಳುತ್ತೆ ಅಂದ್ರೆ ಮಾರ್ಕೆಟಿಂಗ್ ಬಜೆಟ್ ಹಿಂಗ್ ಆಗ್ತಾರೆ ಅಂತ. ಕೆಲವರು ಆರ್ಗ್ಯಾನಿಕ್ ಸೋಷಿಯಲ್ ಮೀಡಿಯಾ ಹಾಕ್ತಿದ್ದಾರೆ, ರೈಟ್. ಇಲ್ಲಿ ನೋಡ್ತಾ ಸ್ಮಾಲ್ ಬಿಸ್ನೆಸ್ ಅಷ್ಟು ಇನ್ವೆಸ್ಟ್ ಮಾಡ್ತಿಲ್ಲ. ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಹಾಕ್ತಾರೆ, ಅಂದ್ರೆ ಇನ್ಸ್ಟೆಂಟ್ ರಿಸಲ್ಟ್ ಅಲ್ಲಿ, ರೈಟ್. ಲಾರ್ಜ್ ಬಿಸ್ನೆಸಸ್ ಈವನ್ ದಟ್ ಬಜೆಟ್ ದೇ ಆರ್ ಸ್ಟಿಲ್ ಇನ್ವೆಸ್ಟಿಂಗ್. SEO ಮಾಡ್ತಾರೆ, ಪೇಡ್ ಮೀಡಿಯಾ, ಕಾಂಟೆಂಟ್, ಇಮೇಲ್ ಅಂಡ್ ಅದರ್ಸ್. ಸೊ ಇದು ಏನ್ ಅಂದ್ರೆ ನೀವು ಬರೀ ಪೇಡ್ ಮೀಡಿಯಾ ಮಾಡಿದ್ರೆ ಆಗೋದಿಲ್ಲ. ಅಕಸ್ಮಾತ್ ಕಾಂಪಿಟೇಟರ್ ನೀವು ಬರೀ ಪೇಡ್ ಮೀಡಿಯಾ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ಮ ಕಾಂಪಿಟೇಟರ್ ಆರ್ಗ್ಯಾನಿಕ್ ಸೋಷಿಯಲ್ ಮೀಡಿಯಾ ಮಾಡ್ತಿದ್ದಾರೆ, SEO ಮಾಡ್ತಿದ್ದಾರೆ, ಪೇಡ್ ಮಾರ್ಕೆಟಿಂಗ್, ಇಮೇಲ್ ಮಾಡ್ತಿದ್ದಾರೆ, ದ ಚಾನ್ಸಸ್ ಆಫ್ ದೇರ್ ಪ್ರಾಡಕ್ಟ್ ಬೀಯಿಂಗ್ ಸೋಲ್ಡ್ ಈಸ್ ವೆರಿ ಹೈ, ರೈಟ್. ಸೊ ಅದರಿಂದ ನಾನು ಹೇಳೋದು, ನೀವು ಏನಾದ್ರು ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾನ್ ಮಾಡ್ತಿದ್ರೆ ಫುಲ್ ಮಾರ್ಕೆಟಿಂಗ್ ಅಪ್ರೋಚ್ ಮಾಡಿ. ಸೊ ದಟ್ ನಿಮ್ಮ ಒಂದು ಕ್ಯಾಂಪೇನ್ ಆಗಲಿ, ನಿಮ್ಮ ಒಂದು ಬ್ರ್ಯಾಂಡ್ ಆಗಲಿ ಓವರ್ ಎ ಸಸ್ಟೈನ್ ಪೀರಿಯಡ್ ಆಫ್ ಟೈಮ್ ತುಂಬಾ ಆರ್ಗ್ಯಾನಿಕ್ ಗ್ರೋತ್ ಇರುತ್ತೆ, ಅಂಡ್ ನೀವು ಏನು ಲಾಸ್ ಆಗೋದಿಲ್ಲ. ಸೊ ಇಲ್ಲಿ ಅವರೇ ಸ್ವಲ್ಪ ಬ್ಯಾಕ್ ಸೈಡ್ ಬನ್ನಿ. ಇಲ್ಲಿ ನೀವು ಆರ್ಗಾನಿಕ್ ಸೋಷಿಯಲ್ ಮೀಡಿಯಾ ಅದು ಗ್ರಾಫ್ ಇತ್ತಲ್ಲ, ಸೊ ಇದು ಆರ್ಗಾನಿಕ್ ಮೀಡಿಯಾ, ಆಮೇಲೆ SEO, ಪೇಡ್ ಆಡ್ಸ್, ಕಂಟೆಂಟ್, ಇಮೇಲ್ ಅಂಡ್ ಅದರ್ಸ್, ದೀಸ್ ಆರ್ ದಿ ಆಪ್ಷನ್ಸ್ ಆರ್ ದಿಸ್ ಇಸ್ ದಿ ಪ್ರೊಸೆಸ್? ಒನ್ ಬೈ ಒನ್ ಹೋಗ್ಬೇಕಾ, ದೀಸ್ ಆರ್ ದಿ ಆಪ್ಷನ್ಸ್? ಏನ್ ನಿಮ್ದು ಅನಿಸಿಕೆ? ಇಂಟಿಗ್ರೇಟೆಡ್. ಸೊ ನಾನು ಹೇಳ್ದಂಗೆ ಇಲ್ಲಿ ಅವೇರ್ನೆಸ್ ಫಸ್ಟ್ ಮಾಡಬೇಕು. ಸೊ ಅವೇರ್ನೆಸ್ ಅಂದ್ರೆ ಏನು, ಒಂದು ಫಸ್ಟ್ ನಮ್ಮ ಪ್ರಾಡಕ್ಟ್ ಈ ತರ ಮಾರ್ಕೆಟ್ ಅಲ್ಲಿ ಇದೆ ಅನ್ನೋದನ್ನ ನಾವು ತೋರಿಸ್ಬೇಕು ಜನರಿಗೆ. ಸೊ ಅದ್ರ ನೀವು SEO ಮಾಡ್ತಿರೋ, ಇಲ್ಲ ವಿಡಿಯೋ ಕಂಟೆಂಟ್ ಮಾಡ್ತಿರೋ, ಪೇಡ್ ಆಡ್ಸ್ ಮಾಡ್ತಿರೋ, ಟ್ರಾಫಿಕ್ ಕ್ಯಾಂಪೇನ್ಸ್, ರೈಟ್, ಅದ್ರ ಮೇಲೆ ಡಿಪೆಂಡ್. ನೆಕ್ಸ್ಟ್ ಕನ್ಸಿಡರೇಷನ್ ಏನಾಗುತ್ತಾ, ನಿಮ್ ಜೊತೆ ನಿಮ್ಮ ಕಾಂಪಿಟೇಟರ್ಸ್ ಕೂಡ ಇರ್ತಾರೆ. ಸೊ ಕಂಪ್ಯಾರಿಸನ್ ಇಲ್ಲಿ, ಸೊ ಎರಡು ಪ್ರಾಡಕ್ಟ್ ಕಂಪ್ಯಾರಿಸನ್ ನಡೀತೆ. ಸೊ ಈ ಎರಡು ಪ್ರಾಡಕ್ಟ್ ದೇ ಹ್ಯಾವ್ ಟು ಪ್ರೂವ್ ದೇರ್ ಬೆಸ್ಟ್, ವೈ ದೇ ಆರ್ ಬೆಸ್ಟ್ ನಾವು. ಅದೇ ಪ್ರೂವ್ ಲೀಡ್ ಇಲ್ಲ ಸೋಷಿಯಲ್ ಮೀಡಿಯಾ ಮಾಡೋದ್ರಿಂದ. ಸೊ ಫನಲ್ ನೀಟಾಗಿ ಬರ್ಬೇಕಾತರ, ರೈಟ್. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಹೆಣ್ಣು ನೋಡೋ ಶಾಸ್ತ್ರ ಇರುತ್ತೆ ಅನ್ಕೋಣ, ರೈಟ್. ಹುಡುಗಿ ನೋಡೋ ಶಾಸ್ತ್ರದಲ್ಲಿ ಫಸ್ಟ್ ಏನ್ ಮಾಡ್ತೀವಿ, ನಮ್ಗೆ ಈ ತರ ಒಂದು ಹುಡುಗಿ ಪರಿಚಯ ಇದೆ ಅಂತ ಒಂದು ಫ್ಯಾಮಿಲಿಯಿಂದ ಬರುತ್ತೆ, ರೈಟ್. ಸೊ ಇದು ಅವೇರ್ನೆಸ್ ಸ್ಟೇಜ್, ರೈಟ್. ಸೊ ಅವೇರ್ನೆಸ್ ಸ್ಟೇಜ್ ಗೊತ್ತಾದ, ಓಕೆ, ಒಂದು ಯಾರೋ ಒಬ್ರು ಹುಡುಗಿ ಮನೆಯವರು ಇದ್ದಾರೆ, ಹುಡುಗರು ನೋಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ದಿಸ್ ಅವೇರ್ನೆಸ್ ಸ್ಟೇಜ್. ನೆಕ್ಸ್ಟ್ ಬರೋದೇನು ಕನ್ಸಿಡರೇಷನ್ ಸ್ಟೇಜ್. ಸೊ ಇಲ್ಲಿ ನಾನು ಒಬ್ಬನೇ ಹೋಗಿರಲ್ಲ, ಬಟ್ ಹಲವಾರು ಜನ ಬಂದಿರ್ತಾರೆ, ಪ್ರಾಸ್ಪೆಕ್ಟ್ಸ್. ನೆಕ್ಸ್ಟ್ ಬರೋದು ಕನ್ಸಿಡರೇಷನ್, ರೈಟ್. ಅಲ್ಲಿ ಅವ್ರ ಮನೆಯವರು ಜಾತಕ, ಜಾತಿ, ಅದು XYZ ಎಲ್ಲ ಕೂಡಿ ಮಾಡಿ, ಓಕೆ ಈ 5 ಜನದಲ್ಲಿ ಈ ವ್ಯಕ್ತಿ ಓಕೆ ಚೆನ್ನಾಗಿದ್ದಾನೆ. ಆಮೇಲೆ ಮಾತುಕತೆ ಆಗಿ ಹುಡುಗಿ ಜೊತೆ, ಆಮೇಲೆ ಲಾಸ್ಟ್ ಅಲ್ಲಿ ಬಂದು ಒಂದು ಹುಡುಗನ್ನ ಮದುವೆ ಆಗ್ತಾರೆ, ಕನ್ವರ್ಷನ್ ಸ್ಟೇಜ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಬ್ರ್ಯಾಂಡ್ಸ್ ಏನ್ ಮಾಡ್ತಾರೆ ಗೊತ್ತಾ, ಡೈರೆಕ್ಟ್ ಆಗಿ ಹುಡುಗಿ ನೋಡೋ ಸ್ಟೇಜ್ ಹೋಗ್ಬಿಡ್ತಾರೆ. ಡೈರೆಕ್ಟ್ ಆಗಿ ಹುಡುಗಿ ನೋಡೋ ಸ್ಟೇಜ್ ಗೊತ್ತಾ, ಹಿಂದೆ ಟಾಟಾ ಸುಮೋ ಬರುತ್ತೆ ಅಷ್ಟೇ ಎಲ್ಲ. ಲಾಂಗ್ ಟರ್ಮ್ ಓಡಲ್ಲ, ಕರೆಕ್ಟ್ ಆಗಿ ಅದು. ಕರೆಕ್ಟ್. ಸೊ ಅದೇನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು ಅದು. ಸೊ ಇವಾಗ ಜಸ್ಟ್ ಅ ಕ್ಯೂರಿಯಸ್ ಕ್ವಶನ್, ಅದು ನೀವು ಫನಲ್ ರೆಡಿ ಮಾಡ್ತೀರಾ ಅಂತ ಹೇಳಿದ್ರಲ್ಲ, ಕಮ್ ಬ್ಯಾಕ್ ಟು ದಿ ಪ್ರೀವಿಯಸ್ ಒನ್. ಇಲ್ಲಿ ಫನಲ್ ನೀವು ವಾಟ್ ಬೇಸಸ್ ಮೇಲೆ ನೀವು ಫನಲ್ ನ ರೆಡಿ ಮಾಡ್ತೀರಿ? ಏನ್ ಒಂದು ಲೆಟ್ ಅಸ್ಯೂಮ್ ದಟ್ ಇವಾಗ ಎಜುಕೇಶನ್ ರಿಲೇಟೆಡ್ ಫನಲ್ ಮಾಡ್ಬೇಕಂದ್ರೆ ಅದರದ್ದು ಪ್ರೊಸೆಸ್ ಬೇರೆ ಇರುತ್ತೆ. ಇವಾಗ ಆಟೋಮೊಬೈಲ್, ಇವಾಗ ಕಾರ್ ಅದಕ್ಕೆ ಮಾಡ್ಬೇಕಂದ್ರೆ ಅದಕ್ಕೊಂದು ಬೇರೆ ಫನಲ್ ಟೈಪ್ ಇರುತ್ತೆ. ಸೊ ನೀವು ಇದು ಮಾಡ್ಬೇಕಂದ್ರೆ ಡೇಟಾ ಬೇಕೇ ಬೇಕು, ಕರೆಕ್ಟಾ? ಸೊ ಡೇಟಾ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ನೀವು? ಸೊ ಈಗ ಹಲವಾರು ಟೂಲ್ಸ್ ಇದೆ, ಥರ್ಡ್ ಪಾರ್ಟಿ ಟೂಲ್ಸ್, SEMrush, ಗೂಗಲ್ ಕೀವರ್ಡ್ಸ್ ಪ್ಲಾನರ್, ಹಲವಾರು ಟೂಲ್ಸ್ ಇದೆ. ಬಟ್ ಇಲ್ಲಿ ಮೋರ್ ಆಫ್ ಟೂಲ್ಸ್ ಕಿನ್ನ ಮೋರ್ ಆಫ್ ಕಾಮನ್ ಸೆನ್ಸ್ ಯೂಸ್ ಮಾಡ್ತೀವಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಮೋರ್ ಆಫ್ ಕಾಮನ್ ಸೆನ್ಸ್ ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಇನ್ನ ಕಸ್ಟಮರ್ಸ್ ಏನಿರ್ತಾರೆ ಅವರಿಗೆ ಸ್ಟ್ರೇಂಜರ್ ಆಗಿದ್ದಾರೆ, ಆ ಸ್ಟ್ರೇಂಜರ್ ಆಗಿರೋ ಕಸ್ಟಮರ್ ನ ನೀವು ಹೇಗೆ ಫುಲ್ ಟೈಮ್ ಕಸ್ಟಮರ್ ಮಾಡ್ಕೋತೀರಾ? ವಾಟ್ ಯುವರ್ ಟಾರ್ಗೆಟ್ ಆಡಿಯನ್ಸ್ ಫ್ರಮ್ ಸ್ಟ್ರೇಂಜರ್ ಟು ಕಸ್ಟಮರ್ಸ್. ಈ ಮಧ್ಯೆ ಒಂದು ಜರ್ನಿ ಇದೆ, ಆ ಜರ್ನಿ ಹೇಗ್ ಪ್ಲೇ ಮಾಡ್ತೀರಾ ಅನ್ನೋದು ಗೇಮ್ ಇರೋದು. ಸೊ ಆ ಗೇಮ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಕಸ್ಟಮರ್ ಹೇಗ್ ಪರಿಚಯ ಮಾಡ್ಕೋತೀರಾ, ರೈಟ್. ನೀವು ಆರ್ಗ್ಯಾನಿಕ್ ಆಗಿ ಪರಿಚಯ ಮಾಡ್ಕೋತೀರಾ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ನಿಮ್ ಕಾಂಪಿಟೇಷನ್ ಅಂದ್ರೆ SEO ಅಂದ್ರೆ ಲೇಟ್, ಅಂಡ್ ಸೋಷಿಯಲ್ ಮೀಡಿಯಾ ಟೇಕ್ಸ್ ಲಾಟ್ ಆಫ್ ಟೈಮ್. ಇಲ್ಲ ನಂಗೆ ದುಡ್ಡಿದೆ ನನ್ನ ಹತ್ರ ಮಾಡ್ತೀನಿ ಅಂದ್ರೆ ಪೇಡ್ ಮೀಡಿಯಾ, ಸೊ ಗೂಗಲ್ ಆಡ್ಸ್, ಫೇಸ್ಬುಕ್ ಆಡ್, ಡೈರೆಕ್ಟ್ ಆಗಿ ಒಂದು ವಿಡಿಯೋ ಆಡ್ ರನ್ ಮಾಡ್ಬೋದು, ಒಂದು ಟಾರ್ಗೆಟ್ ಆಡಿಯನ್ಸ್, ಟಾರ್ಗೆಟ್ ಲೊಕೇಶನ್ ಹಾಗೆ ಮಾಡ್ಕೊಂಡು can convert. Let's take a real world case study. ಓಕೆನಾ, ಕೊಡ್ಬೋದಾ? Let's do. Okay. So let assume that ನಂದೊಂದು ಪಾಡ್ಕಾಸ್ಟ್ ಸ್ಟುಡಿಯೋ ಇದೆ. ಓಕೆ, ನಂದೊಂದು ಪಾಡ್ಕಾಸ್ಟ್ ಸ್ಟುಡಿಯೋ ಇದೆ. ನಾನು ಆ ಪಾಡ್ಕಾಸ್ಟ್ ಸ್ಟುಡಿಯೋದಲ್ಲಿ ಎಜುಕೇಶನ್ ರಿಲೇಟೆಡ್ ಕಂಟೆಂಟ್ ಮಾಡ್ತಿರ್ತೀನಿ. ಓಕೆ,
ಸೊ ಆ ಪಾಡ್ಕಾಸ್ಟ್ ಅಲ್ಲಿ ನಾನು ಇವಾಗ ಇನ್ಸ್ಟಿಟ್ಯೂಟ್ ಇರ್ತಾರೆ, ಇವಾಗ ಒಂದೊಂದು ದೊಡ್ಡ ದೊಡ್ಡ ಕಾಲೇಜ್ ಇರುತ್ತೆ, ಪ್ರೊಫೆಸರ್ಸ್ ಇರ್ತಾರೆ, ಆಮೇಲೆ ಏನೋ ಚೇರ್ಮನ್ ಇರ್ತಾರೆ, ಅಂತವ್ರನ್ನ ಕರೆಸಿ ನಾನು ಪಾಡ್ಕಾಸ್ಟ್ ಅಲ್ಲಿ ಇಂಟರ್ವ್ಯೂ ಮಾಡ್ತಿರ್ತೀನಿ. ಸೊ ಮಾತಾಡ್ತಿರ್ತೀನಿ, ಸೊ ಏನ್ ಸ್ಟೂಡೆಂಟ್ ಇದೆ, ಆಮೇಲೆ ಎಜುಕೇಶನ್ ಅಲ್ಲಿ ಏನೇನ್ ನಾವು ಮಾಡ್ಬೋದು ಅಂತ ಒಂದು ಇದಿರುತ್ತೆ. ಸೊ ನನಗೆ ಲೀಡ್ಸ್ ಜನರೇಷನ್, ಸೊ ಇವಾಗ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಕ್ಕೆ ಐ ನೀಡ್ ಎ ಪೀಪಲ್ ವಿತ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಏನಾರ ಅಚೀವ್ ಮಾಡಿದವರು ಅಂತವ್ರು ಬೇಕು ನನಗೆ. ಸೊ ಅಂತವ್ರನ್ನ ದೋಸ್ ಆರ್ ನಥಿಂಗ್ ಬಟ್ ಲೀಡ್ಸ್ ಅಂತ ಕರಿತೀನಿ. ಸೊ ಅಂತವ್ರನ್ನ ಹೇಗೆ ಹುಡುಕ್ಬೋದು, ಅಂತವ್ರನ್ನ ಹೇಗೆ ಒಂದು ಫನಲ್ ರೆಡಿ ಮಾಡಿ ಅಂತವ್ರನ್ನ ಹೇಗೆ ಹಂಟ್ ಮಾಡ್ಬೋದು? ಸೊ ನಿಮ್ದೇನು ಅನಿಸಿಕೆ ಇದೆಯಾ? ಓಕೆ, ಸೊ ಅಕ್ಷಯ್, ಈಗ ಜಸ್ಟ್ ಟು ಸಮರೈಸ್ ಯುವರ್ ಕ್ವಶನ್ ಏನಂದ್ರೆ, ಈಗ ಹಾ, ಯಾರು ನಿಮ್ಮ ಪಾಡ್ಕಾಸ್ಟಿಗೆ ಬರ್ತಾರೆ ಅವ್ರು ನಿಮ್ಮ ಲೀಡ್ ಜನರೇಟ್ ಆಗಿ, ಅಂದ್ರೆ ಅವ್ರು ಯಾವ ಕೋರ್ಸ್ ಸೆಲ್ ಮಾಡ್ತಿದ್ರೆ ಅವ್ರನ್ನ ನಿಮ್ಮ ಪಾಡ್ಕಾಸ್ಟ್ ಕರೆಸಿ ದಟ್ ಯು ವಾಂಟ್ ಇಂಟರ್ವ್ಯೂ ವಿತ್ ದೆಮ್ ಅಂಡ್ ದೇ ಕ್ಯಾನ್ ಸೆಲ್ ದೇರ್ ಕೋರ್ಸ್. ಕೋರ್ಸ್ ಮಾಡಬಹುದು. ಇಫ್ ದೇ ಆರ್ ಹಿ ಆರ್ ಶಿ ಇಸ್ ಆಲ್ಸೋ ಪ್ರೊಫೆಸರ್ ಆಫ್ ಎನಿ ಇನ್ಸ್ಟಿಟ್ಯೂಟ್, ಏನಾದ್ರೂ ಫೀಲ್ಡ್ ಅಲ್ಲಿ ಇದ್ರೆ ಅಂತವ್ರು ಆಲ್ಸೋ ಆರ್ ಮೈ ಲೀಡ್ಸ್ ಅಂತ ಹೇಳ್ಬೋದು. ಓಕೆ, ಓಕೆ, ವೆರಿ ಚಾಲೆಂಜಿಂಗ್. ಓಕೆನಾ? ಸೊ ಈಗ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಆಕ್ಚುಲಿ ರೀಸೆಂಟ್ ಆಗಿ ಒಂದು ಆಸ್ಟ್ರೇಲಿಯಾದ ಒಬ್ರಿಗೆ ಇದು ಮಾಡಿದ್ದೆ ಆಕ್ಚುಲಿ ಅವ್ರಿಗೆ. ಸೊ ಕನ್ಸಲ್ಟೇಷನ್ ಕೊಟ್ಟಿದ್ದೀನಿ. ಸೊ ಹಾ. ಫುಲ್ ಇಂಪ್ಲಿಮೆಂಟ್ ಮಾಡಿಲ್ಲ. ಸೊ ಹಾ. ಅವರು ಏನಂದ್ರೆ ಅವರು ಈ ಒಂದು ವೆಯ್ಟ್ ಲಾಸ್ ಅಲ್ಲಿ ಇದಾರೆ ಅವರು. ವೇಟ್ ಲಾಸ್. ಓಕೆ. ರೈಟ್, ವೆಯ್ಟ್ ಲಾಸ್ ಅಲ್ಲಿ ಇದ್ದಾರೆ. ಆಸ್ಟ್ರೇಲಿಯಾ ಅದೇ ತುಂಬಾ ಜಾಸ್ತಿ ಇದೆ ಅಂತ ಕಾಂಟೆಂಟ್. ಸೊ ಅವ್ರದ್ದು ಪಾಡ್ಕಾಸ್ಟ್ ಮಾಡ್ತಿದ್ದಾರೆ. ರೈಟ್, ಓಕೆ. ಅವ್ರದ್ದು ಏನಂದ್ರೆ ಡೈಟಿಷಿಯನ್ಸ್ ಇರ್ತಾರಲ್ಲ, ಡೈಟಿಷಿಯನ್ಸ್ ಡಾಕ್ಟರ್ಸ್ ಕರ್ಸಿ ಪಾಡ್ಕಾಸ್ಟ್ ಮಾಡೋಣ ಅಂತ ಅವ್ರ ಪ್ಲಾನ್ ಇರೋದು. ಓಕೆ. ಸೊ ಅವ್ರನ್ನ, ಸೊ ಇದು ನಾರ್ಮಲ್ 3 ಸ್ಟೇಜ್, ಅವ್ರು ಸ್ವಲ್ಪ ಇನ್ನ ಕಾಂಪ್ಲೆಕ್ಸ್ ಮಾಡಿಟ್ಟಿನಿ, ಬಟ್ ನಮ್ಮ ವ್ಯೂವರ್ಸ್ಗೆ ನಿಮಗೆ ಈಸಿ ಆಗ್ಲಿ ಅಂದ್ಬಿಟ್ಟು ಇದು ಮಾಡ್ತೀನಿ. ಸೊ ಅವೇರ್ನೆಸ್ ಫಸ್ಟ್ ಏನಾಗುತ್ತೆ, ನೀವು ಕಾಂಟೆಂಟ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ರೈಟ್? ಸೊ ನಿಮ್ಮ ಒಂದು ಫಸ್ಟ್ ನೀಶ್ ತಗೊಂಡಿದ್ದೀರಾ, ಇಟ್ಸ್ ವೆರಿ ಗುಡ್. ಅಂದ್ರೆ ಎಜುಕೇಶನ್ ಕಾಂಟೆಂಟ್ ಹೋಗಿದ್ದೀರಾ, ಓಕೆನಾ? ಇದು ನೋಡೋರಿಗೆ ತುಂಬಾ ಗೊತ್ತಿರ್ಬೇಕು ಏನಂದ್ರೆ ವಿಚ್ ನೀಶ್ ಆರ್ ಯು ಟಾರ್ಗೆಟಿಂಗ್. ಕೆಲವೊಬ್ರು ಏನ್ ಮಾಡ್ತಾರೆ, ಎಜುಕೇಶನ್, ಹೆಲ್ತ್, ಎಂಟರ್ಟೈನ್ಮೆಂಟ್ ಎಲ್ಲ ಮಿಕ್ಸ್ ಮಾಡ್ಬಿಡ್ತಾರೆ. ಇಟ್ಸ್ ವೆರಿ ಬ್ಯಾಡ್. ವೆರಿ ಗುಡ್, ಬಿಕಾಸ್ ಯು ಆರ್ ಸೆಲೆಕ್ಟಿಂಗ್ ಗುಡ್ ಒನ್ ನೀಶ್, ರೈಟ್? ಸೊ ಎಜುಕೇಶನ್ ಏನ್ ಮಾಡ್ತೀರಾ ನೀವು, you have to, your game is only based on distribution, right? ಈ ವಿಡಿಯೋ ಪಾಡ್ಕಾಸ್ಟ್ ಇದು ಮಾಡೋದ್ರಿಂದ, ಪಾಡ್ಕಾಸ್ಟ್ ಈಸ್ ಯೋರ್ ಪ್ರಾಡಕ್ಟ್ ನಾವು. ಸೊ ಪಾಡ್ಕಾಸ್ಟ್ ಆನ್ ಡಿಸ್ಟ್ರಿಬ್ಯೂಷನ್ ಮಾಡೆಲ್, ರೈಟ್? ಸೊ ಡಿಸ್ಟ್ರಿಬ್ಯೂಷನ್ ಮಾಡೆಲ್ ನಿಮಗೆ ಎರಡು ಬರುತ್ತೆ, ಒಂದು ಯೂಟ್ಯೂಬ್, ಒಂದು ಇನ್ಸ್ಟಾಗ್ರಾಮ್, ರೈಟ್? ಸೊ ಇಲ್ಲಿ ನೀವು ಕ್ರಿಯೇಟ್ ಮಾಡ್ತೀರಾ ಕಾಂಟೆಂಟ್, ರೈಟ್? ಸೊ ನಾನು ನಿಮ್ಗೆ 3 ಫೇಸ್ ಕ್ಯಾಮ್ರಾ, 2 ಫೇಸ್ ಕ್ಯಾಮ್ರಾ ಅಂತ ಕೆಲವೊಂದು ಹೇಳಿದೆ ನಾನು, ರೈಟ್? 2 ಫೇಸ್ ಕ್ಯಾಮ್ರಾ ಅಂದ್ರೆ ನಿಮ್ಗೆ ಪಾಡ್ಕಾಸ್ಟ್ 2 ಫೇಸ್ ಕ್ಯಾಮ್ರಾ ಅಂದ್ರೆ ಒಂದು ಏನೋ ಹೋಸ್ಟ್ ಜೊತೆ ಇರುತ್ತೆ, ಇನ್ನೊಂದು ಇಂಟರ್ವ್ಯೂ ಇಬ್ರು ಜನ ಇರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಫೇಸ್ಗೆ ಒಂದೊಂದು ಕ್ಯಾಮ್ರಾ ಇರುತ್ತೆ. ಓಕೆ, 2 ಮೆಂಬರ್ಸ್, ರೈಟ್? ಸೊ ಅಲ್ಲಿ ಕೂಡ ನೀವು ಒಂದು ಸಬ್ ಟಾಪಿಕ್ಸ್ ಅಂತ ಇರುತ್ತೆ. ಆ ಸಬ್ ಟಾಪಿಕ್ಸ್ ಏನೇನ್ ಮಾತಾಡ್ತಾ ಇದ್ದೀರಾ, ಓಕೆನಾ? ಕೆಲವೊಂದು ಕಾಂಟ್ರವರ್ಸಿ ಟಾಪಿಕ್ ಇರುತ್ತೆ. ಎಜುಕೇಶನ್, ಕೆಲವೊಬ್ರು ಹೇಳ್ತಾರೆ ಎಜುಕೇಶನ್ ಇಸ್ ಎ ಸ್ಕ್ಯಾಮ್, ವಾಟ್ ಯು ಥಿಂಕ್ ಅಬೌಟ್ ಇಟ್? ತಗೋ, ಸಕ್ಕತ್ತಾಗಿ ಓಡುತ್ತೆ ಟಾಪಿಕ್ಸ್. ಕರ್ನಾಟಕದಲ್ಲಿ ಎಜುಕೇಶನ್ ಸ್ಕ್ಯಾಮ್ ಇದೆ, ವಾಟ್ ಯು ಥಿಂಕ್? ಬೆಂಗಳೂರಲ್ಲಿ ಸ್ಕೂಲ್ ಫೀಸ್ ಜಾಸ್ತಿ ಆಗ್ತಿದೆ, ಇದನ್ನ ಹೇಗೆ ರಿಡ್ಯೂಸ್ ಮಾಡಬಹುದು? ಕಾಂಟ್ರವರ್ಷಿಯಲ್ ಟಾಪಿಕ್ಸ್, ರೈಟ್? ಅಂದ್ರೆ ಅದನ್ನೇ ಮಾಡಂಗಿಲ್ಲ, ಬಟ್ ಆತರ ಜಾಸ್ತಿ ಆತರ ಕಂಟೆಂಟ್ ಕೊಡುತ್ತೆ, ರೈಟ್? ಹುಕ್ ಬರ್ತದ್ದು. ಸೊ ಅವೇರ್ನೆಸ್ ಮಾಡ್ತೀರಾ, ರೈಟ್? ನೆಕ್ಸ್ಟ್ ಕನ್ಸಿಡರೇಷನ್ ಸ್ಟೇಜ್ ಏನಾಗುತ್ತೆ, ಅವರು ಯೂಟ್ಯೂಬ್ ಹೋಗ್ತಾರೆ. ಬಿಕಾಸ್ ನೀವು ಇಲ್ಲಿ ಯೂಟ್ಯೂಬ್ ಅಲ್ಲೂ ಮಾಡಿದೀರಾ, ಶಾರ್ಟ್ಸ್ ಮಾಡಿದೀರಾ, ಲಾಂಗ್ ಫಾರ್ಮ್ ಮಾಡಿದೀರಾ ಇದರಲ್ಲಿ. ಬಟ್ ಕನ್ಸಿಡರೇಷನ್ ಸ್ಟೇಜ್ ಏನಾಗುತ್ತೆ ಗೊತ್ತಾ, ದೇ ವಿಲ್ ಇನ್ವೆಸ್ಟ್ ಸಮ್ ಟೈಮ್ ಟು ಗೋ ಟು ಯೂಟ್ಯೂಬ್ ನಾವು, ರೈಟ್? ಅಲ್ಲಿ ಅಕ್ಷಯ್ ಅಂದ್ರೆ ಯಾರು, ರೈಟ್? ಅಕ್ಷಯ್ ಹಂಗಾಗಿ ಅಂತ ಟೈಪ್ ಮಾಡ್ತಾರೆ ಕೀವರ್ಡ್. ಸೊ person is typing that keyword ಅಂದ್ರೆ his intent is very strong to see your content. ಇಲ್ಲಿ ಏನಾಗುತ್ತೆ, ಇಲ್ಲಿ ಟೈಪ್ ಮಾಡ್ತಿಲ್ಲ, ದೇ ಜಸ್ಟ್ ಡಿಸ್ಕವರ್ಡ್ ಯು. ಓಕೆ, ಅಕ್ಷಯ್ ಅಂತ ಪಾಡ್ಕಾಸ್ಟ್ ಅಂತ ಗೊತ್ತಾಯ್ತು ಅಷ್ಟೇ ಅವ್ರಿಗೆ, ರೈಟ್? ಅವ್ರ ಎಜುಕೇಶನ್ ಬಗ್ಗೆ ಮಾತಾಡ್ತಿದ್ದಾರೆ, ಇಟ್ಸ್ ವೆರಿ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ, ಬಟ್ ದೇ ವಿಲ್ ಸ್ಕಿಪ್, ರೈಟ್? ಇಲ್ಲಿ ಏನ್ ಮಾಡ್ತಾರೆ, ಮತ್ತೆ ಪಾಡ್ಕಾಸ್ಟ್ ಮಾಡ್ತಾರೆ, ಮತ್ತೆ ಕಂಟೆಂಟ್ ಓವರ್ ಅಂಡ್ ಯು ಕಮಿಂಗ್ ಅಪ್ ಎವ್ರಿ ಡೇ, ಶೋಯಿಂಗ್ ಅಪ್ ಎವ್ರಿ ಡೇ ಆನ್ ದೇರ್ ಫೀಡ್. ಇಲ್ಲಿ ಒಂದ್ಸತಿ ಸ್ಯಾಟಿಸ್ಫೈ ಮಾಡಿದ್ರೆ ನೆಕ್ಸ್ಟ್ ಕನ್ಸಿಡರೇಷನ್ ಬರ್ತದೆ, ಯಾರಿದ್ದು ಅಕ್ಷಯ್ ಇದು, ಲೆಟ್ ಮಿ ಗೋ ಅಂಡ್ ಯೂಟ್ಯೂಬ್ ಹೋಗಿ ಟೈಪ್ ಮಾಡ್ತಾರೆ, ಅಲ್ಲಿ ನೋಡ್ತಾರೆ ಹೆವಿ ಕಾಂಟೆಂಟ್, ಸಖತ್ ಹೆವಿ ಕ್ವಾಲಿಟಿ ಎಲ್ಲ ಇರುತ್ತೆ. ಹಾಗೆ ಮಾಡಿದ್ರೆ ದೇ ವಿಲ್ ಟ್ರೈ ಟು ಕಂಪೇರ್ ಯು, ಈ ಕಂಟೆಂಟ್ ಚೆನ್ನಾಗಿದೆಯಲ್ವಾ, ಅಂದ್ರೆ ಚೆನ್ನಾಗಿದೆ ಅಂದ್ರೆ ಇದಕ್ಕಿನ್ನ ಅವರು ಚೆನ್ನಾಗಿರೋ ನೋಡಿದ್ರು ಮುಂಚೆ, ನೌ ದೇ ಆರ್ ಕಂಪೇರಿಂಗ್ ಯು ವಿತ್ ದಟ್ ಪಾಡ್ಕಾಸ್ಟ್ ನೌ, ರೈಟ್? ಒನ್ಸ್ ದೇ ಆರ್ ಹಿಯರ್ ಅಲ್ಲ, ಆಮೇಲೆ ನೀವು ಇಲ್ಲಿ ಒಂದು CT ಹಾಕ್ಬೇಕು. CT ಅಂದ್ರೆ ಕಾಲ್ ಟು ಆಕ್ಷನ್. ಕಾಲ್ ಟು ಆಕ್ಷನ್ ಇದ್ರೆ, ನೀವು ಅಕಸ್ಮಾತ್ ಪಾಡ್ಕಾಸ್ಟಿಗೆ ಬರ್ತೀರಾ ಅಂದ್ರೆ, ಇಫ್ ಯು ಆರ್ ಎಕ್ಸ್ಪರ್ಟ್ ಇನ್ ದಿಸ್ ಫೀಲ್ಡ್, ಪ್ಲೀಸ್ ಡೂ ಫಿಲ್ ದ ಫಾರ್ಮ್. ಪಾಡ್ಕಾಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡಲ್ ಮೇಲೆ ವರ್ಕ್ ಆಗುತ್ತೆ. ಸೊ ನಾವು ಯಾವುದೇ ಬಿಸ್ನೆಸ್ ಆಗಲಿ ಅದರ ಡಿಸ್ಟ್ರಿಬ್ಯೂಷನ್ ಮಾಡಲ್ ಎಲ್ಲಿದೆ ಅನ್ನೋ ವರ್ಕೌಟ್ ಮಾಡ್ಬೇಕು ಫಸ್ಟ್. ಸೊ ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಲ್ ಬಂದು ವಿಡಿಯೋ. ಸೊ ಈಗ ಟ್ರೆಂಡ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್. ಸೊ ಈ ಚಾನಲ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೇ ಬಿ ಇದಕ್ಕಿಂತ ಬೆಸ್ಟ್ ಇರ್ಬೋದು,
ಹ್ಮ್ ರೈಟ್. ನಾನು ಬೆಸ್ಟ್ ಇಲ್ಲ, ಬಟ್ ಈ ಒಂದು ಪಾಯಿಂಟ್ ಆಫ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇಷ್ಟು ಓಕೆ ಕನ್ಸಲ್ಟೇಷನ್ ಮಾಡಿ 200+ ಕನ್ಸಲ್ಟೇಷನ್ ಅಲ್ಲಿ ಈ ಒಂದು ಸಡನ್ ಆಗಿ ನೀವೇನ್ ಟಾಸ್ಕ್ ಕೊಟ್ರಿ, ಸೊ ದಿಸ್ ವಿಲ್ ಬಿ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಇಟ್. ಸೂಪರ್ ಸೂಪರ್. ಐ ಟೋಟಲಿ ಅಗ್ರಿ ವಿತ್ ದಟ್ ತೇಜ. ಅದು ಸೆನ್ಸ್ ಅನ್ಸುತ್ತೆ. ಸೊ ಅದೇ ಹೇಳಿದ್ರಿ, ಅವೇರ್ನೆಸ್ ಅಲ್ಲಿ ಇಟ್ಸ್ ಕೈಂಡ್ ಆಫ್ ಕ್ಯಾಚಿಂಗ್ ದಿ ಆಡಿಯನ್ಸ್ ಅಟೆನ್ಷನ್ ಅಂಡ್ ಮೇಕ್ ಶೋರ್ ದಟ್ ಲಾಯಲ್ ಆಗಿದ್ರೆ ದೇ ವಿಲ್ ಕಮ್ ಟು ದಿ ಕನ್ಸಿಡರೇಷನ್. ಹುಡುಕ್ತಾರೆ ಏನ್ ಕಂಟೆಂಟ್ ಇದೆ, ಎಲ್ಲಿ ನೋಡ್ಬೋದು ಅಂತ ಹುಡುಕ್ತಾರೆ. ಸೊ ಅಲ್ಲಿ ಕನ್ಸಿಡರೇಷನ್ ಅಲ್ಲಿ ನಾವೊಂದು ಆಕ್ಷನ್ ಕೊಡಬೇಕು, ಇದು ಮಾಡಿ. ಲೈಕ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ಎಕ್ಸ್ಪರ್ಟೈಸ್ ಇತ್ತಂದ್ರೆ ಈ ಫಾರ್ಮ್ ಫಿಲ್ ಮಾಡಿ, ಯು ಕ್ಯಾನ್ ಆಲ್ಸೋ ಟಾಕ್ ಆನ್ ಅವರ್ ಚಾನಲ್ ಅಂತ ಒಂದು ಆಕ್ಷನ್. ಕನ್ಸಿಡರೇಷನ್ ಅಲ್ಲಿ ಇಟ್ಸ್ ಜಾಕ್ಪಾಟ್. ಚಾನಲ್ ಬರ್ತಾರೆ, ಮಾತಾಡ್ತಾರೆ. ಸೊ ಇಟ್ಸ್ ಲೂಪ್ ಮತ್ತೆ. ಸೊ ಸೇಮ್ ಥಿಂಗ್ ಖಂಡಿತ. ಕಂಟೆಂಟ್ ಇನ್ಕ್ರೀಸ್. ಗುಡ್. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಪಾಡ್ಕಾಸ್ಟಿಂಗು ತುಂಬಾ ಸೇಲ್ಸ್ ಕ್ಲೋಸ್ ಮಾಡಕ್ ಇಷ್ಟ. ನಾನು ಒಂದು ಕಂಪ್ನಿಗೆ ನಾನು ಕಂಪ್ನಿ ಹೆಸರು ಹೇಳಕ್ಕಾಗಲ್ಲ, ಅವರು ಸೇಲ್ಸ್ ಕ್ಲೋಸ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಹ್ಮ್ ರೈಟ್. ಓಕೆ ಅವ್ರದ್ದು B2B ಇದ್ರು, ಸಾಫ್ಟ್ವೇರ್ ಕಂಪ್ನಿ, ಅಂದ್ರೆ ಸಾಫ್ಟ್ವೇರ್ ಓಕೆ ಸ್ಯಾಸ್ ಅವ್ರದ್ದು. ಹ್ಮ್ ಇದು ಯಾವ್ದೋ ಆಸ್ಟ್ರೇಲಿಯನ್ ಕ್ಲೈಂಟೇ. ಓಕೆ ರೈಟ್. ಅವ್ರು ಮಾಡಿದ್ರು ನನ್ನ ಕನ್ಸಲ್ಟೇಷನ್ಗೆ ಬಂದ್ರು. ಅವ್ರಂದ್ರು, ತೇಜಸ್ ನಮ್ ಕನ್ವರ್ಷನ್ ರೇಟ್ ಇಲ್ಲ B2B ಸ್ಯಾಸ್ ಅಂದ್ರೆ ಸಾಫ್ಟ್ವೇರ್ ಅಲ್ಲಿ B2B ಇರುತ್ತೆ, ಕನ್ವರ್ಷನ್ ರೇಟ್ ಬಹಳ ಕಡಿಮೆ. ಆಕ್ಚುಲಿ ಸರ್ಚ್ ವಾಲ್ಯೂಮ್ ಕಡಿಮೆ ಇರುತ್ತೆ. ಓಕೆ ನಮ್ ಸೇಲ್ಸ್ ಆಗ್ತಾ ಇಲ್ಲ. ನಾನು ಅವ್ರದ್ದು ಡೇಟಾ ಎಲ್ಲ ನೋಡಿದೆ. ಅವ್ರ ಸೇಲ್ಸ್ ಟೆಕ್ ಅಲ್ಲಿ, ಅಂದ್ರೆ ಏನದು ಪಿಚ್ ಟೆಕ್ ಕರೀತಾರಲ್ಲ, ಸೇಲ್ಸ್ ಎನೇಬಲ್ಮೆಂಟ್ ಅಂತ, ಅಲ್ಲಿ ಕೂಡ ಅವರು ದೇ ಹ್ಯಾವ್ ನಾಟ್ ಕನ್ವಿನ್ಸ್ ದೇರ್ ಪ್ರಾಸ್ಪೆಕ್ಟ್. ಓಕೆ ಓಕೆನಾ. ಅಂದ್ರೆ ನಾನೇನ್ ಮಾಡಿದೆ, ಡಿಸ್ಟ್ರಿಬ್ಯೂಷನ್ ಕೂಡ ಇರಲಿಲ್ಲ ಅವ್ರದ್ದು. ಓಕೆ ನಾನು ಒಂದು ಸಿಂಪಲ್ ನೋಡಿ, ಯು ಕ್ರಿಯೇಟ್ ಅ ಪಾಡ್ಕಾಸ್ಟ್, ಓಕೆನಾ, ಅಂಡರ್ $10,000 ಆಸ್ಟ್ರೇಲಿಯನ್ ಡಾಲರ್ಸ್ ಒಂದು ಪಾಡ್ಕಾಸ್ಟ್ ಸೆಟಪ್ ಮಾಡಿ ಅಂತ ಅಂದೆ. ಆಮೇಲೆ ಅವ್ರಿಗೆ ಏನ್ ಐಡಿಯಾ ಕೊಟ್ಟೆ ಅಂದ್ರೆ, ಯಾರ್ಯಾರು ಕನ್ವರ್ಟ್ ಆಗಲ್ವಲ್ಲ, ಓಕೆ ಓಕೆನಾ, ಯಾರು ಕನ್ವರ್ಟ್ ಆಗಲ್ಲ ಅವ್ರನ್ನ ನಿಮ್ಮ ಪಾಡ್ಕಾಸ್ಟಿಗೆ ಕರ್ಕೊ ಬನ್ನಿ. A person say no to a sales meeting, but he will never say, he or she will never say to a podcast, because ಅವ್ರ ಪಾಡ್ಕಾಸ್ಟ್ ಬರೋದ್ರಿಂದ ಅವ್ರದ್ದು ಬ್ರ್ಯಾಂಡ್ ವಿಸಿಬಿಲಿಟಿ ಬರುತ್ತೆ. ರೈಟ್. ಪರ್ಸನಲ್ ಬ್ರ್ಯಾಂಡಿಂಗ್ ಆಗುತ್ತೆ. ರೈಟ್. ಸೊ ಈಗ ಓಕೆ ಏನಾಗುತ್ತೆ, ನೌ ದ ಕೋಲ್ಡ್ ಆಡಿಯನ್ಸ್, ದ ಕೋಲ್ಡ್ ಪ್ರಾಸ್ಪೆಕ್ಟ್ ಹ್ಯಾಸ್ ಬಿಕಮ್ ಅ ಹಾಟ್ ಪ್ರಾಸ್ಪೆಕ್ಟ್ ನಾವು. ಓಕೆ ಅಲ್ಲಿ ನಿಮ್ಮ ಸೇಲ್ಸ್ ಟೀಮ್ ಕಳಿಸಿ ಅಲ್ಲಿ, ಹೇ, ಇಟ್ ವಾಸ್ ರಿಯಲಿ ನೈಸ್ ಟಾಕಿಂಗ್ ಟು ಯು, ಡು ಯು ವಾಂಟ್ ಎಕ್ಸ್ಪ್ಲೋರ್ ಪ್ರಾಡಕ್ಟ್ಸ್, ವೈ ಡೋಂಟ್ ಯು ಪ್ಲೇಸ್ ದಿಸ್ ಆಫರಿಂಗ್, ಹ್ಯಾವ್ ಅ 1 week ಆಫ್ ಫ್ರೀ ಟ್ರಯಲ್, 1 month ಆಫ್ ಫ್ರೀ ಟ್ರಯಲ್, ಫುಲ್ ಕಸ್ಟಮರ್ ಸಪೋರ್ಟ್ ಕೊಡ್ತೀನಿ ಅವರು. ಓಕೆ ನೀವು ನಂಬರ್ ವಿತ್ ಇನ್ ಲೈಕ್ 3-4 months ಆಯ್ತು, ದೇ ಹ್ಯಾವ್ ಆಲ್ರೆಡಿ ಕ್ಲೋಸ್ ಔಟ್ ಆಫ್ 10 ಲೀಡ್ಸ್ ಅವ್ರಿಗೆ ಏನ್ ಬರುತ್ತೆ, ದೇ ಹ್ಯಾವ್ ಇನ್ಕ್ರೀಸ್ ಫ್ರಮ್ 2 leads ಟು ಆಗಲೇ 5 leads ವರೆಗೂ ಹೋಗಿದ್ದಾರೆ ಅವರು. ಗ್ರೇಟ್ ಗ್ರೇಟ್. ವೆರಿ ಪ್ರೋಗ್ರೆಸ್. ಇಟ್ಸ್ ಅ ಪ್ರೋಗ್ರೆಸ್. ಸೊ ದೇ ಆರ್ ಟ್ರೈಂಗ್ ಟು ಡೂ. ಅಂಡ್ ಪಾಡ್ಕಾಸ್ಟ್ ಕೂಡ ತುಂಬಾ ಇಂಪ್ರೂವ್ ಆಗ್ತದೆ. ಬಿಲ್ಡ್ ಎ ಪರ್ಸನಲ್ ಬ್ರ್ಯಾಂಡ್, ಕಂಪನಿ ಬಗ್ಗೆ ಮಾತಾಡೋದಾಗ್ಲಿ, ಅಂಡ್ ಅವ್ರಿಗೆ ಇಂಟರ್ನಲಿ ದೇ ಆರ್ ಬಿಲ್ಡಿಂಗ್ ದೇರ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ. ಓಕೆ ಸೇಮ್ ಕಾನ್ಸೆಪ್ಟ್ ಎಲ್ಲ ಈ ಫನಲ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಸೂಪರ್ ಸೂಪರ್. ಸೊ ಇವಾಗ ಇನ್ನೊಂದು ಕೇಸ್ ಇದೆ ತೇಜಸ್ ಅವರೇ. ಇವಾಗ ಲೆಟ್ ಅಸ್ಯೂಮ್ ದಟ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಟು ಅ ಸ್ಪೆಸಿಫಿಕ್ ಬಿಸ್ನೆಸ್, ಮ್ಯೂಚುವಲ್ ತಗೋಣ, ಜಸ್ಟ್ ಕಾಮನ್ ಬೇಸ್ ಫಾರ್ ಆಲ್ ದಿ ಬಿಸ್ನೆಸ್. ಇಟ್ ಕ್ಯಾನ್ ಬಿ ಎಜುಕೇಶನ್ ಸೆಕ್ಟರ್, ಸೇಲ್ಸ್, ಏನೇ ಆಗಿರ್ಲಿ, ಒಂದು ಬಿಸ್ನೆಸ್ ಮಾಡ್ಬೇಕಂತ ನಮ್ಮ ಮೈಂಡ್ ಸೆಟ್ ಬರುತ್ತೆ. ಓಕೆ. ಸೊ ಲೆಟ್ ಅಸ್ಯೂಮ್ ದಟ್ ನಂದೇ ಎಕ್ಸಾಂಪಲ್ ತಗೊಳ್ಳಿ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಸೊ ವಾಟ್ ಈಸ್ ದಿ ಫಂಡಮೆಂಟಲ್, ಸ್ಕ್ರಾಚ್ ಇಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ವಾಟ್ ಆರ್ ದಿ ಸ್ಟೆಪ್ಸ್ ಅವರು ಫಾಲೋ ಅಪ್ ಮಾಡಬೇಕು? ಸೊ ಅಂತವ್ರನ್ನ ಹೇಗೆ ಫನಲ್ ಕ್ರಿಯೇಟ್ ಮಾಡಿ ಕೊಡ್ತೀರಿ, ಇರ್ರೆಸ್ಪೆಕ್ಟ್ ಆಫ್ ಎನಿ ಬಿಸ್ನೆಸ್? ಓಕೆ. ಇದು ಒಂಥರ ಜೆನರಿಕ್ ಬಿಸ್ನೆಸ್ ಅಲ್ವಾ ಅಕ್ಷಯ್ ಅವರೇ ಇದು? ಸೊ ಈಗ ಅಕ್ಷಯ್ ಅವರೇ, ಏನೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಂದ್ರೆ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಮೇನ್ ಮೋಟಿವೇಶನ್ ಏನು ಅನ್ನೋದು ಇಂಪಾರ್ಟೆಂಟ್. ಓನ್ಲಿ ಮನಿ ಆದ್ರೆ ಐ ವಿಲ್ ಡೆಫಿನೆಟ್ಲಿ ಸೇ ಮಾಡಕ್ಕೆ ಹೋಗ್ಬೇಡಿ ಬಿಸ್ನೆಸ್. ತುಂಬಾ ಜನ ಡಿಸ್ಅಗ್ರಿ ಮಾಡಬಹುದು, ಬಟ್ ಇಫ್ ಯುವರ್ ಮೋಟಿವೇಶನ್ ಓನ್ಲಿ ಮನಿ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ. ಇಫ್ ಯುವರ್ ಮೋಟಿವೇಶನ್ ಸಾಲ್ವ್ ಪ್ರಾಬ್ಲಮ್ಸ್ ಅಂಡ್ ಆಡ್ ವ್ಯಾಲ್ಯೂ ಟು ದ ಸಿಸ್ಟಮ್ ಆರ್ ವ್ಯಾಲ್ಯೂ ಟು ದ ಸೊಸೈಟಿ, ಆಗ ಮಾತ್ರ ಬಿಸ್ನೆಸ್ ಮಾಡಿ. ಬಿಕಾಸ್ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ, ದುಡ್ಡು ಬರುತ್ತೆ, ಬಟ್ ಯು ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ವಾಟ್ ಯು ಆರ್ ಡೂಯಿಂಗ್. ಸೊ ಅದೇನ್ ಇಂಪ್ಯಾಕ್ಟ್, ನಿಮ್ಮ ಪ್ರಾಡಕ್ಟ್ ಆರ್ ಸರ್ವಿಸ್ ಏನ್ ಇಂಪ್ಯಾಕ್ಟ್ ಕೊಡುತ್ತೆ ಸೊಸೈಟಿಲಿ ಅನ್ನೋದು ಅದ್ರ ಡಿಪೆಂಡ್ ಮಾಡಿ ಮನಿ ವಿಲ್ ಆಟೋಮೆಟಿಕಲಿ ಫಾಲೋ. ಬಟ್ ಇಟ್ ಟುಕ್ ಮೀ 6 years ಟು ರಿಯಲೈಸ್ ದಿಸ್. ಓಕೆ. ತುಂಬಾ ಕಾಸ್ಟ್ಲಿ ಲರ್ನಿಂಗ್ ನಂದಿದು. ಸೊ ಈಗ ಜನರಿಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವೊಂದು ಪೇಪರ್ ಪೆನ್ ತಗೊಂಡು ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ವಾಟ್ ಇಸ್ ದ ಪ್ರಾಬ್ಲಮ್ ದಟ್ ಯು ಆರ್ ಟ್ರೈಂಗ್ ಟು ಸಾಲ್ವ್? ಎಷ್ಟೊಂದು ಅಂತ ನನ್ಗೆ ಗೊತ್ತು ಅಂದ್ರೆ ಮೈಂಡ್ ಅಲ್ಲಿ, ನೋ, ಯು ಹ್ಯಾವ್ ಟು ರೈಟ್ ಇಟ್ ಆನ್ ಪೆನ್ ಅಂಡ್ ಪೇಪರ್. ಪೆನ್ ಅಂಡ್ ಪೇಪರ್ ನ ತಗೊಂಡು ವಾಟ್ ಇಸ್ ದ ಪ್ರಾಬ್ಲಮ್ ಯು ಆರ್ ಟ್ರೈಂಗ್ ಟು ಸಾಲ್ವ್ ಎಲ್ಲ ಪಾಯಿಂಟ್ಸ್ ಮಾಡಿ. ಈ ಪ್ರಾಬ್ಲಮ್ಸ್ ಇರೋರು ನಿಮ್ಮ ಆಡಿಯನ್ಸ್ ಯಾರು, ಅದನ್ನ ನಾವು ಆಡಿಯನ್ಸ್ ಪರ್ಸೋನಾ ಅಂತ ಕರಿತೀವಿ. ರೈಟ್. ಆಡಿಯನ್ಸ್ ಪರ್ಸೋನಾ ಒಂದು ಪೇಪರ್ ಪೆನ್ ಅಲ್ಲಿ ಬರೀರಿ. ನಿಮ್ಮ ಆಡಿಯನ್ಸ್ ಪರ್ಸನ್, ನಿಮ್ಮ ಏನ್ ಟಾರ್ಗೆಟ್ ಆಡಿಯನ್ಸ್ ಇರುತ್ತೆ, ಅದು ಜಾತಕ ನಿಮ್ಗೆ ಗೊತ್ತಿರಬೇಕು. ಅವ್ರು ಎಷ್ಟು ಗಂಟೆ ಇರ್ತಾರೆ, ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಆ ಪ್ರಾಬ್ಲಮ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಹೇಗ್ ಸಾಲ್ವ್ ಮಾಡುತ್ತೆ, ಅಂಡ್ ಅದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಲೈಫ್ ಅಲ್ಲಿ. ರೈಟ್. ಅವ್ರ ಬಿಹೇವಿಯರ್ ಏನು, ಅವ್ರು ಏನ್ ಕೆಲಸ ಮಾಡ್ತಿರ್ಬೋದು, ಸ್ಯಾಲರಿ ರೇಂಜ್ ಏನು, ಅವ್ರ ಫ್ಯಾಮಿಲಿ ಯಾವ ತರ ಇದೆ,
ಹ್ಮ್ ಇದಕ್ಕೆ ಇನ್ಫಾರ್ಮೇಶನ್ ನಿಮ್ಗೆ ಕಸ್ಟಮರ್ಸ್ ಮಾತಾಡ್ಬೇಕು ಮಾರ್ಕೆಟ್ಗೆ ಹೋಗಿ, ಓಕೆ ರೈಟ್. ಇಂಟರ್ನೆಟ್ ಅಲ್ಲಿ ಕೂತ್ಕೊಂಡು ನಾವು ಗೂಗಲ್ ಸರ್ಚು ಚಾಟ್ ಜಿ ಪಿ ಟಿ ಮಾಡಿದಾಗಲ್ಲ, ಯು ಹ್ಯಾವ್ ಟು ಗೋ ಅಂಡ್ ಸ್ಟೆಪ್ ಇನ್ ಟು ದ ಮಾರ್ಕೆಟ್, ರೈಟ್. ಫೀಲ್ಡ್ ಮಾರ್ಕೆಟ್ಗೆ ಇಳಿಬೇಕು, ಹೋಗಿ, ಏನ್ ಹೇಳಿ ಅಕ್ಷಯ್? ಫೀಲ್ಡ್ ಇಳಿದ್ರೇನೆ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಏನಿದೆ. ಹ್ಮ್ ರೈಟ್, ಫೀಲ್ಡ್ ಇಳ್ದೆ ಮಾತಾಡ್ಬೇಕು, ರೈಟ್. ಕರೆಕ್ಟ್. ಅಕಸ್ಮಾತ್ ನೀವು ಯಾವ್ದೋ ಮಸಾಲೆ ಮಾರ್ತಿದ್ರ ಅನ್ಕೋಣ, ಚಾಟ್ ಮಸಾಲ ಇಲ್ಲಾದ್ರೆ ಏನೋ ಸ್ಪೈಸಸ್ ಮಾಡ್ತೀರ ಅನ್ಕೋಣ. ಓಕೆ. ಹ್ಮ್ ಈ ಸ್ಪೈಸಸ್ ಬೈ ಮಾಡೋರು, 10 ರೂಪಾಯಿ ಸ್ಪೈಸಸ್ ಬೈ ಮಾಡೋರು, ಹ್ಮ್ ಅವ್ರ ದಿನನಿತ್ಯ ಏನಿದೆ, ಅವ್ರ ಕಷ್ಟಗಳೇನು ಅಂದ್ರೆ ಹ್ಮ್ ಕಂಪ್ಲೀಟ್ ಜಾತಕ, ಓಕೆ. ಎದ್ದೋಳಿಂದ ಮಗುವವರೆಗೂ ಏನೇನ್ ಮಾಡ್ತಾರೆ, ಹ್ಮ್ ರೈಟ್. ಈ ಒಂದು ಜರ್ನಿ, ಪರ್ ಡೇ ಜರ್ನಿಯಲ್ಲಿ ನನ್ನ ಪ್ರಾಡಕ್ಟ್ ಸರ್ವಿಸ್ ಅವ್ರಿಗೆ ಹೆಂಗ್ ಸಾಲ್ವ್ ಮಾಡುತ್ತೆ ಅನ್ನೋದು ಕ್ಲಿಯಾರಿಟಿ ಇರ್ಬೇಕು ನಮಗೆ, ಓಕೆ. ಹ್ಮ್ ರೈಟ್. ಇದಾದ್ಮೇಲೆ ಈ ಒಂದು ಸೊಲ್ಯೂಷನ್ ನ ಯಾರಾದ್ರು ಬೇರೆ ಕಂಪ್ನೀಸ್ ಆಫರ್ ಮಾಡ್ತಿದ್ರ, ಅಂದ್ರೆ ಬೇರೆ ಬ್ರ್ಯಾಂಡ್ ಆಫರ್ ಮಾಡ್ತಿದ್ರ, ಓಕೆ. ಅಲ್ಲೋಗಿ ಅಕಸ್ಮಾತ್ ಅವ್ರೇನೋ ತುಂಬಾ ಎಕ್ಸ್ಪೆನ್ಸಿವ್ ಮಾಡ್ತಿದ್ರ, ಇಲ್ಲ ಓಕೆ. ಇನ್ನ ಚೆನ್ನಾಗಿ ಮಾಡುವ ನಿಮ್ಗೆ ಆ ಕೆಪಾಸಿಟಿ ಇದ್ರೆ, ಹ್ಮ್ ಸಿ ಇಫ್ ಯು ಕ್ಯಾನ್ ಕಾಲ್ ದಟ್, ಓಕೆ. ರೈಟ್. ಒಂದ್ಸಲಿ ನಿಮ್ಗೆ ಈ ಒಂದು ಬೇಸಿಕ್ ಫ್ರೇಮ್ ವರ್ಕ್ ಆದ್ಮೇಲೆ, ಡೂ ಅ ಬಿಸ್ನೆಸ್ ಪ್ಲಾನ್, ಓಕೆ. ರೈಟ್. ವಿತೌಟ್ ಲೈಕ್ ಮನಿ ಇಸ್ ಲೈಕ್ ಅ ಫ್ಯೂಲ್ ಟು ಎನಿ ಬಿಸ್ನೆಸ್, ರೈಟ್. ಅಂಡರ್ಸ್ಟುಡ್. ಈ ಒಂದು ಬಿಸ್ನೆಸ್ ಪ್ಲಾನ್ ಮಾಡಿ, ರೈಟ್. ಹ್ಮ್ ಹೇಗೆ ಪ್ರೈಸ್ ಮಾಡ್ತೀರಾ, ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಇದೆಯಾ, ಇಲ್ಲ ಓಕೆ. ಒಂದು ಪ್ರಾಡಕ್ಟ್ ಬೇಸ್ಡ್ ಇದೆಯಾ, ರೈಟ್. ಹ್ಮ್ ಈ ಒಂದು ಆದ್ಮೇಲೆ ಡೂ ಯೂರ್ ಯೂನಿಟ್ ಎಕನಾಮಿಕ್ಸ್. ಹ್ಮ್ ಯೂನಿಟ್ ಎಕನಾಮಿಕ್ಸ್ ಅಂದ್ರೆ ಒಂದು ಪ್ರಾಡಕ್ಟ್ ಸರ್ವಿಸ್ ಸೆಲ್ ಮಾಡಿದ್ರೆ ಓಕೆ. ನನಗೆ ಎಷ್ಟು ಲಾಭ, ಹ್ಮ್ ಕಂಪನಿಗೆ ಎಷ್ಟು ಲಾಭ, ನೆಟ್ ಮಾರ್ಜಿನ್ ಏನ್ ಕರಿತೀವಿ, ರೋಯಾಸ್ ಅಂತ ಕರಿತೀವಿ, ಓಕೆ. ರೈಟ್. ಅಂದ್ರೆ ನಾನು ಅಕಸ್ಮಾತ್ ನನ್ನ ಬಿಸ್ನೆಸ್ಗೆ 1 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಹ್ಮ್ ಲಾಭ ಎಷ್ಟು ಬರ್ಬೋದು ಅನ್ನೋದು ಲೆಕ್ಕ ಹಾಕ್ಬೇಕು. ಓಕೆ. ಫಾರ್ ಹ್ಮ್ ಎಕ್ಸಾಂಪಲ್, ಮೊಬೈಲ್ ನಾನು ಹ್ಮ್ ಮ್ಯಾನುಫ್ಯಾಕ್ಚರ್ ಮಾಡ್ತೇನೆ, ಮೊಬೈಲ್ ನಾನು ಮಾರಬೇಕು, ಹ್ಮ್ ಈ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪ್ರತಿಯೊಂದು ಕಾಂಪೊನೆಂಟ್ ಎಷ್ಟು ಖರ್ಚಾಯ್ತು ನಂಗೆ ತಲೆಯಲ್ಲಿ ಇರಬೇಕು. ಮೆಟೀರಿಯಲ್. ಹ್ಮ್ ದಟ್ಸ್ ಕಾಲ್ಡ್ ಯೂನಿಟ್ ಎಕನಾಮಿಕ್ಸ್, ಹ್ಮ್ ಓಕೆನಾ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಓಕೆ ಒಂದು 10 ರೂಪಾಯಿ ಬಾಟ್ಲ್ ಇಟ್ಕೊಳ್ಳೋಣ, ಬಟ್ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 20 ರೂಪಾಯಿ ಇರುತ್ತೆ, ಅವ್ರಿಗೆ ಗೊತ್ತೇ ಇರಲ್ಲ, ಓಕೆ. ಹ್ಮ್ ಹ್ಮ್ ಬೇಕಂತ ಮಾಡ್ತಾರೆ. ಆ ತಪ್ಪು ಮಾತ್ರ ಮಾಡ್ಕೋಬೇಡಿ. ನೋ ಯು ಯೂನಿಟ್ ಎಕನಾಮಿಕ್ಸ್ ವೆರಿ ವೆಲ್, ರೈಟ್. ಓಕೆ. ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಏನ್ ಕಾಸ್ಟ್ ಆಗುತ್ತೆ, ಹ್ಮ್ ಮತ್ತೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇಡಬೇಕು, ಬಿಕಾಸ್ ನೀವು ಓಕೆ. 10 ರೂಪಾಯಿ ಪ್ರಾಡಕ್ಟ್ ನ ಹ್ಮ್ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಇದನ್ನ ಮಾರಕ್ಕೆ ನೀವು 20 ರೂಪಾಯಿ ಖರ್ಚು ಮಾಡಿದ್ರೆ ಹ್ಮ್ 10 ರೂಪಾಯಿ ಲಾಸ್. ಕರೆಕ್ಟ್. ಸುಮಾರು ಕಂಪನಿ ಹಿಂಗೆ ಮಾಡಿದ್ದು, ದೊಡ್ಡ ದೊಡ್ಡ ಕಂಪನೀಸ್ಗಳು ಏನಿಗೆ ಇನ್ವೆಸ್ಟರ್ಸ್ ಮನಿ ಬರ್ನ್ ಮಾಡ್ತಿದೆ ಅಂದ್ರೆ ಕರೆಕ್ಟ್. ಟು ಅಕ್ವೈರ್ ಲಾಟ್ ಆಫ್ ಕಸ್ಟಮರ್ಸ್. ಯಾಕಂದ್ರೆ ಇಲ್ಲೇ ಅವ್ರು ಇದ್ರು, ಇಲ್ಲೇ ಇದ್ದಿದ್ದು ಅವ್ರ ಅವೇರ್ನೆಸ್. ಅವೇರ್ನೆಸ್. ದೇ ಆರ್ ವರಿಡ್ ಅಬೌಟ್ ದಿಸ್, ದೇ ಆರ್ ವರಿಡ್ ಅಬೌಟ್ ಟೇಕಿಂಗ್ ದಿಸ್ ಮ್ಯಾಕ್ಸಿಮಮ್ ಶೇರ್. ಓಕೆ. ಹ್ಮ್ ಅವ್ರಿಗೆ ಇಲ್ಲಿ ಬಂದ್ಬಿಡ್ಲಿ, ಆಪ್ ಒಳಗೆ ಬಂದ್ಬಿಡ್ಲಿ, ಆಪ್ ಒಳಗೆ ನಾನು ಕನ್ವರ್ಟ್ ಮಾಡ್ಕೋತೀನಿ. ಹ್ಮ್ 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 ಅದೇ ಸ್ವಿಗ್ಗಿ ಎಲ್ಲ ಏನೇ ಇದೇ ಮಾಡಿದವ್ರು ಹ್ಮ್ ಒಂದು 10 years ಎಲ್ಲ, ರೈಟ್. ಇದು ನಿಮ್ಗೆ ಯಾವಾಗ ಒಂದು ಬಿಸ್ನೆಸ್ ಪ್ಲಾನ್ ರೆಡಿ ಆಗುತ್ತೆ, ಇಟ್ಸ್ ಅಂಡ್ ಇದರಲ್ಲಿ ಯಾವುದು ಪರ್ಫೆಕ್ಟ್ ಆಗಿರ್ಬೇಕಂತ ಏನಿಲ್ಲ. ಓಕೆ. ಅಟ್ ಲೀಸ್ಟ್ ಯು ಶುಡ್ ಯುವರ್ ಹೋಮ್ ವರ್ಕ್. ಹ್ಮ್ ಓದ್ಕಿನ ಡೂ ಯರ್ ನೆಸೆಸರಿ ಹೋಮ್ ವರ್ಕ್. ಈ ಒಂದು ನೀವು ಹೋಮ್ ವರ್ಕ್ ಆದ್ಮೇಲೆ ಡೆವಲಪ್ ಯರ್ ಪ್ರಾಡಕ್ಟ್. ಓಕೆ. ಹ್ಮ್ ಪ್ರಾಡಕ್ಟ್ ತಗೊಂಡ್ಮೇಲೆ ಗೋ ಅಂಡ್ ಗಿವ್ ಇಟ್ ಯುವರ್ ಕಸ್ಟಮರ್ಸ್ಗೆ ಕೊಡಿ, ಓಕೆ. ಫ್ರೀ ಆಫ್ ಕಾಸ್ಟ್. ಇಲ್ಲ ಹ್ಮ್ ಸೇಲ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ, ರೈಟ್. ಟ್ರೈ ಟು ಗೆಟ್ ಫೀಡ್ಬ್ಯಾಕ್. ಫೀಡ್ಬ್ಯಾಕ್ ಇದೆ. ಏನ್ ಇಟ್ರೇಷನ್ಸ್ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ ಮಾಡ್ತಾ ಹೋಗಿ, ಅಂಡ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ PMF, ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ಓಕೆ. ಅಂದ್ರೆ ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಅವಶ್ಯಕತೆ ಇದೆಯೋ ಅನ್ನೋದು ಓಕೆ. ಗೊತ್ತಾಗುತ್ತೆ, ರೈಟ್. ಇದು ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಜಾಸ್ತಿ ಜನ ಕಾಲ್ ಮಾಡ್ತಾರೆ, ಹ್ಮ್ ನಿಮ್ ಪ್ರಾಡಕ್ಟ್ ಚೆನ್ನಾಗಿದೆ ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್, ನನ್ನ ಯೂಟ್ಯೂಬ್ ಚಾನಲ್ ನಂದು ಇನಿಷಿಯಲ್ ಹ್ಮ್ ಪ್ರಾಡಕ್ಟ್ ಮಾರ್ಕೆಟ್ ಇರಲಿಲ್ಲ, ಹ್ಮ್ PMF ಇರಲಿಲ್ಲ. ಹ್ಮ್ ಸೊ ನಾನೇನ್ ಮಾಡಿದೆ, ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಿದೆ. ಸುಮಾರು ಜನ ನಂಗೆ ಲೀಡ್ಸ್ ಬಂತು, ಡಿಜಿಟಲ್ ಓಕೆ. ಮಾರ್ಕೆಟಿಂಗ್ ಕ್ಲಾಸ್ ತಗೊಂಡೆ ನಾನು, ಹ್ಮ್ ರೈಟ್. ಈಗ ನಾನು ನಿಮ್ ಚಾನಲ್ ಬಂದಿದ್ದೀನಿ. ಹ್ಮ್ ಸೊ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇರೋದಕ್ಕೆ ನಾನು ನಿಮ್ ಚಾನಲ್ ಬಂದಿದ್ದೀನಿ. ಕರೆಕ್ಟ್. ನನ್ನ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇರಲಿಲ್ಲ, ವುಡ್ ಹ್ಯಾವ್ ನಾಟ್ ಬೀನ್ ಹಿಯರ್. ಲೆಟ್ಸ್ ಬಿ ವೆರಿ ಪ್ರಾಕ್ಟಿಕಲ್, ಓಕೆ. ರೈಟ್. ನಿಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಇದರಿಂದ ಏನಾಗುತ್ತೆ ಗೊತ್ತಾ, ನೀವು ಜಾಸ್ತಿ ದುಡ್ಡು ಕಳ್ಕೊಳ್ಳಲ್ಲ. ಓಕೆ. ಹ್ಮ್ ಡೈರೆಕ್ಟ್ ಆಗಿ ಇಲ್ಲ ನಾನು ಪ್ರಾಡಕ್ಟ್ ಮ್ಯಾನೇಜರ್ ಮಾಡ್ತೀನಿ, ಹೋಗಿ ನಾನು ರಿಟೇಲರ್ ಕೊಡ್ತೀನಿ ಅಂದ್ರೆ ಹ್ಮ್ ಲಕ್ಷಾಂತರ ರೂಪಾಯಿ ಕರ್ಕೋತೀರಾ. ಈ ತರ ಮಾಡಿದ ಏನಾಗುತ್ತೆ ಗೊತ್ತಾ, ಹ್ಮ್ ಲಕ್ಷಾಂತರ ರೂಪಾಯಿ ಒಂದು 10-20 ಸಾವಿರ ಅಷ್ಟೇ ಮ್ಯಾಕ್ಸಿಮಮ್ ಖರ್ಚಾಗುತ್ತೆ ಅಷ್ಟೇ, ಒಂದು ಡಿಪೆಂಡಿಂಗ್ ಆನ್ ಎ ಪ್ರಾಡಕ್ಟ್. ಬಿಕಾಸ್ ನೀವು ಆ ಸ್ಯಾಂಪಲ್ನ ಟೆಸ್ಟ್ ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇದನ್ನ ಹೇಗೆ ಮಾರ್ಕೆಟ್ ಮಾಡಿದೆ, ಬಿಕಾಸ್ ಈಗ ನಿಮಗೆ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್ ಗೊತ್ತಾಯ್ತು. ಈಗ ಓಕೆ. ಹ್ಮ್ ಯುವರ್ ವಿತ್ ಯುವರ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ಹ್ಮ್ ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾ, ನೆಕ್ಸ್ಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡೋದು. ಬಿಕಾಸ್ ಈಗ ನಿಮ್ಮ ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ, ಸ್ವಲ್ಪ ಓಕೆ. ನಿಮ್ಮ ಸ್ಯಾಂಪಲ್ ಹ್ಮ್ ಡಿಮ್ಯಾಂಡ್ ಗೊತ್ತಾಯ್ತು. ರೆಸ್ಪಾನ್ಸ್ ಇದನ್ನ ಬರ್ತಿದೆ. ಹೇಗೆ ರೆಸ್ಪಾನ್ಸ್ ಬರೀ ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ. ಇದನ್ನ ಹೇಗೆ ನಾವು ಬೇರೆಯವರಿಗೆ ಏನು ಮಾರ್ಕೆಟ್ ಮಾಡೋದಾಗ, ದಿಸ್ ಫನಲ್ ಕಮ್ಸ್ ಇನ್ ಟು ಪಿಕ್ಚರ್. ಓಕೆ. ಸೊ ಏನ್ ನಾವು ಡಿಸ್ಕಸ್ ಮಾಡೋದಲ್ಲ, ಈ ಫನಲ್ ನ ಅಪ್ಲೈ ಮಾಡಿ, ರೈಟ್. ಓಕೆ. ಸೊ ಸೊ ಈ ಏನ್ ಮಾಡೋದಂದ್ರೆ, ಈಸಿ. ಸ್ಟಾರ್ಟ್ ಗೆಟಿಂಗ್ ಕಾಂಟೆಂಟ್ ಹ್ಮ್ ಹ್ಮ್ ಫ್ರೀ. ಅಕಸ್ಮಾತ್ ನೀವು ತುಂಬಾ ಸ್ಕ್ರಾಚ್ ಇದೆ ಎಂಬುದು 1 ರೂಪಾಯಿ ದುಡ್ಡಿಲ್ಲ ಅಂದ್ರೆ, ನಿಮ್ ಮೊಬೈಲ್ ಫೋನ್ ಇದೆಯಾ, ಒಂದು ಓಕೆ. ಲೈಟಿಂಗ್, ಅಮೆಝಾನ್ ಲೈಟಿಂಗ್ ಸಿಗುತ್ತೆ. ಒಂದು ಮನೆಯಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡ್ಕೊಳ್ಳಿ ಸೆಟಪ್. ಪ್ರಾಡಕ್ಟ್ ಫೋಟೋ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿ, ಕ್ರಿಯೇಟ್ ಕಾಂಟೆಂಟ್, ಓಕೆನಾ. ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡಿ. ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ, ಒಳ್ಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಓಡ್ತಿರೋದು ಏನಂದ್ರೆ, ರಾ ಕಾಂಟೆಂಟ್, ಓಕೆ. ಮ್ಯಾನುಫ್ಯಾಕ್ಚರಿಂಗ್, ಏನ್ ಹ್ಮ್ ಎಡಿಟಿಂಗ್ ಏನು, ಕರೆಕ್ಟ್. ರಾ ಜಸ್ಟ್ ಹ್ಮ್ ತೋರ್ಸೋದು ಅಷ್ಟೇ.
ಈ ತರ ಕಾಂಟೆಂಟ್ ಚೆನ್ನಾಗಿ ಹೋಗ್ತಿದೆ ರಾದರ್ ಓಕೆ. ದನ್ ಏನೋ ತುಂಬಾ ಕೂರ್ಸಿ ಎಡಿಟ್ ಮಾಡಿ ಮಾಡೋದಕ್ಕಿಂತ ರಾ ಕಾಂಟೆಂಟ್ ಕರೆಕ್ಟ್. ಇದೆ ಅದನ್ನ ಡೆವಲಪ್ ಮಾಡಿ. ಇಲ್ಲಿ ಏನಾಗೋದು ಗೊತ್ತಾ, ನೀವು ರಾತ್ರಿ ಮಲಗಿದ್ರು ಕೂಡ ನಿಮ್ಮ ರೀಲ್ ಹೋಗ್ತಾ ಇರುತ್ತೆ. ಓಕೆ. ಅಂದ್ರೆ ಕನ್ಸಿಡರಿಂಗ್ ಇಫ್ ಯು ಆರ್ ಏನೋ ವೆರಿ ಸಸ್ಟೈನಬಲ್, ಹ್ಮ್ ಅಕಸ್ಮಾತ್ ರಾತ್ರಿ ರೀಲ್ ಕಾಂಟೆಂಟ್ ಮಾಡಿ ಅಪ್ಲೋಡ್ ಮಾಡಿರ್ತೀರಾ, ರಾತ್ರಿ ಹ್ಮ್ ಮಲಗಕ್ ಮುಂಚೆ ವ್ಯೂ, ಹ್ಮ್ ಬೆಳಗ್ಗೆ ಎದ್ದೊತ್ತಿಗೆ 15-20 ವ್ಯೂ ಆಗಿರುತ್ತೆ. ಹ್ಮ್ ಅಂದ್ರೆ ವೆನ್ ಯು ಸ್ಲೀಪಿಂಗ್ ಯು ಹ್ಯಾವ್ ಗೇನ್ ದಟ್ ಮೊಮೆಂಟಮ್. ಅದೇ ಸೊ ಕರೆಕ್ಟ್. ನೀವು 6 months ಮಾಡಿ ಇದನ್ನೇ, ಹ್ಮ್ 6 months ಮಾಡಿ ದ ಸೋಷಿಯಲ್ ಮೀಡಿಯಾ ವಿಲ್ ಟ್ರೈ ಟು ಪುಷ್ ಯು, ಯು ವಿಲ್ ಹ್ಯಾವ್ ಗೇನ್ ಸಮ್ ಮೊಮೆಂಟಮ್ ಆಗುತ್ತೆ. ಓಕೆ. ಹ್ಮ್ Right? ಇದು ಕೆಲವೊಂದು ಸ್ವಲ್ಪ ಸ್ಪಿರಿಚುವಲ್ ವರ್ಡ್ಸ್ ಇವೆಲ್ಲ. ಸೊ ಹ್ಮ್ ಮೊಮೆಂಟಮು, ಕಾಂಪೌಂಡ್ ಎಫೆಕ್ಟು, ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಇದಪ್ಪ ಸ್ಪಿರಿಚುವಲ್ ವರ್ಡ್, ರೈಟ್? ಹಾ ಸೊ ಇದ್ರಲ್ಲಿ ಯಾವ್ದು ಓವರ್ ನೈಟ್ ಯಾವ್ದು ಇಲ್ಲ. ಹಾ ಓವರ್ ನೈಟ್ ಆಗಿರೋದ್ರೆ ಕಂಪನಿಯ ಜೊತೆ ಕೆಲಸ ಮಾಡ್ತಿದೆ, ಆ ತರ ನನ್ನ ಮ್ಯಾಜಿಕ್ ಗೊತ್ತಾಗಿದೆ. ವ್ಯಾಂಡ್ ಇದೆ. ಹಾ ಹಾ ಸೊ ವೆನ್ ಯು ಸ್ಟಾರ್ಟ್ ಕ್ರಿಯೇಟಿಂಗ್ ಕಾಂಟೆಂಟ್ ಅಲ್ಲ, ಆಗ ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ, ನೀವು ಮಲಗಿದ್ರು ಕೂಡ ನಿಮಗೆ ಡಿ ಹಾ ಎಮ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹ್ಮ್ ನಿಮ್ ಪ್ರಾಡಕ್ಟ್ ನಾನು ನೋಡಿದೆ, ಓಕೆ. ನಾವು ಒಂದು ಟ್ರಯಲ್ ಎಲ್ಲ ಬೈ ಮಾಡ್ತೀವಿ ಅಂದ್ಬಿಟ್ಟು ಆಗೇನಾಗುತ್ತೆ, ಯು ಆಲ್ರೆಡಿ ಬೀಂಗ್ ಗೋಯಿಂಗ್ ಟು ಕನ್ವರ್ಷನ್. ಇದು ಸೇಮ್ ಇದೆ ಸೊ ಅಲ್ಲ, ಈ ಹಾ ಸೇಮ್. ಪ್ರೊಸೀಜರ್ ಸೇಮ್ ಇದೆ. ಅದು ಬರ್ತಾರೆ ಮತ್ತೆ ಅದನ್ನ ನಿಮ್ ಬಂದ್ ಚೆಕ್ ಮಾಡ್ತಾರೆ ಚಾನೆಲ್ ಅಲ್ಲಿ, ಆಮೇಲೆ ದೇ ವಿಲ್ ಕಮ್ ಇನ್ ಟು ದ ಬಿಸ್ನೆಸ್ ಕ್ಲೈಂಟ್ ಟೈಪ್ ನಿಮ್ ಇದಾಗ್ತಾರೆ, ಬುಕ್ ಆಗ್ತಾರೆ. ಸೇಮ್ ಎಲ್ಲ ಇದು ಬೇಸಿಕ್ ಫ್ರೇಮ್ ಎಲ್ಲದಕ್ಕೂ ವರ್ಕ್ ಆಗುತ್ತೆ. ನಿಮ್ಮ ರಿಯಲ್ ಲೈಫ್ ಆಗಲಿ, ಹೆಣ್ಣು ಓಕೆ. ನೋಡೋ ಶಾಸ್ತ್ರ ಆಗಲಿ, ಹೆಣ್ಣು ನೋಡೋ ಶಾಸ್ತ್ರ, ಓಕೆ. ಪ್ರಾಡಕ್ಟ್ ಬೈ ಮಾಡೋ ಶಾಸ್ತ್ರ, ಎಲ್ಲದಕ್ಕೂ. ಸೊ ನಂದು ಅಂಡರ್ಸ್ಟ್ಯಾಂಡಿಂಗ್ ಇಸ್ ಲೈಕ್, ಜಸ್ಟ್ ಕರೆಕ್ಟ್ ಮೀ, ಏನೋ ತಪ್ಪಾಗಿದ್ರೆ ಹೇಳಿ. ಸೊ ಮೈ ಅಂಡರ್ಸ್ಟ್ಯಾಂಡಿಂಗ್ ನೀವು ಏನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅಂದ್ರೆ, ಫಸ್ಟ್ ನಿಮ್ದು ಯೂನಿಟ್ ಕಾಸ್ಟ್, ಲೆಟ್ ಅಸ್ಯೂಮ್ ದಟ್ ನಾನೊಂದು ಕ್ಯಾಡ್ಬರಿ ಚಾಕ್ಲೇಟ್ ನ ರೆಡಿ ಮಾಡಬೇಕು ಅಂದ್ರೆ, ಸೊ ಲೆಟ್ ಅಸ್ಯೂಮ್ ದಟ್ ಅದ್ರ ಫುಲ್ ಪ್ರೊಡಕ್ಷನ್ ಕಾಸ್ಟ್ ಬಂದ್ಬಿಟ್ಟು 2.5 rupees ಅಂತ ಅನ್ಕೊಳ್ಳಿ. ಓಕೆ. ಹ್ಮ್ ಸೊ ನನ್ನ ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 10 ರೂಪಾಯಿ. ಸೊ ಅದ್ರಲ್ಲಿ ನನಗೆ ಆಲ್ಮೋಸ್ಟ್ 5x ತನಕ ಪ್ರಾಫಿಟ್ ಆಗುತ್ತೆ. 2 rupees ಅಂತ ಹಾಕೊಳ್ಳೋಣ ರೌಂಡ್ ಫಿಗರ್, ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 10 rupees. ಸೊ ಅದಕ್ಕೆ ಆಲ್ಮೋಸ್ಟ್ ಲೈಕ್ 4 to 5x ತನಕ ಪ್ರಾಫಿಟ್ ಬರುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಹ್ಯಾಸ್ ಟು ಬಿ ಮೋರ್ ದೆನ್ ಯುವರ್ ಪ್ರೊಡಕ್ಷನ್ ಕಾಸ್ಟ್, ಕರೆಕ್ಟಾ? ಕಡಿಮೆ ಇತ್ತಂದ್ರೆ ಯು ವಿಲ್ ಬಿ ಅಂಡರ್ ಲಾಸ್, ಅದು ಹಾ ನೀವು ಹೇಳಿ. ಹೌದು. ಓಕೆ. ಹಾ ಅದಾದ್ಮೇಲೆ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ನಿಮ್ದು ಕಸ್ಟಮರ್ ಪ್ರಾಬ್ಲಮ್ ಏನಿದೆ ಅಂತ ಬರೆದಿಟ್ಕೋಬೇಕು. ಸೊ ಪ್ರಾಬ್ಲಮ್ ಬೇಸಸ್ ಮೇಲೆ ನೀವು ನೀವು ಪ್ರಾಡಕ್ಟ್ ನ ರೆಡಿ ಮಾಡ್ತೀರಿ. ಹೌದು, ಆಮೇಲೆ ನಿಮ್ ಕರೆಕ್ಟ್. ಆಡಿಯನ್ಸ್ ಏಜ್ ಸೆಗ್ಮೆಂಟ್ ಏನ್ ಮಾಡ್ತಾರೆ, ಏನ್ ಪ್ರಾಬ್ಲಮ್, ಅದನ್ನ ನೀವು ಯು ಶುಡ್ ಡೂ ರಿಸರ್ಚ್. ಕರೆಕ್ಟ್ ನಾನು ಹೇಳ್ತಿರೋದು? ಕರೆಕ್ಟ್ ಕರೆಕ್ಟ್ ಇದೆ ಅಕ್ಷಯ್, ಓಕೆ. ಕರೆಕ್ಟ್ ಸೊ ಇದೆ. ಅದನ್ನಾದ್ಮೇಲೆ ಇಷ್ಟೆಲ್ಲ ಗೊತ್ತಾಯ್ತು ಅಂದ್ರೆ ಯು ಜಸ್ಟ್ ಸ್ಟಾರ್ಟ್ ಕ್ರಿಯೇಟಿಂಗ್ ಯುವರ್ ಕಂಟೆಂಟ್ ಆನ್ ಸೋಷಿಯಲ್ ಮೀಡಿಯಾ, ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಕನ್ಸಿಸ್ಟೆಂಟ್ ಆಗಿ ನೀವು ಮಾಡ್ಕೊಂಡು ಹೋಗಿ. ನೀವು ಹೇಳಿದ್ರಿ ರಾ ಮೆಟೀರಿಯಲ್, ರಾ ಕಂಟೆಂಟ್ ಬಹಳ ಓಡ್ತಿದೆ ಅಂತ ಹೇಳಿದ್ರಿ. ಸೊ ರಾ ಕಂಟೆಂಟ್ ಇನ್ ಸೆನ್ಸ್ ಲೈಕ್ ಹೇಗೆ ಇಸ್ ಇಟ್ ಲೈಕ್ ಏನೋ, ಲೆಟ್ ಅಸ್ಯೂಮ್ ದಟ್ ಒಬ್ರು ವಾಲ್ ನ ಪೇಂಟ್ ಮಾಡ್ತಿರ್ತಾರೆ, ಅದನ್ನ ರೆಕಾರ್ಡ್ ಮಾಡಿ ಹಾಕಿದ್ರೆ ಅದು ಓಡುತ್ತೆ, ದಟ್ ಈಸ್ ಅ ರಾ. ಅದ್ರಲ್ಲಿ ಎಡಿಟಿಂಗ್ ಇಲ್ಲ, ಏನಿಲ್ಲ, ಜಸ್ಟ್ ಅದು ಹೇಳ್ತೀವಿ ನಾವು, ನಮ್ಮ ಹತ್ರ ಇಷ್ಟೊಂದು ಈ ವೆರೈಟಿ ಪೇಂಟ್ ಸಿಗುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಮ್ಗೆ ಡಿ ಎಂ ಮಾಡ್ಬೋದು. ಸುಮ್ಮನೆ ಅವ್ರು ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾರೆ, ಎಡಿಟಿಂಗ್ ಏನಿಲ್ಲ, ಸುಮ್ಮನೆ ರೆಕಾರ್ಡ್ ಮಾಡಿ ಹಾಕಿ, ಅದು ರಾ ಎಡಿಟಿಂಗ್. ಸೊ ಅದಾದ್ಮೇಲೆ ದೇ ವಿಲ್ ಕಮ್ ಟು ಯುವರ್ ಫಸ್ಟ್ ಥಿಂಗ್, ಅವೇರ್ನೆಸ್ ಆಗ್ತಿದೆ ಅಬೌಟ್ ಯುವರ್ ಪ್ರಾಡಕ್ಟ್. ಸೊ ಅವ್ರು ನೋಡ್ತಾರೆ, ಅವೇರ್ನೆಸ್ ಆಗ್ತಾರೆ, ದೇ ವಿಲ್ ಕಮ್ ಟು ಯುವರ್ ವೆಬ್ಸೈಟ್ ಅಂಡ್ ದೇ ವಿಲ್ ಬಿ ಯುವರ್ ಕಸ್ಟಮರ್. ದಿಸ್ ಇಸ್ ಓವರ್ ವ್ಯೂ, ಕರೆಕ್ಟಾ? ಸಿಂಪಲ್, ವೆರಿ ಸಿಂಪಲ್ ಅಕ್ಷಯ್, ಅಷ್ಟೇ. ಸೂಪರ್. ಇಷ್ಟೊಂದು ನನ್ನ ಲೆಕ್ಚರ್, ನನ್ನ ಕ್ಲಾಸಲ್ಲೂ ಇಷ್ಟೊಂದು ನೆಟ್ ಕೇಳಿರ್ಲಿಲ್ಲ, ಇವಾಗ ಒಂದೇ ಸ್ಲಾಟ್ ಅರ್ಥ ಆಯ್ತು. ಸೂಪರ್. ಸೊ ಓಕೆ. ದಿಸ್ ಇಸ್ ದ ಟೋಟಲ್ ಫನಲ್ ಲೈಫ್ ಸೈಕಲ್ ಆಫ್ ಮೇಕಿಂಗ್ ಅ ಸ್ಟ್ರೇಂಜರ್ ಇನ್ ಟು ಯುವರ್ ಕ್ಲೈಂಟ್ ಅಂತ ಹೇಳ್ಬೋದು ನಾವು. ಓಕೆ. ಎಕ್ಸಾಕ್ಟ್ಲಿ ಅಷ್ಟೇ ಅಕ್ಷಯ್, ವೆರಿ ಸಿಂಪಲ್. ಸೂಪರ್. ಇನ್ನೊಂದು ಸರ್, ಇವಾಗ ಲುಕಿಂಗ್ ಇನ್ ಟು ದ ಕರೆಂಟ್ ಮಾರ್ಕೆಟ್, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ವಾಟ್ಸ್ಆಪ್ ಇದೆ, ಟ್ವಿಟರ್ ಇದೆ, ಎಕ್ಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್, ಥ್ರೆಡ್ ಇದೆ, ಆಮೇಲೆ ಇನ್ನೇನಿದೆ, ಯೂಟ್ಯೂಬ್ ಇದೆ. ಸೊ ಪ್ರಮೋಷನ್ ನಾವು ಎಲ್ಲಾ ಚಾನೆಲ್ ಮೇಲೂ ಮಾಡಿದ್ರೆ ಓಕೆನಾ, ಆರ್ ಸ್ಪೆಸಿಫಿಕ್ ಡೊಮೈನ್ ಆರ್ ಪ್ಲಾಟ್ಫಾರ್ಮ್ ಮೇಲೆ ಮಾಡಿದ್ರೆ ಓಕೆನಾ? ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಟ್, ಪರ್ಸನಲ್ ಎಕ್ಸ್ಪೀರಿಯನ್ಸ್? ಸರ್ ರಕ್ಷಣಾ, ಸೊ ನನಗೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಕೂಡ ನಾನು ಕೆಲವೊಂದು ಕ್ಯಾಂಪೇನ್ಸ್ ಲಾಂಚ್ ಮಾಡಿದ್ದೆ ಕೆಲವು ಬ್ರ್ಯಾಂಡ್ಸ್ಗೆ. ಸೊ ಇಲ್ಲಿ ಏನಾಗುತ್ತೆ, ಕೆಲವೊಂದು ಪ್ಲಾಟ್ಫಾರ್ಮ್ ಬಿಹೇವಿಯರ್ ಡಿಫ್ರೆಂಟ್ ಆಗಿದೆ. ಸೊ ಈಗ ಅಕಸ್ಮಾತ್ ಇನ್ಸ್ಟಾಗ್ರಾಮ್ ತಗೊಂಡ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬಿಹೇವಿಯರ್ ಏನು, ಲೆಸ್ ಅಟೆನ್ಷನ್ ಅದು. ಸೊ ಈಗ ಇನ್ಸ್ಟಾಗ್ರಾಮ್ ಏನಾಗುತ್ತೆ, ನೀವು ಕಂಟೆಂಟ್ ನೀವು ಫೋರ್ಸ್ ಆಗಿ ಹುಡುಕ್ತಿಲ್ಲ, ನಾನು ಫೋರ್ಸ್ ಆಗಿ ಕಂಟೆಂಟ್ ತೋರಿಸ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಇಸ್ ಫೋರ್ಸಿಂಗ್ ಟು ವಾಚ್ ದಿಸ್ ಕಾಂಟೆಂಟ್. ಸೊ ಇಂಟೆಂಟ್ ಇಸ್ ವೆರಿ ಲೆಸ್. ಸೊ ಬಿಕಾಸ್ ಯುವರ್ ಸ್ಕ್ರಾಲಿಟಿ ಇಸ್ ವೆರಿ ಹೈ. ನೋಡ್ರ ಹೋಗ್ತಿದ್ಯಾ, ವರ್ಕೌಟ್ ಆಯ್ತು, ಇಲ್ವಾ ಜಸ್ಟ್ ಸ್ಕ್ರಾಲ್. ನೆಕ್ಸ್ಟ್ 4 ರೀಲ್ ಹಿಂದೆ ಏನಿತ್ತು ಅನ್ನೋದು ನಿಮ್ ಕಂಟೆಂಟ್ ಕೂಡ ಗೊತ್ತಿರಲ್ಲ. ಸೊ ಈ ತರ ಇದ್ದಾಗ ಬೆಟ್ಟಿಂಗ್ ಆಪ್ಸ್ ಅಂತವ್ರು ಈ ತರ ಯೂಸ್ ಮಾಡ್ತಾರೆ ಇನ್ಸ್ಟಾಗ್ರಾಮ್. ಸೊ ಅಕಸ್ಮಾತ್ ಬೆಟ್ಟಿಂಗ್ ಆಪ್ಸ್ ಬೇಡ, ಅದು ಸೈಡ್ ಅದರ ಯೂಸ್ ಮಾಡ್ತಾರೆ, ಬಿಕಾಸ್ 30 seconds ಲೈಕ್ ಇಸ್ ಗುಡ್ ಎನಫ್ ಫಾರ್ ದೆಮ್.
ಬಟ್ ಯೂಟ್ಯೂಬ್ ಅಲ್ಲಿ ಏನಿದೆ ಗೊತ್ತಾ, ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇರೋಂಥ ರೆವಿನ್ಯೂ ಇದೆಯಲ್ಲ, ಹ್ಮ್ ತುಂಬಾ ಏನೋ ಪ್ರೀಮಿಯಂ ರೆವಿನ್ಯೂ ಅದು. ಓಕೆ ಹ್ಮ್ ಯಾಕಂದ್ರೆ ಲಾಂಗ್ ಫಾರ್ಮ್ ಕಾಂಟೆಂಟ್ ಮಾಡ್ತಿರಲ್ಲ, ಜನ ಅದನ್ನ ನೋಡ್ತಾರಂದ್ರೆ ದೇ ಆರ್ ಪುಟ್ಟಿಂಗ್ ಎಫರ್ಟ್ ಆನ್ ದಟ್. ಎಫರ್ಟ್ ಅಂದ್ರೆ ರೈಟ್. ಯಾವಾಗ ಮನುಷ್ಯ ತಾನೇ ಎಫರ್ಟ್ ಆಗಿ ಕಂಟೆಂಟ್ ನೋಡ್ತಾನಲ್ಲ, ಯುವರ್ ಅಟೆನ್ಷನ್ ಸ್ಪ್ಯಾನ್ ಇಸ್ ವೆರಿ ಹೈ. ಅಂದ್ರೆ ಅಟೆನ್ಷನ್ ನ ಯು ಹ್ಯಾವ್ ಗ್ರಾಬ್ಡ್ ಅಟೆನ್ಷನ್. ಇದನ್ನ ನಾವು ಯೂಟ್ಯೂಬ್ ಅಲ್ಲಿ AVD ಅಂತ ಕರಿತೀವಿ, ಆವರೇಜ್ ವ್ಯೂ ಡ್ಯೂರೇಷನ್ ಅಂತ ಹಾಗೆ ಕೇಳ್ತಾರೆ ಬ್ರಾಂಡ್ಸ್ ಅವರು. ಹ್ಮ್ ರೈಟ್. ಸೊ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಲಿ ಎಷ್ಟು ಆವರೇಜ್ ಡ್ಯೂರೇಷನ್, ನಿಮ್ಗೆ 3-4 ಮಿನಿಟ್ಸ್ ಇದೆ ಅಂದ್ರೆ ನೀವು ಒಂಥರ ಪ್ರೀಮಿಯಂ ಗುಡ್ ಪರ್ಸನ್. ಗುಡ್ ಹಾ ಹಾ. ಸೊ ಇಲ್ಲಿ ಏನಾಗುತ್ತೆ, ಅಕಸ್ಮಾತ್ ನಿಮ್ 3-4 ಮಿನಿಟ್ಸ್ ಇದೆ, ಒಂದು ಹ್ಮ್ ಜನ ಕಂಟಿನ್ಯೂಸ್ ಅಟೆನ್ಷನ್, ಬಿಕಾಸ್ ಅಟೆನ್ಷನ್ ಇಸ್ ಕರೆನ್ಸಿ. ಹಾ ರೈಟ್. ಅಗ್ರಿ ವಿತ್ ಅಂಡ್ ಫಾರ್ ಎಕ್ಸಾಂಪಲ್ ಸ್ಕೂಲ್ ನೋಡಿರ್ಬೋದು, ಅವ್ರೆಲ್ಲ ಸ್ಟಾರ್ಟಿಂಗ್ ಸ್ಲಾಟ್ ಅಲ್ಲೇ ಹಾಕ್ಬಿಡ್ತಾರೆ ಆಡ್, ಹ್ಮ್ ದಿಸ್ ವಿಡಿಯೋ ಹ್ಮ್ ಸ್ಪಾನ್ಸರ್ ಬೈ. ಹಾ ಸೊ ಇದೇ ಕಾರಣ. ಬಟ್ ಅವರು ಗಣೇಶ್ ಅಂತ ಇದಾರಲ್ಲ, ಅವರು ಥಿಂಕ್ ಸ್ಕೂಲ್, ಅವರು ಅದೇ ಹೇಳಿರೋದು, ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕೂಲ್ ನಿಮ್ಗೆ ಓಕೆ ಹ್ಮ್ 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 ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಅಷ್ಟು ಅಟೆನ್ಷನ್ ಸಿಗಲ್ಲ. ಬಟ್ ಏನ್ ಮಾಡ್ತಾರೆ ಬ್ರಾಂಡ್ಸ್, ಇನ್ಸ್ಟಾಗ್ರಾಮ್ ಹೋಗ್ಬಿಡ್ತಾರೆ, ಬಿಕಾಸ್ ಓಕೆ ನಿಮ್ಗೆ ಜಾಸ್ತಿ ಬಿಗ್ ರೀಚ್ ಸಿಗುತ್ತೆ ಅಂತ. ಹ್ಮ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಕಸ್ಮಾತ್ ಫ್ಯಾಷನ್ ಇದ್ದೀರಾ ಅನ್ಕೊಳ್ಳೋಣ, ಹ್ಮ್ ಬಟ್ಟೆಯಲ್ಲಿ ಹ್ಮ್ ಇನ್ಸ್ಟಾಗ್ರಾಮ್ ವರ್ಕ್ಸ್ ವೆರಿ ವೆಲ್ ಫಾರ್ ಯು. ಓಕೆ ಬಟ್ ಆದ್ರೆ ಯಾವ ಇನ್ಫ್ಲುಯೆನ್ಸರ್ ಸೆಲೆಕ್ಟ್ ಮಾಡ್ತಾರೆ ಅದು ಡಿಪೆಂಡ್, ತುಂಬಾ ಓಕೆ ಅಥೆಂಟಿಕ್ ಆಗಿರ್ಬೇಕು. ಹ್ಮ್ ರೈಟ್. ಅವ್ರು ಬ್ರ್ಯಾಂಡ್ ಪ್ರಮೋಟ್ ಮಾಡಿ ನಾಳೆ ಇನ್ನೊಂದು ಬ್ರ್ಯಾಂಡ್ ಪ್ರಮೋಟ್ ಮಾಡ್ತಾರೆ ಅಂದ್ರೆ ಓಕೆ ಜನ ಮರ್ತೇ ಹೋಗ್ತಾರೆ. ಓಕೆ ಸೊ ಇಟ್ಸ್ ಬೆಟರ್ ಯು ಬಿಲ್ಡ್ ಯರ್ ಓನ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಹ್ಮ್ ಓಕೆ ರೈಟ್. ಇನ್ನೊಬ್ರು ಮಾಡಿ ಪರವಾಗಿಲ್ಲ, ಈ ಫಸ್ಟ್ ಸ್ಟೇಜ್ ಮಾಡೋದಕ್ಕೆ ಮಾಡಿ ಪರವಾಗಿಲ್ಲ. ಎಂಡ್ ಆಫ್ ದಿ ಡೇ ಎನಿ ಬಿಸ್ನೆಸ್, ಬಿ ಟು ಬಿ, B2C ಹ್ಮ್ D2C, ಹ್ಮ್ ನಿಮ್ದೇ ಸ್ವಂತ ಡಿಸ್ಟ್ರಿಬ್ಯೂಷನ್ ಚಾನಲ್ ಇಟ್ಕೊಳ್ಳಿ. ಓಕೆ ದಿಸ್ ವಿಲ್ ಸೇವ್ ಟೈಮ್ ಅಂಡ್ ಎನರ್ಜಿ ಫಾರ್ ಯು ಇನ್ ದ ಲಾಂಗ್ ರನ್. ಓಕೆ So ಸೊ the concluding your point, it depends on your market, depends on your product, depends on your audience. So first ಜಂಪ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಹೇಗಿದೆ ರೆಸ್ಪಾನ್ಸ್, ಹೇಗಿದೆ ಎಮೋಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದಟ್ ಪ್ರಮೋಟ್. ಸೊ ನಿಮ್ದು ಏನಾದ್ರು ಪ್ರಮೋಟ್ ಅಷ್ಟೇ. ಲಾಂಗ್ ಕಂಟೆಂಟ್ ಇತ್ತು ಅಂದ್ರೆ ಹೇಳಿದ್ರಿ, ಎಕ್ಸಾಂಪಲ್ ಯೂಟ್ಯೂಬ್ ಇಸ್ ದಿ ಬೆಸ್ಟ್ ಇದು ಅಂತ ಹೇಳಿದ್ರಿ. ಏನಾದ್ರು ಚಿಕ್ಕ ಪುಟ್ಟ ಲೈಕ್ ಏನಾದ್ರು ಒಂದು ಈವೆಂಟ್ ಬರ್ತಿದೆ, ಒಂದು ಶಾಪ್ ಹಾ, ಓಪನಿಂಗ್ ಇದೆ, ಆ ತರದ್ ಪ್ರಮೋಷನ್ ಮಾಡ್ಬೇಕಂದ್ರೆ ಲೈಕ್ ಇನ್ಸ್ಟಾಗ್ರಾಮ್ ಈಸ್ ದಿ ಬೆಸ್ಟ್. ಲೈಕ್ ಶಾರ್ಟ್ ಬರುತ್ತೆ, ಪ್ರಮೋಷನ್ ಆಗುತ್ತೆ, ಹೋಗುತ್ತೆ. ಸೊ ದಟ್ ಈಸ್ ದಿ ಕೈಂಡ್, ಐ ಮೀನ್ ಡಿಪೆಂಡ್ ಆನ್ ಯುವರ್ ಪ್ರಾಡಕ್ಟ್. ಕನ್ಕ್ಲೂಡಿಂಗ್ ಯುವರ್ ಪಾಯಿಂಟ್. ಕರೆಕ್ಟ್. ಸೊ ಅವೇರ್ನೆಸ್ ಆಯ್ತು, ಕನ್ಸಿಡರೇಷನ್ ಆಯ್ತು, ಕನ್ವರ್ಸೇಷನ್ ಆಯ್ತು. ನೀವು ಏನಾದ್ರು ಕೋರ್ಸ್ ಮಾಡಿದೀರಾ? ಐ ಮೀನ್ ಏನಾದ್ರು ಕೋರ್ಸ್ ಪ್ರಮೋಷನ್ ಏನಾದ್ರು ಮಾಡಿದೀರಾ ತೇಜಸ್? ನಿಮ್ದೇನಾದ್ರು ಸ್ಪೆಸಿಫಿಕ್ ಕೋರ್ಸ್ ಇದೆ, ಏನಾದ್ರು ಮಾಡಿದೀರಾ ನಮ್ಮ ಆಡಿಯನ್ಸ್ಗೆ, ಸೊ ದಟ್ ದೇ ಕ್ಯಾನ್ ಬೈ ಇಟ್ ಆರ್ ಗೆಟ್ ಇಟ್? ಆ ಥರದ್ದೇನೋ ಇದೆಯಾ? ಸೊ ಎಸ್ ಅಕ್ಷಯ್, ಸೊ ಈಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಹಾ ಸೊ ಇಲ್ಲಿ ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಇದನ್ನೇ ಕಾಂಟೆಂಟ್ ಆಗಿ ನಾನು ಒಂದು ಕೋರ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆ ರೈಟ್. ಸೊ ಈ ಕೋರ್ಸ್ ಗೂಗಲ್ ಆಡ್ಸ್ ಕೋರ್ಸ್ ಇನ್ ಕನ್ನಡ ವಿತ್ ChatGPT ಇಂಟಿಗ್ರೇಟೆಡ್ ಮಾಡಿರೋದು ನಾನು. ಓಕೆ ಸೊ ಸೂಪರ್. ಇಟ್ಸ್ ನಾಟ್ ನಾರ್ಮಲ್ ಕೋರ್ಸ್ ಇದು. ಇಲ್ಲಿ ಏನಂದ್ರೆ ರಿಯಲ್ ಆಗಿ ನಾನೊಂಥರ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಅಂದ್ರೆ ಏನು, ರೈಟ್, ಓಕೆ ಆಸ್ ಅ ಮಾರ್ಕೆಟರ್ ಹೇಗೆ ಥಿಂಕ್ ಮಾಡೋದು, ನಾನು ಏನು ಫನಲ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದನ್ನ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಅದರಲ್ಲಿ. ಇದು ಲೇಟೆಸ್ಟ್ ರೈಟ್. ಇದೆಲ್ಲ ಸಿಲೆಬಸ್ ತೇಜಸ್? ಲೇಟೆಸ್ಟ್ ಲೇಟೆಸ್ಟ್ ಸಿಲೆಬಸ್ ಅಲ್ಲ? ಲೇಟೆಸ್ಟ್ ಸಿಲೆಬಸ್ ಇದು. ಓಕೆ ಇಲ್ಲಿ ಒಂದು ಗೂಗಲ್ ಟ್ಯಾಗ್ ಮ್ಯಾನೇಜರ್, ಈ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಒಂದು ರಾಕಿ ಬೈ ವರ್ಜನ್ ಫಿಲಮ್ ಮಾಡಿ ಹಾಕಿದ್ದೀನಿ ಅದರಲ್ಲಿ. ಅದೇ ರಾಕಿ ಬೈ ಇಟ್ಕೊಂಡು ಗೂಗಲ್ ಟ್ಯಾಗ್ ಮ್ಯಾನೇಜರ್ ಎಕ್ಸ್ಪ್ಲೇನ್ ಮಾಡಿ ನಾನು, ಓಕೆ ಸಸ್ಪೆನ್ಸ್ ಫಿಲಮ್. ರೈಟ್. ಇಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಅಂದ್ರೆ ನಿಮ್ಗೆ PDF ಸಿಗುತ್ತೆ, ChatGPT ಪ್ರಾಂಪ್ಟ್ ಸಿಗುತ್ತೆ, ರೈಟ್, ಒಂದು ಬುಕ್ ಸಿಗುತ್ತೆ ಕೆಳಗಡೆ. ಓಕೆ ರೈಟ್. ಕೋರ್ಸ್ ಮುಗಿದ್ರೆ. ಸೊ ಇದ್ಯಾಗ ಅಕಸ್ಮಾತ್ ಡಿಸ್ಕ್ಲೇಮರ್ ಅಂದ್ರೆ ನಿಮ್ಗೆ ಅಕಸ್ಮಾತ್ ಕ್ವಿಕ್ ರೀಚ್ ಏನೋ ಮನಿ ಬೇಕಂದ್ರೆ ಈ ಕೋರ್ಸ್ ತೊಗೊಳಕ್ ಹೋಗ್ಬೇಡಿ. ಓಕೆ This course is not for them. This course is meant to understand how digital marketing, how Google Ads work. As a marketer, Google Ads ಹೇಗೆ ಯೂಸ್ ಮಾಡ್ಕೋಬಹುದು ನಮ್ಮ ಒಂದು ಪ್ರಾಡಕ್ಟ್ ಅವ್ರ ಬಿಲ್ಡ್ ಮಾಡಕ್ಕೆ. ಓಕೆ ರೈಟ್. ಅಕಸ್ಮಾತ್ ನೀವು ಈ ಕೋರ್ಸ್ ತೊಗೊಂಡ ತಕ್ಷಣ ನಾನು ತಿಂಗಳು 1 ಲಕ್ಷ ಮಾಡ್ಬೋದಾ? ನಾಟ್ ಪಾಸಿಬಲ್. ಇಟ್ ಟೇಕ್ಸ್ ಟೈಮ್. ಮೇಕಿಂಗ್ ಮನಿ ಇಸ್ ಎ ಮೈಂಡ್ ಸೆಟ್. ಓಕೆ ಯಾರಿಗೆ ಕೋರ್ಸ್, ಯಾರಿಗೆ ಅಂದ್ರೆ ನಿಮ್ಗೆ ಅಕಸ್ಮಾತ್ ಗೂಗಲ್ ಆಡ್ಸ್ ಕಲಿಬೇಕು, ಒಂದು ಜಾಬ್ ನಾನು ಅಟೆಂಡ್ ಅಂದ್ರೆ ಎಕ್ಸಿಕ್ಯೂಟಿವ್ ಲೆವೆಲ್ ಇಂಟರ್ನ್ ಓಕೆ ಆಗಿ ನಾನು ಜಾಯಿನ್ ಒಂದು ಕಂಪನಿ ಅಂದ್ರೆ ಮೈ ಕೋರ್ಸ್ ಇಸ್ ವೆರಿ ವೆಲ್ ಸಫಿಶಿಯಂಟ್ ಫಾರ್ ಯು ವಿತ್ ChatGPT ಇಂಟಿಗ್ರೇಟೆಡ್. ಓಕೆ ಸೊ ಇದು ನಿಮ್ ಕೋರ್ಸ್ ಬಗ್ಗೆ. ಲೆಟ್ ಅಸ್ಯೂಮ್ ದಟ್ ಕಾಸ್ಟ್ ಅಕಾರ್ಡಿಂಗ್ ಟು ದಿ ಸ್ಪೀಕಿಂಗ್ ಫಿನಾನ್ಷಿಯಲ್ ಪ್ರಕಾರ ಮಾತಾಡೋದಾದ್ರೆ, ಓಕೆ, ನಾನೊಬ್ಬ ಸ್ಟೂಡೆಂಟ್, ಇನ್ನು ಓದ್ತಿದ್ದೀನಿ. ಸೊ ಐ ನಾಟ್ ಎಟ್ ವರ್ಕಿಂಗ್ ಇಲ್ಲ, ಇನ್ನು ಓದ್ತಿದ್ದೀನಿ ನಾನು. ಸೊ ಬಟ್ ನನಗೆ ಡಿಜಿಟಲ್ಲಿ ಫುಲ್ ಕ್ರೇಜ್ ಇದೆ, ಮಾಡಬೇಕು ಅಂತ ಬಹಳ ಮೈಂಡ್ ಸೆಟ್ ಇದೆ. ಐ ಆಮ್ ರೆಡಿ ಟು ಇನ್ವೆಸ್ಟ್ ಮೈ ಟೈಮ್ ಅಂಡ್ ಐ ವಿಲ್ ಫುಲ್ ಟೋಟಲ್ ಇಂಟು ದಟ್ ಹೋಗ್ತೀನಿ ಅಂತ ನನಗೊಂದು ಮೈಂಡ್ ಸೆಟ್ ಇದೆ. ಬಟ್ ಕಮಿಂಗ್ ಟು ದಿ ಫಿನಾನ್ಷಿಯಲ್ ಪಾರ್ಟ್, ನಾನು ಸ್ಟೂಡೆಂಟ್, ನನಗೆ ಅಷ್ಟೊಂದು ಬೈ ಮಾಡೋಕ್ಕಾಗಲ್ಲ ಅಂತ ಒಂದು ಇರುತ್ತೆ, ನಮಗೆ ಪರ್ಸನಲಿ ಸ್ಪೀಕಿಂಗ್ ಅಂತ ಇರುತ್ತೆ. ಸೊ ಅಂತ ಸ್ಟೂಡೆಂಟ್ಗೆ ಏನಾದ್ರು ಅಪರ್ಚುನಿಟಿ, ಏನಾದ್ರು ಬೆನಿಫಿಷಿಯಲ್ ಏನಾದ್ರು ಇದೆಯಾ ಅಂತವ್ರಿಗೆ? ಏನಾದ್ರು ಹೆಲ್ಪ್ ಕೈಂಡ್ ಆಫ್, ಐ ಮೀನ್ 5K ಕಟ್ಟಕ್ ಆಗಲ್ಲ ನನಗೆ, ಏನಾದ್ರು ಅದ್ರ ಅಲ್ಟರ್ನೇಟಿವ್ ಏನಾದ್ರು ಇದೆಯಾ ಅಂತ, ಏನಾದ್ರು ಆಪ್ಷನ್ ಇದೆಯಾ, ಬೇರೆ ಆಪ್ಷನ್ಸ್ ಅಂತ? Sure, Akshay. See, anything in life, there is always a price to pay. Right? ಕರೆಕ್ಟ್. Anything in life is there is a price to pay. So, but ಈಗ
ನಾನು ಅಕಸ್ಮಾತ್ ಅವ್ರಿಗೆ ಯಾರು ತಗೋತಾರಲ್ಲ ಅವ್ರು ಅಕಸ್ಮಾತ್ ನನ್ನ ಕೋರ್ಸ್ ತಗೊಳ್ಳಿಲ್ಲ ಅನ್ಕೊಳ್ಳಿ, ಪರವಾಗಿಲ್ಲ, ಇಟ್ಸ್ ಓಕೆ. ಹ್ಮ್ ಬಟ್ ನೀವು ಬೇರೆ ಇನ್ಸ್ಟಿಟ್ಯೂಟ್ ಹೋಗಿ 50,000 ಕಟ್ಟಿ ಹ್ಮ್ ಹ್ಮ್ ವಿಚ್ ಇಸ್ ನಾಟ್ ರಿಲೆವೆಂಟ್, ಆಗ ನೀವೇನ್ ಮಾಡ್ತೀರಾ? ಆಗ ಹ್ಮ್ ಇಂಟರ್ವ್ಯೂ ಹತ್ರ ಬರಲ್ಲ, ರೈಟ್? ಕರೆಕ್ಟ್. ಅಲ್ಲಿ 50,000 ಕಟ್ಟೋ ಬದಲು ಪೇ ಹ್ಮ್ ಸಮ್, ಫಾರ್ ಎಕ್ಸಾಂಪಲ್ ನಾನೇ ವರ್ಷಕ್ಕೆ ಒಂದ್ ಹ್ಮ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಹ್ಮ್ ಜಸ್ಟ್ ಟು ಹ್ಮ್ ಲರ್ನ್. ನಾನು ಬಜೆಟ್ ಮಾಡ್ಕೋತೀನಿ ನಾನು ಹ್ಮ್ ಈ ವರ್ಷದಲ್ಲಿ. ಸೊ ಲಾಸ್ಟ್ ಇಯರ್ ನಾನು 78,000 rupees ಖರ್ಚು ಮಾಡಿದ್ದೀನಿ ಜಸ್ಟ್ ಟು ಓಕೆ. ಲರ್ನ್. ಹ್ಮ್ ಅದು ನಾನು ಕೋರ್ಸ್ ಬೈ ಮಾಡಿದ್ದೀನಿ, ಕನ್ಸಲ್ಟೇಷನ್, ವರ್ಕ್ಶಾಪ್, ಹಾ ಈವೆಂಟ್ಸು, ಹ್ಮ್ ಇದನ್ನೆಲ್ಲ 78,000 rupees ಖರ್ಚು ಮಾಡಿ ನಾನು ಲಾಸ್ಟ್ ಇಯರ್. ಓಕೆ. ಹ್ಮ್ ಸೊ ನಾನು 1 ಲಕ್ಷ ರೂಪಾಯಿ ಬಜೆಟ್ ನಾನು ಇಟ್ಬಿಡ್ತೀನಿ, ಪ್ರತಿ ವರ್ಷ ಇಡ್ತೀನಿ ನಾನು. ಓಕೆ. ದಿಸ್ ಇಸ್ ಓನ್ಲಿ ಮೈ ಲರ್ನಿಂಗ್ ಡೆವಲಪ್ಮೆಂಟ್, ರನ್ನಿಂಗ್ ಪರ್ಪಸ್. ಓಕೆ. ರೈಟ್? ಅಪ್ಸ್ಕಿಲ್ ಮ್ಯಾನ್. ರೈಟ್. ಯಾಕೆ ನನ್ನ ಮೇಲೆ ನಾನೇ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ ಬೇರೆಯವ್ರು ಯಾಕೆ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ತಾರೆ? ಕರೆಕ್ಟ್. ಮೇಕ್ ಸೆನ್ಸ್. ಸೊ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನಂಗೆ ನಂಬಿಕೆ ಇದೆ, ನಾನು ಮಾಡೇ ಹ್ಮ್ ಮಾಡ್ತೀನಿ ಅಂತ. ಗುಡ್. ಸೊ ನಾನು ಸಜೆಸ್ಟ್ ಮಾಡೋದು, ಯು ಫೈಂಡ್ ಅ ವೇ ಟು ಇನ್ವೆಸ್ಟ್. ಅಕಸ್ಮಾತ್ ಆಗ್ಲಿಲ್ವಾ, ಹ್ಮ್ ಯುಡೆಮಿಲ್ ಸಿಗುತ್ತೆ, ಯುಡೆಮಿಲ್ ಹೋಗಿ 500 rupees ಸಿಗುತ್ತೆ. ಹ್ಮ್ ಬಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ಕೊಡಲ್ಲ, ಜಸ್ಟ್ ಕ್ಲಿಕಿಂಗ್ ಬಟನ್ಸ್. ನಿಮ್ಗೆ ಈ ತರ ಕರೆಕ್ಟ್ ಇಷ್ಟು ಇನ್ ಡೆಪ್ತ್ಗೆ ಕನ್ನಡದಲ್ಲಿ ಪ್ರಾಪರ್ ಸ್ಟೋರಿ ಟೆಲಿಂಗ್ ಯಾರು ಮಾಡ್ಕೊಡಲ್ಲ. ಕರೆಕ್ಟ್ ಕರೆಕ್ಟ್. ಐ ಗೆಸ್ ಯಾರು ಇಷ್ಟು ಮಾಡೋ ಇಲ್ಲ ಅನ್ಸುತ್ತೆ, ಬಿಕಾಸ್ ಮಾಡಿಲ್ಲ ಅದಕ್ಕೆ ನಾನು ಈ ತರ ಕೋರ್ಸ್ ಕ್ರಿಯೇಟ್ ಹಾ ಹಾ. ಮಾಡಿದ್ದು. ಹ್ಮ್ ಅಂಡ್ ಲಾಟ್ ಆಫ್ ಲೈಕ್ ಟಿಲ್ ನಾವು ಹ್ಯಾವ್ ಟ್ರೈನ್ 30 ಪೀಪಲ್ ತೊಗೊಂಡಿದ್ದಾರೆ, 30 ಜನ ನನ್ನ ಕೋರ್ಸ್ ತೊಗೊಂಡಿದ್ದಾರೆ ಇಲ್ಲಿವರೆಗೂ. ಹ್ಮ್ ಸೊ ದೇ ಓಕೆ. ಆರ್ ಸ್ಟಿಲ್ ಲರ್ನಿಂಗ್. ಸಮರ್ ಸಿಂಗ್ ಸರ್ ಸಕ್ಕತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ರ. ಅಂಡ್ ಓಕೆ. ಸುಮಾರು ಜನ ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ದಾರೆ. ಓಕೆ. ನಾನು ಸ್ಕೂಲ್ ಕಳಿಸ್ಕೊಡ್ತೀನಿ, ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ ನನ್ನ ಕೋರ್ಸ್ ಇಷ್ಟು ಹೆಲ್ಪ್ ಆಯ್ತಲ್ಲ ಅಂತ. ಓಕೆ. ಅವರು ಏನಂದ್ರೆ 12,000 ರೂಪಾಯಿ ಪರ್ ಮಂತ್ ದುಡಿತಾರೆ ಈಗ. ಅಂದ್ರೆ ಓಕೆ. ಸ್ಟಾರ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಏನೋ ಹ್ಮ್ 5,000 ಇನ್ವೆಸ್ಟ್ ಮಾಡಿ 12,000 ಆದ್ರೆ ಅವ್ರು ಒಂದ್ ತಿಂಗ್ ಏನೋ ಒಂದು ಜಾಬ್ ಸಿಕ್ಕಿದ ತಕ್ಷಣ ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದ್ಬಿಡುತ್ತೆ. ಸೂಪರ್ ಸೂಪರ್. ಹ್ಮ್ ಸೊ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ಅದು ಬೇರೆ ಆಪ್ಷನ್ ಇಲ್ಲ, ಬಿಕಾಸ್ ನಾನು ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಕ್ಕೆ ನಾನು ಇಲ್ಲಿವರೆಗೆ ಬರೋಕ್ಕಾಗಿದ್ದು, ರೈಟ್? ಅಗ್ರಿ. ಸೊ ಇಟ್ಸ್ ವೆರಿ ವೆರಿ ನೋ, ಇಟ್ಸ್ ಆಲ್ ಫೇರ್. ಚಲೋ ಸೂಪರ್. ಸೊ ಇನ್ನೊಂದು ಆ, ಇವಾಗ ಲೆಟ್ ಅಸ್ಯೂಮ್ ದಟ್ ನಾನು ಈ ಕೋರ್ಸ್ ನ ಬೈ ಮಾಡ್ತೀನಿ. ಸೊ ಬೈಯಿಂಗ್ ದಿ ಕೋರ್ಸ್ ಲರ್ನಿಂಗ್ ಇಸ್ ಡಿಫ್ರೆಂಟ್ ಪಾರ್ಟ್. ಸೊ ನಾನು ಕಲ್ತಾದ್ಮೇಲೆ ಒಂದ್ ಲೆವೆಲ್ ಬಂದೆ. ಸೊ ಐ ಆಮ್ ಟೋಟಲಿ ಇನ್ ಟು ಎಕ್ಸ್ಪರ್ಟ್. ನಾನು ಇಂಪ್ಲಿಮೆಂಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಬಿಸ್ನೆಸ್ ಮಾಡುವಾಗ ನನಗೊಬ್ಬ ಒಬ್ರು ಮೆಂಟರ್ ಬೇಕು ನನಗೆ. ಸೊ ಆವಾಗ ದೇ ಕ್ಯಾನ್ ಕನೆಕ್ಟ್ ಯು ಫಾರ್ ಎ ಕನ್ಸಲ್ಟೆಂಟ್ ಅಂತ ಸಪೋರ್ಟ್ ಮಾಡ್ತೀರಾ? ಶೋರ್ ಶೋರ್ ಆಕ್ಚುಲಿ ನೀವು ಒಂದು ವರ್ಡ್ ಹೇಳಿದ ಎಕ್ಸ್ಪರ್ಟ್ ಅಂತ, ನಾನು ಆಕ್ಚುಲಿ ಅದನ್ನು ಹೇಳದ್ ಮರ್ತೆ. ನಾನು ಈ ಕೋರ್ಸ್ ತಗೊಂಡ ತಕ್ಷಣ ಎಕ್ಸ್ಪರ್ಟ್ ಆಗೋದಿಲ್ಲ. ಓಕೆ. ಅದೊಂದು ನಾನು ಆಕ್ಚುಲಿ ಬಟ್ ವಿಡಿಯೋ ಹಾಕಿದ್ದೀನಿ, ವಿಡಿಯೋ ಓಕೆ ಹಾಕಿದ್ದೀನಿ ನಾನು. ಓಕೆ. ಎಕ್ಸ್ಪರ್ಟ್ ಆಗಿಲ್ಲ. ಹ್ಮ್ ಯು ವಿಲ್ ಗೆಟ್ ಯುವರ್ ಬೇಸಿಕ್ಸ್ ರೈಟ್. ನಿಮ್ಮ ಬೇಸ್ ಆಸ್ ಎ ಫಂಡಮೆಂಟಲ್. ಮಾರ್ಕೆಟರ್ ಏನು ಫಂಡಮೆಂಟಲ್ಸ್ ಅದು ಸೆಟ್ ಆಗುತ್ತೆ. ಅದು ಆಸ್ ಓಕೆ ಅ ಮಾರ್ಕೆಟರ್ ಹೇಗೆ ನಾನು ಫನಲ್ ಅಂತ ಹೇಳಿದ್ನಲ್ಲ, ಇಲ್ಲಿ ಓಕೆ ಕೂಡ ಅದೇ ತರ ಡೆಪ್ತ್ ಆಗಿ ನಾನು ಮಾಡಿದ್ದೀನಿ. ಅದು ಶೀಟ್ ಓಕೆ. ಎಲ್ಲ ನಾನು ಅಟ್ಯಾಚ್ ಮಾಡಿದ್ದೀನಿ ಕೋರ್ಸ್ ಅಲ್ಲಿ ನಾನು, ಓಕೆ ರೈಟ್? ಕೋರ್ಸ್ ಬೈ ಮಾಡಿದ್ರೆ ನಿಮ್ಗೆ ಅಟ್ಯಾಚ್ ಶೀಟ್ ಸಿಗುತ್ತೆ, PDF ಎಲ್ಲ ಸಿಗುತ್ತೆ. ಓಕೆ ಇಲ್ಲಿ ಏನಾಗುತ್ತೆ, ನೀವು ಈ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋತಿರಲ್ಲ, ಓಕೆ. ಸೊ ದಟ್ ನೀವು ಒಂದು ಇಂಪ್ಲಿಕೇಶನ್ ಮಾಡ್ತಿರಲ್ಲ. ನಾನು ಅವ್ರಿಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಕೆಲವೊಬ್ಬರಿಗೆ ಹ್ಮ್ ಈ ಕೋರ್ಸ್ ಕಲ್ತಾದ್ಮೇಲೆ ಯು ಸ್ಟಾರ್ಟ್ ವರ್ಕಿಂಗ್ ವಿತ್ ಏಜೆನ್ಸಿ. ಓಕೆ ಏಜೆನ್ಸಿ ಈಗ ಗಲ್ಲಿ ಗಲ್ಲಿಗೆ ಏಜೆನ್ಸಿ ಇದೆ. ಓಕೆ. ಒಂದು ಏಜೆನ್ಸಿ 5,000 10,000 ಏನ್ ಸಂಬಳ ಕೊಡ್ತಾರೋ ಹೋಗಿ. ಹ್ಮ್ ಬಿಕಾಸ್ ಆತ ಆಗ್ಲೇ ಕ್ಲೈಂಟ್ಸ್ ಇದೆ, ಒಂದೇ ಕ್ಲೈಂಟ್ ಅಲ್ಲ, 10-15 ಕ್ಲೈಂಟ್ಸ್ ಇರ್ತಾರೆ ಓಕೆ. ಹತ್ರ. ಹ್ಮ್ ಹ್ಮ್ ಬೇರೆ ಬೇರೆ ಅಬ್ರಾಡ್ ಕ್ಲೈಂಟ್ಸ್, ಇಂಡಿಯನ್ ಕ್ಲೈಂಟ್ಸ್ ಇರ್ತಾರೆ. ಹೋಗಿ ಕಲೀರಿ ಅವ್ರ ಜೊತೆ. ಸೂಪರ್. ಒಂದು ವರ್ಷ ನೀವು ಕೆಲಸ ಮಾಡಿ ಅವ್ರ ಜೊತೆ. ಓಕೆ. ಯಾವ ಫ್ರೆಂಡ್ಸ್ ಏನು ನೋಡಿ, ಒಂದು ವರ್ಷ ರಿಗರಸ್ ವರ್ಕ್ ವಿತ್ ದೆಮ್. ಹ್ಮ್ ಹಗಲು ರಾತ್ರಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಯೋಚನೆ ಮಾಡ್ದೇನೆ ಕಲೀರಿ ಅವ್ರ ಜೊತೆ ಕೂತ್ಕೊಂಡು ಏಜೆನ್ಸಿಲಿ. ಹ್ಮ್ 1 ವರ್ಷ ಆಮೇಲೆ ಸ್ಟಾರ್ಟ್ ಎ ಫ್ರೀಲಾನ್ಸಿಂಗ್. ಸೂಪರ್ ಸೂಪರ್. ಆಗ ನಿಮ್ ಸ್ವಂತ ಬಗ್ಗೆ ಯೋಚನೆ, ಬಿಕಾಸ್ ನಿಮ್ಗೆ ಆಗ್ಲೇ ಕ್ಲಾರಿಟಿ ಬಂದಿರುತ್ತೆ, ನಾನು SEO ಹೋಗ್ಬೇಕಾ, ಪೇಡ್ ಮೀಡಿಯಾಗ ಹೋಗ್ಬೇಕಾ, ಸೋಷಿಯಲ್ ಕರೆಕ್ಟ್ ಮೀಡಿಯಾ ಹೋಗ್ಬೇಕಾ, ಬಿಕಾಸ್ ಇಲ್ಲಿ ನಿಮಗೆ ಸ್ಟ್ರೆಂತ್ ಗೊತ್ತಿರಲ್ಲ, ರೈಟ್? ಕರೆಕ್ಟ್. ಹ್ಮ್ ಗೂಗಲ್ ಕೋರ್ಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೊಂದು ಎಂಟ್ರಿ ಪಾಯಿಂಟ್ ಸಿಗುತ್ತೆ. ಅಟ್ಲೀಸ್ಟ್ ಇಂಟರ್ವ್ಯೂ ತಗೊಳ್ಳೋರು, ಓಕೆ ಈ ವ್ಯಕ್ತಿಗೆ ಏನೋ ಅಟ್ಲೀಸ್ಟ್ ಗೂಗಲ್ ಅಷ್ಟು ಚೆನ್ನಾಗಿ ಗೊತ್ತು, ಲೆಟ್ ಹಿಮ್ ಕಮ್. ಬಿಕಾಸ್ ಅವ್ನು ಇಂಟರ್ವ್ಯೂ ತಗೊಳ್ಳೋದೇ ಕಡಿಮೆ ಪ್ಯಾಕೇಜ್ ಒಬ್ರು ಬೇಕು, ಓಕೆ. ಇಂಟರ್ವ್ಯೂ ತಗೋದವ್ರಿಗೆ ಒಂದು ಆಪರ್ಚುನಿಟಿ ಬೇಕು. ಸೊ ಇಲ್ಲಿ ಎರಡೂ ಮ್ಯಾಚ್ ಆಗುತ್ತೆ ಇಲ್ಲಿ. ಸೊ ಆ ಥರ ಸ್ವಲ್ಪ ಲಾಂಗ್ ಟರ್ಮ್ ಅಲ್ಲಿ ಥಿಂಕ್ ಮಾಡಿ ಅಂತ ಹೇಳ್ತಿರೋದು. ಇಲ್ಲಿ ಏನಾಗಿದೆ ಅಂದ್ರೆ ಲೈಕ್ ನಿಮ್ಗೆ ಗೊತ್ತಿಲ್ಲ ಏನ್ ಆಪ್ಷನ್ ತಗೊಂಡ್ರೆ ಬೆಸ್ಟ್ ಅಂತ, ಬೆಸ್ಟ್ ಅಂತ ನಿಮ್ಗೆ ಗೊತ್ತಿರಲ್ಲ. ಫಸ್ಟ್ ಕಲೀರಿ. ಕಲ್ತಾದ್ಮೇಲೆ ಯು ವಿಲ್ ಗೆಟ್ ಅ ಫಂಡಮೆಂಟಲ್ ನಾಲೆಜ್ ಬರುತ್ತೆ. ಆವಾಗ ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ಆನ್ ಯುವರ್ ಓನ್. ಸೊ ಸ್ವಂತವಾಗಿ ಥಿಂಕಿಂಗ್ ಕೆಪಾಸಿಟಿ ಗೊತ್ತಾಗುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಯು ವಿಲ್ ಗೋ ಫಾರ್ವರ್ಡ್, ಕ್ಯಾನ್ ಸೆಲೆಕ್ಟ್. ಅಷ್ಟೇ ಅಕ್ಷಯ್, ಅದನ್ನೇ ಮಾಡ್ಬೇಕು ಆಕ್ಚುಲಿ. ಕೆಲವ್ರು ಏನ್ ಮಾಡ್ತಾರೆ, ಓ ಏನೋ ಕೋರ್ಸ್ ತಗೊಳ್ಳಿ, ಡಿಜಿಟಲ್ ಮಾರ್ಕೆಟಿಂಗ್ ತಗೊಳ್ಳಿ, ಹಾ ನೆಕ್ಸ್ಟ್ ಮಂತ್ ಇಂದ 1 lakh ಪರ್ ಮಂತ್ ಆಗದೆ. ನನಗೆ 6 years ತಗೋತು ನನ್ಗೆ ಅದು ಬರಕ್ಕೆ. ನಾನು ಫ್ರೀಲಾನ್ಸ್ ಮಾಡ್ತೀನಿ, ಬಟ್ ಇಟ್ ಟುಕ್ ಮಿ 6 years ಟು ಕಮ್. ಅದೇ ಸೊ ಹೇಳ್ತಾರಲ್ಲ, ಜಸ್ಟ್ ಇನ್ಸ್ಟೆಡ್ ಆಫ್ ಫಾಲೋಯಿಂಗ್ ದಿ ಟ್ರೆಂಡ್, ಫಾಲೋ ಯುವರ್ ಮೆಂಟಾಲಿಟಿ. ಫಸ್ಟ್ ಥಿಂಕ್ ಪ್ರಾಕ್ಟಿಕಲಿ ಅಷ್ಟೇ. ಏನಾಗುತ್ತೆ ಹೌದೌದು, ಪ್ರಾಕ್ಟಿಕಲಿ ಏನ್ ಪಾಸಿಬಲ್ ಇದೆ ಅದನ್ನ ಥಿಂಕ್ ಮಾಡಿ, ಅಕಾರ್ಡಿಂಗ್ ಟು ದಟ್ ಥಿಂಕ್ ಮಾಡಿ ಅಂತ ಹೇಳ್ಬೋದು. ಸೊ ಅಷ್ಟೇ ಅಕ್ಷಯ್, ವೆರಿ ಸಿಂಪಲ್. ಸೊ ಕನ್ಸಲ್ಟೆಂಟ್ ಕೊಡ್ತೀರಿ, ಕೋರ್ಸ್ ವರ್ತ್ ಇದೆ. ಸೊ ಇದ್ರದ್ದು ಕೋರ್ಸ್ ಡಿಸ್ಕ್ರಿಪ್ಷನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫ್ರೆಂಡ್ಸ್. ಇಂಟ್ರೆಸ್ಟ್ ಇದ್ರೆ ಹ್ಯಾವ್ ಲುಕ್ ಇನ್ ಟು ದಟ್.
ಏನಾದ್ರು ಕ್ವೇರೀಸ್ ಇತ್ತು, ಏನಾದ್ರು ಡೌಟ್ಸ್ ಇತ್ತು, ಜಸ್ಟ್ ಡಿ ಎಂ ಮಾಡಿ. ಐ ಕ್ಯಾನ್ ಕನೆಕ್ಟ್ ಯು ವಿತ್ ತೇಜಸ್ ಅವ್ರನ್ನ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಒನ್ ಟು ಒನ್ ಟಾಕ್, ಎನಿಥಿಂಗ್. ಹಿ ವಿಲ್ ಸಪೋರ್ಟ್ ಯು. ಲಿಂಕ್ಡ್ ಇನ್ ಡಿ ಎಂ ಮಾಡಿ, ಇನ್ಸ್ಟಾಗ್ರಾಮ್ ಡಿ ಎಂ ಮಾಡಿ. ಇಫ್ ಯು ವಾಂಟ್ ಇಸ್ ಅಫಿಷಿಯಲ್ ವೆಬ್ ಮೇಲ್ ಐ ಡಿ ಕೊಡ್ತೀನಿ, ಜಸ್ಟ್ ಕನೆಕ್ಟ್ ವಿತ್ ಇನ್. ಸೊ ತೇಜಸ್ ಇಸ್, ಇನ್ನೂ ಇದಾವ ಏನಾದ್ರು ಹೇಳ್ತೀರಾ ನಮ್ಮ ಆಡಿಯನ್ಸ್ಗೆ? ಲಾಸ್ಟ್ ಸ್ಲೈಡ್ ಇದು, ಇನ್ನಿದಾವ ಹೇಗೆ? ಇದೇ ಲಾಸ್ಟ್ ಸ್ಲೈಡು. ಬಟ್ ಒಂದ್ ಚಿಕ್ಕ ಟಿಪ್ಸ್ ಏನಂದ್ರೆ, ದಯವಿಟ್ಟು ಏನದು ಕ್ವಿಕ್ ರೀ ಸ್ಕೀಮ್ ಬೆಳಕ್ ಹೋಗ್ಬೇಡಿ. ಓಕೆ. ಓಕೆನಾ? ಈ ಒಂದು ಫಾಸ್ಟ್ ಮೂವಿಂಗ್ ವರ್ಲ್ಡ್ ಅಲ್ಲಿ ಸುಮಾರು ಜನ ಬೇಗ ದುಡ್ಡು ಮಾಡ್ಬೇಕಂತ ಹೋಗ್ತಾರೆ. ಬಟ್ ಓಕೆ. ನಾನು ಹೇಳೋದು, ಲರ್ನ್ ಯೋರ್ ಸ್ಕಿಲ್ಸ್. ಹ್ಮ್. ಓಕೆನಾ? ಸ್ಕಿಲ್ಸ್ ಕಲ್ತ್ಕೊಳ್ಳಿ, ಓಕೆ. ಆಮೇಲೆ ದೆನ್ ಸ್ಟಾರ್ಟ್ ಅರ್ನಿಂಗ್. ಬಟ್ ಓಕೆ. ಅಂಡ್ ಪ್ಲೀಸ್ ಡೋಂಟ್ ಪ್ಲೇ ಬೆಟ್ಟಿಂಗ್ ಆಪ್ಸ್. ಹಾ. ದುಡ್ಡು ಕಳ್ಕೊಳ್ಳಿ. ಓಕೆನಾ? ಏನೇ ದುಡಿತಾರಲ್ಲ ಅದನ್ನ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ. ಅದು ಬರೀ ಲರ್ನಿಂಗ್ ಅಲ್ಲ, ನಿಮ್ಮ ಟ್ರಾವೆಲಿಂಗ್ ಆಗಲಿ, ನಿಮ್ಮ ಒಂದು ಏನಾದರೂ ನಿಮಗೆ ಆಚೆ ತಿನ್ಬೇಕು ಅನ್ಸುತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡಿ. ನಿಮ್ಗೆ ಏನು ಖುಷಿ ಕೊಡುತ್ತೆ ಮಾಡಿ. ಬಟ್ ₹1 ಏನು ಇನ್ವೆಸ್ಟ್ ಮಾಡ್ತಿಲ್ಲ, ನಿಮ್ಮ ಕಷ್ಟಪಟ್ಟು ನಿಮ್ಮ ದುಡ್ಡಾಗಲಿ ನಿಮ್ಮ ತಂದೆ ತಾಯಿ ದುಡ್ಡಾಗಲಿ, ಅದನ್ನ ನಿಮ್ಮ ಗ್ರೋತ್ಗೆ ಇರಬೇಕಾಗುತ್ತೆ, ನಿಮ್ಮ ಡೌನ್ಫಾಲಿಗೆ ಇರಬಾರ್ದು. ಓಕೆನಾ? ಓಕೆನಾ? ಪ್ಲೀಸ್ ಡೋಂಟ್ ಇನ್ವೆಸ್ಟ್ ಇನ್ ಬೆಟ್ಟಿಂಗ್ ಆ್ಯಪ್ಸ್. ಪ್ಲೀಸ್ ಇನ್ವೆಸ್ಟ್ ಇನ್ ಯೋರ್ ಸೆಲ್ಫ್. ಅದು ಕಲಿಯೋದಾಗ್ಬೋದು, ಟ್ರಾವೆಲ್, ತಿನ್ಬೋದಾಗ್ಬೋದು, ಏನು ಬೇಕಾದ್ರು. ರೈಟ್. ಸೊ ದಿಸ್ ಮೈ ಲಾಸ್ಟ್ ಮೆಸೇಜ್ ಟು ದೆಮ್. ಚಲೋ ಅದ. ಆಮೇಲೆ ಅದೇ ಸ್ಟಾರ್ಟ್ ಮಾಡಿ, ಬಟ್ ಎಲ್ರಿಗೂ ಕ್ಯೂರಿಯಸ್ ಇದೆ, ಒಂದೇ ಸತಿ ವೈರಲ್ ಆಗ್ಬೇಕು, ಅಮೌಂಟ್ ಬರ್ಬೇಕಂತ ಇರುತ್ತೆ. ಬಟ್ ಅದನ್ನ ತಲೆಯಲ್ಲಿ ಇಟ್ಕೊಂಡು ಒಬ್ರೊಬ್ರು ಏನ್ ಮಾಡ್ತಾರೆ, ಗೋ ವಿತ್ ಪೇಡ್ ಪ್ರಮೋಷನ್. ಯಾಕಂದ್ರೆ ಪೇಡ್ ಪ್ರಮೋಷನ್ ಇಸ್ ಓಕೆ ಫಾರ್ ಅ ಸರ್ಟೈನ್ ಒಕೇಶನ್, ಬಟ್ ಲಾಂಗ್ ರನ್ ಅಲ್ಲಿ ಹಾಕಿದ್ರೆ ಇಟ್ ವಿಲ್ ಎಫೆಕ್ಟ್ ಯುವರ್ ಆಲ್ಗೋರಿದಮ್. ಜಸ್ಟ್ ಕರೆಕ್ಟ್ ಮೀ ತೇಜಸ್ ಅವರೇ. ನಿಮ್ದು ಹೌದೌದು. ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ, ಏನಾದ್ರು ಆಗಿದೆಯಾ? ಇದೆ. ಒಬ್ರು ಯಾರೋ ಏನೋ ಇನ್ಫ್ಲೂಯೆನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ನನಗೆ 2000 ಯಾವಾಗ ಕೋವಿಡ್ಕಿನ್ನ ಆಗಿ 2020 ಅನ್ಸುತ್ತೆ, ನಾನು ಕನ್ಸಲ್ಟ್ ಮಾಡಿದ್ರು ಒಬ್ರು. ಯೂಟ್ಯೂಬ್ ನಾನು ಮಾಡ್ತೀನಿ ಅಂತ ನಾನು ಆಗ ಕನ್ಸಲ್ಟೇಷನ್ ಕೊಟ್ಟಿದ್ದೆ. ಓಕೆ. ಅವ್ರು ಏನ್ ಮಾಡಿದ್ದಾರೆ, ವ್ಯೂಸ್ ಬರ್ತಿಲ್ಲ ಅಂದ್ಬಿಟ್ಟು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಿ ಬೆಟ್ಟಿಂಗ್. ವಾಸ್ ಮೇಕಿಂಗ್ ಲೈಕ್ ಪರ್ ವಿಡಿಯೋ ₹1,00,000 ಮಾಡ್ತಿರೋರು ಪರ್ ವಿಡಿಯೋಗೆ. ಅಂದ್ರೆ ಅವರು ಅದೇ ತಿಂಗ್ಳಿಗೆ ಒಂದು 3-4 ವಿಡಿಯೋ ಮಾಡೋರು. ಓಕೆ. ವ್ಲಾಗ್ ವ್ಲಾಗ್ ಕಂಟೆಂಟ್ ಹೇಳ್ತಿರೋದು. ಓಕೆ. ಪ್ರತಿ ತಿಂಗಳು 4 ಲಕ್ಷ ಉಳಿತು. ಬಟ್ ಏನಾಯ್ತು, ಆ ಪರ್ಸೆಪ್ಷನ್ ಡೆವಲಪ್ ಆಗಿ ಸ್ಟಾರ್ಟ್ ಆಯ್ತು. ಓಕೆ. ಹ್ಮ್. ಓಕೆ, ನಾನು ಆಮೇಲೆ ಹೆಸರು ಹೇಳ್ತೀನಿ ಅವ್ರು ಯಾರ್ದಂತ. ಓಕೆ. ಓಕೆನಾ? ಓಕೆ. ಪರ್ಸೆಪ್ಷನ್ ಆಯ್ತು. ಆ ಪರ್ಸೆಪ್ಷನ್ ಡೆವಲಪ್ ಆದಾಗ ಜನ ಕಂಟೆಂಟ್ ನೋಡೋಕೆ ಬಿಟ್ಬಿಟ್ರು. ಸೊ ಇಂಟರ್ನೆಟ್, ಗೂಗಲ್ ವಿಲ್ ಸೆಂಡ್ ಅ ಸಿಗ್ನಲ್ ಸೇಯಿಂಗ್ ದಟ್ ದಿಸ್ ವಿಡಿಯೋ ಇಸ್ ನಾಟ್ ಗುಡ್, ಪೀಪಲ್ ಆರ್ ನಾಟ್ ವಾಚಿಂಗ್, ಬಿಕಾಸ್ ಪರ್ಸೆಪ್ಷನ್ ಡೆವಲಪ್ ಆಗಿದೆ ಬೇರೆ ತರ. ಸೊ ಗೂಗಲ್ ಮುಂಚೆನೆ ನನಗೋಸ್ಕರ ಕಾಂಟೆಂಟ್ ಮಾಡ್ಬಿಡಿ, ಜನಕ್ಕೋಸ್ಕರ ಕಾಂಟೆಂಟ್ ಮಾಡಿ ಅಂತ. ಪರ್ಸೆಪ್ಷನ್ ಅಂದ್ರೆ, ಸಾರಿ ಟು ಇಂಟರಪ್ಟ್ ಯು, ಪರ್ಸೆಪ್ಷನ್ ಇನ್ ದ ಸೆನ್ಸ್ ದ ವ್ಯೂ ಆಫ್ ದಟ್ ಕ್ರಿಯೇಟರ್ ಟುವರ್ಡ್ಸ್ ದಿ ಆಡಿಯನ್ಸ್. ಹೌದು ಅದು ಒಂದು ಚೇಂಜ್ ಆಗದೆ. ಓಕೆ, ಈ ಒಂದು ಕಂಟೆಂಟ್ ಕ್ರಿಯೇಟರ್ ಬಂದ್ರೆ, ಇವ್ರು ಬರೀ ಬೆಟ್ಟಿಂಗ್ ಪ್ರಮೋಷನ್ ಪ್ರಮೋಟ್ ಮಾಡೋರು. ರೈಟ್. ಹಂಗಾಗಿ ಏನಾಗುತ್ತೆ, ಜನ ವಿಲ್ ನಾಟ್ ಗಿವ್ ದಟ್ ರೆಸ್ಪೆಕ್ಟ್ ಟು ಯು ಅಂಡ್ ದೇ ವಿಲ್ ನಾಟ್ ವಾಚ್ ಯೋರ್ ಕಾಂಟೆಂಟ್. ರೆಸ್ಪೆಕ್ಟ್ ಇಸ್ ಅಟೆನ್ಷನ್. ಸೊ ಆ ರೆಸ್ಪೆಕ್ಟ್ ಇದ್ರೆ ಪೀಪಲ್ ವಿಲ್ ಗಿವ್ ಯು ಅಟೆನ್ಷನ್ ಅಂಡ್ ಬ್ರಾಂಡ್ಸ್ ವಿಲ್ ಗಿವ್ ಯು ಮನಿ ಟು ಮಾನಿಟೈಸ್ ಯುವರ್ ರೆಸ್ಪೆಕ್ಟ್. ಬಟ್ ಅದು ಬೆಟ್ಟಿಂಗ್ ಎಲ್ಲ ಮಾಡಿ ಏನೋ ಅನ್ಯೂಸ್ಫುಲ್ ಕಾಂಟೆಂಟ್ ಪ್ರಮೋಟ್ ಮಾಡಿದ್ರೆ ಜನ ನಿಮ್ ಕಂಟೆಂಟ್ ಅಲ್ಲ, ಯೂಟ್ಯೂಬ್ ಸಿಗ್ನಲ್ ಹೋಗುತ್ತೆ, ನಿಮ್ ವಿಡಿಯೋ ಚೆನ್ನಾಗಿಲ್ಲ ಅಂತ ಆಟೋಮೆಟಿಕ್ ಆಗಿ ಗ್ರೋತ್ ಕೆಳಗೆ ಬಂದ್ಬಿಡುತ್ತೆ. ಸೊ ಎವ್ರಿಥಿಂಗ್ ಇಸ್ ರಿಲೇಟೆಡ್. ಸೇಮ್ ಪಾಪ ರಣವೀರ್ ಏನಾಯ್ತು ಅದೇ ಆಗಿತ್ತು ಪಾಪ ಅವ್ರದ್ದು. ಅಲಹಾಬಾದ್. ಓಕೆ. ಚಲೋ. ಸೊ ಇವಾಗ ಜಸ್ಟ್ ಸ್ಪೀಕಿಂಗ್ ಕ್ಯಾಶುಯಲಿ, ಇವಾಗ ಒಬ್ರು ಬೆಳೀತಿದಾರೆ ಅಂದ್ರೆ ಕೆಳಗಡೆ ಎಳೆಯವರು ಬಹಳ ಜನ ಇರ್ತಾರೆ. ಸೊ ನೀವು ಆಲ್ಮೋಸ್ಟ್ ಈ ಫೀಲ್ಡ್ ಅಲ್ಲಿ 5 to 6 years ಇದೀರಿ. ಯು ಆರ್ ಪ್ರೊವೈಡಿಂಗ್ ಸೂಪರ್ ಕಂಟೆಂಟ್ ಟು ದಿ ಆಡಿಯನ್ಸ್. ಸೊ ಆಡಿಯನ್ಸ್ ಟೆಸ್ಟಿಮೋನಿಯಲ್ಸ್ ಚೆನ್ನಾಗಿದೆ. ಆಮೇಲೆ ಕ್ಲೈಂಟ್ಸ್ ಆಲ್ ಓವರ್ ದಿ ಗ್ಲೋಬ್ ಇದ್ದಾರೆ, ಅವ್ರದ್ದು ಒಪಿನಿಯನ್ ಚೆನ್ನಾಗಿದೆ ನಿಮ್ಮ ಮೇಲೆ. ಸೊ ದೇ ಹ್ಯಾವ್ ಗಿವನ್ ಅಪ್ರಿಸಿಯೇಷನ್ ಥ್ರೂ ದಿ ಪ್ಲಾಟ್ಫಾರ್ಮ್ ಅಂಡ್ ಆಲ್. ಸೊ ಏನಾದ್ರು ಸಿಚುಯೇಷನ್ ಬಂದಿದೆಯಾ ತೇಜಸ್ ಅವರೇ ನಿಮ್ಗೆ, ಲೈಕ್ ಏನ್ ನಿಂದು ಚೆನ್ನಾಗಿ ಬರ್ತಿದೆ ಕಂಟೆಂಟ್ ಬಂದ್ ಮಾಡು ಅಂತ, ಆ ತರದ್ ಏನಾದ್ರು ಬಂದಿದಾವ ನೆಗೆಟಿವ್ ಏನಾದ್ರು ಥಾಟ್ಸ್? ಓಕೆ ಅಂತ ಹೇಳ್ಬೋದು. ಕೆಲವು ಇನ್ಸ್ಟಿಟ್ಯೂಟ್ಸ್ ಅವರು ನನ್ನ ಬೈ ಮಾಡಕ್ ಟ್ರೈ ಮಾಡಿದ್ರು. ಬನ್ನಿ ನಿಮ್ಗೊಂದು ಅಟ್ಲೀಸ್ಟ್ ಮಂತ್ 5 lakhs ಕೊಡ್ತೀನಿ ಅಂತಂದ್ರು. ನಾನು ಬಿಕಾಸ್ ನಾನು ಹೋದ್ರೆ ಏನಾಗುತ್ತೆ, ಅಲ್ಲಿ ಆ ಕಡೆ ಹೋದ್ರೆ ಅನ್ಕೊಳ್ಳಿ, ಅವ್ರಿಗೊಂದು ಒಬ್ಬೊಬ್ಬರ ಹತ್ರ 1 ಲಕ್ಷ ಇಸ್ಕೊಂಡ್ರು, ಅವ್ರಿಗೆ ಆಗ್ಲೇ ರಿಟರ್ನ್ ಬಂತು. ದೇ ವಿಲ್ ರನ್ ಆಡ್ಸ್ ಅಂಡ್ ಅಕ್ವೈರ್ ನ್ಯೂ ಪೀಪಲ್. ಬಟ್ ಪಾಪ ಪೇ ಮಾಡೋರು 1 ಲಕ್ಷ, ಅವ್ರ ಮಕ್ಕಳು ರೈತರು ಇದಾರೆ. ಅಂಡ್ ನನ್ನ ಆಡಿಯನ್ಸ್ ಯಾರ್ಯಾರು ಗೊತ್ತಾ, ರೈತರು ಮಕ್ಕಳು, ಕ್ಯಾಬ್ ಡ್ರೈವರ್ ಮಕ್ಕಳು, ಓಕೆನಾ, ಆಟೋ ಮಕ್ಕಳು, ಮತ್ತೆ ಪಾಪ ಅವ್ರ ಮನೇಲಿ ಯಾರು ಏನೋ ಈ ತರ ಸ್ಥಿರವಾಗಿ ಇರೋರು ಯಾರು ಇಲ್ಲ, ಬ್ರೆಡ್ ವಿನ್ನರ್ ಯಾರು ಇಲ್ಲ. ರೈಟ್. ಅಂಡ್ ಸುಮಾರು ಜನ ಹೆಣ್ಮಕ್ಳು ನನ್ನ ಕಂಟೆಂಟ್ ನೋಡಿ ಕೋರ್ಸ್ ಬೈ ಮಾಡಿದ್ದಾರೆ. ರೈಟ್. ಅವ್ರು ಕೂಡ ಪಾಪ ಅವ್ರ ತಂದೆ ಇದು ಕ್ಯಾಬ್ ಡ್ರೈವರ್ ಆಗಿದ್ದಾರೆ, ಆಟೋ ಡ್ರೈವರ್, ತುಂಬಾ ಲೋ ವೇಜ್ ವರ್ಕರ್ಸ್ ಇರ್ತಾರ ಅಂತ ಮಕ್ಕಳು ನನ್ನ ಆಡಿಯನ್ಸ್. ಅಂಡ್ ಬಿಸ್ನೆಸ್
ಅವ್ರಿಗೆ ಏನೋ ಪಾಪ ಮಾರ್ಕೆಟಿಂಗ್ ದೇ ಆರ್ ವೆರಿ ಗುಡ್ ಅಟ್ ದೇರ್ ಪ್ರಾಡಕ್ಟ್. ಸೊ ಈ ತರ ಆಡಿಯನ್ಸ್ ನ ನೀವು ಅಲ್ಲಿ ಕರ್ಕೊಂಡು ಹೋದ್ರೆ ಆಮೇಲೆ ಅಲ್ಲೂ ಕೂಡ ಏನ್ ಹೇಳ್ಕೊಡಲ್ಲ ಅವರು. ನಾನೇನ್ ನನ್ ಕಂಟೆಂಟ್ ಚೆನ್ನಾಗಿ ಹೇಳ್ಕೊಡ್ತೀನಿ, ಬಟ್ ಬೇರೆಯವ್ರ ಕಂಟೆಂಟ್ ನಂಗೆ ಹೇಳ್ಕೊಡ್ಬೇಕಲ್ಲ. ಪಾಪ ಕಷ್ಟಪಟ್ಟಿರೋ ದುಡ್ಡು ಅಂಡ್ ಆಡಿಯನ್ಸ್ ಏನು ಸ್ಪೆಂಡ್ ಮಾಡ್ತಾರೆ ನನ್ನ ವಿಡಿಯೋಲಿ ಆವರೇಜ್ ಸ್ಪೆಂಡಿಂಗ್ 15 ಮಿನಿಟ್ಸ್ ವಿಡಿಯೋ ಇದೆ. ಆ ಒಂದೊಂದ್ ಸೆಕೆಂಡ್ ಅವ್ರ ಲೈಫಲ್ಲಿ ಮತ್ತೆ ಸಿಗೋದೇ ಇಲ್ಲ. ರೈಟ್, 10 ರೂಪಾಯಿ ಕೊಟ್ರೆ ವಾಪಸ್ 10 ರೂಪಾಯಿ ಕೊಡ್ಬೋದು ವಾಪಸ್ಸು. ಬಟ್ ಅವ್ರ ಪ್ರಿಷಿಯಸ್ 1 ಸೆಕೆಂಡ್ ನನಗೆ ಕೊಡ್ತಾರಲ್ಲ, ಅದ್ ನನ್ನ ಲೈಫು ವಾಪಸ್ ಕೊಡಕ್ಕಾಗಲ್ಲ. ಆ ಸ್ಪೆಂಡ್ ಮಾಡೋ 1 ಸೆಕೆಂಡ್ಗೆ ಅಟ್ಲೀಸ್ಟ್ ಅಷ್ಟಾರ ವ್ಯಾಲ್ಯೂ ಆಡ್ ಮಾಡ್ಲೇಬೇಕು. ಇಟ್ಸ್ ಓಕೆ, ನಂಗೆ ದುಡ್ಡು ಬರಲ್ಲ ಅದರಿಂದ, ಬಟ್ ಅಟ್ಲೀಸ್ಟ್ ಆ ಗುಡ್ ವಿಲ್ ಇರುತ್ತಲ್ಲ, ಕರ್ಮ ಅನ್ನೋದಿರುತ್ತಲ್ಲ, ಸ್ಪಿರಿಚುವಲ್ ವರ್ಲ್ಡ್ ಹೇಳ್ತೀರ, ಅದೊಂದು ಬರುತ್ತೆ, ಒಂದು ಬರುತ್ತೆ ಅಷ್ಟೇ. ಸೊ ಆಲ್ಮೋಸ್ಟ್ 2 ವರ್ಷ ಆಯ್ತು, ಮೋರ್ ದೆನ್ 2.5 years ಆಯ್ತು. ಐ ಆಮ್ ಜಸ್ಟ್ ಐ ಮೀನ್ ಕಮಿಂಗ್ ಇನ್ ಟು ದಿಸ್ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮಾಡ್ತಾ 2 years ಆಯ್ತು ನನಗೆ. ಲೈಕ್ ಓಕೆ, ಇನ್ ನೀವು ಕಮ್ಯುನಿಟಿ ಬೆಳೆಸ್ತೀರಿ, ಇನ್ ಸಮ್ ಪಾಯಿಂಟ್ ಆಫ್ ವ್ಯೂ ಅಮೌಂಟ್ ಬರ್ತಿರುತ್ತೆ, ಆಮೇಲೆ ಕೊಲಾಬ್ರೇಷನ್ ಆಗ್ತಿರುತ್ತೆ, ಬಟ್ ದಿ ಬ್ಲೆಸ್ಸಿಂಗ್ಸ್ ವಾಟ್ ಯು ಗೆಟ್ ಫ್ರಮ್ ದಿ ಆಡಿಯನ್ಸ್, ದಟ್ ಈಸ್ ಕೈಂಡ್ ಆಫ್ ಪ್ರೈಸ್ಲೆಸ್ ಅಂತ ಹೇಳ್ಬೋದು, ನಂದು ಅನಿಸಿಕೆ ಅಷ್ಟೇ, ಏನೇನಿಲ್ಲ. ಸೊ ಅವ್ರು ಸೊ ನಮ್ದು ಕಂಟೆಂಟ್ ನೋಡಿ, ಇಲ್ಲ ಬ್ರೋ ನಿಮ್ದು ಕಂಟೆಂಟ್ ಇಂದ ನಮಗೊಂದು ಹೆಲ್ಪ್ ಆಗಿದೆ, ಥ್ಯಾಂಕ್ಸ್ ಅಲಾಟ್, ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಕಂಟಿನ್ಯೂ ಮಾಡಿ. ಸೊ ದ್ಯಾಟ್ ಸ್ಟೇಟ್ಮೆಂಟ್ ಸ್ಯಾಟಿಸ್ಫೈ ಯುವರ್ ವರ್ಕ್ ಅಷ್ಟೇ. ಅದೊಂದು ಹೇಳ್ಬೇಕಂತ ಅನಿಸ್ತು, ಹೇಳಿದೆ. ಎಲ್ಲ ಕವರ್ ಅಪ್ ಆಗಿದೆ ಅನ್ಕೊಳ್ತೀನಿ. ಏನಾದ್ರು ಇದೆಯಾ, ಏನಾದ್ರು ಆಡಿಯನ್ಸ್ಗೆ? ಇಲ್ಲ ಅಷ್ಟೇ, ಸಿಂಪಲ್ ಆಸ್ ಇಟ್. ಎಲ್ಲ ಒಳ್ಳೇದಾಗ್ಲಿ, ಯಾರು ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ. ಸೊ ಆರ್ಗಾನಿಕ್ ಈಸ್ ಬೆಸ್ಟ್ ಅನ್ಕೊಳ್ತೀನಿ. ಆರ್ಗಾನಿಕ್ ವ್ಯೂಸ್, ಆರ್ಗಾನಿಕ್ ಕಂಟೆಂಟ್, ಆರ್ಗಾನಿಕ್ ಆಡಿಯನ್ಸ್ ಇದ್ರೆ ಲಾಂಗ್ ರನ್ ಅಲ್ಲಿ ಓಡ್ತೀರಿ. ಶಾರ್ಟ್ ಕಟ್ ಓಕೆ, ಬಟ್ ಇಟ್ಸ್ ನಾಟ್ ಅ ಪರ್ಮನೆಂಟ್ ಥಿಂಗ್. ಶಾರ್ಟ್ ಕಟ್ ಪ್ರಿಫರ್ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಬಿಫೋರ್ ಇನ್ವೆಸ್ಟಿಂಗ್ ಇನ್ ಟು ಸಮಥಿಂಗ್, ಫಸ್ಟ್ ರಿಸರ್ಚ್ ಮಾಡಿ, ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅದರದ್ದು ಔಟ್ಕಮ್ ಏನಿದೆ ಅಂತ ನೋಡಿ. ಇನ್ಸ್ಟ್ರಕ್ಟರ್ ಬಗ್ಗೆ ರಿಸರ್ಚ್ ಮಾಡಿ, ಅವ್ರದ್ದು ಲಿಂಕ್ಡ್ ಇನ್ ಏನೋ ರಿಸರ್ಚ್ ಏನದು ಇನ್ಸ್ಟಾದಲ್ಲೆಲ್ಲ ನೋಡ್ಕೊಂಡು ಲೇಟರ್ ಇನ್ವೆಸ್ಟ್ ಅಂತ ಹೇಳಿದ್ರು. ಅವ್ರ ಮೇಲೆ 1 ಲಕ್ಷ ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಟು ಅಪ್ಸ್ಕಿಲ್ ಹಿಮ್ಸೆಲ್ಫ್. ಸೊ ಅವರು ಮಾರ್ಕೆಟಿಂಗ್ ಬಂದು ಟೀಚಿಂಗ್ ಮಾಡ್ತಿದಾರೆ ಅಂದ್ರೆ ಜಸ್ಟ್ ಥಿಂಕ್ ಅಬೌಟ್ ದಟ್. ಸೊ ಇಟ್ ಈಸ್ ನಾಟ್ ಅ ಪ್ರಮೋಷನಲ್ ವಿಡಿಯೋ. ಸೊ ನಾನು ಈಸ್ ಮೈ ಫ್ರೆಂಡ್, ಈಸ್ ಆಲ್ಸೋ ಮೈ ಮೆಂಟರ್. ಏನಾದ್ರು ಸಜೆಷನ್ ಇದೆ ನಾನು ಫೋನ್ ಮಾಡಿ ಬ್ರೋ ಅಂತ ಕೇಳಿ ಮಾತಾಡ್ತೀವಿ. ಇಟ್ಸ್ ನಾಟ್ ಅ ಪ್ರಮೋಷನ್ ಅಗೇನ್. ಸೊ ಅದೇ ಹೇಳ್ತಿದ್ದೀನಿ. ಸೊ ನೀವು ಕಂಟೆಂಟ್ ನ ಯೂಸ್ಫುಲ್ ಇತ್ತಂದ್ರೆ ನೋಡ್ಕೊಳ್ಳಿ, ಯೂಸ್ ಆಗ್ತಿದ್ರಂದ್ರೆ ರಿಜಿಸ್ಟರ್ ಆಗಿ, ಅಷ್ಟೇನೇನಿಲ್ಲ. ಸೊ ಎಲ್ಲ ಕವರ್ ಅಪ್ ಆಗಿದೆ ಅಷ್ಟೇ, ಏನಿಲ್ಲ ಅಲ್ಲ? ಏನಿಲ್ಲ ಅಕ್ಷಯ್, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನನ್ನ ಕರ್ಸಿದ್ದಕ್ಕೆ. ಬಹಳ ಚಿಕ್ಕ ಕಂಟೆಂಟ್ ಕ್ರಿಯೇಟರ್ ಕರ್ಸಿದೀರಾ. ನಮ್ದಿರೋದೇ 1300 ಸಬ್ಸ್ಕ್ರೈಬರ್ಸ್, ಈಗಾಗಲೇ 10,000. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕ್ರಿಯೇಟರ್ಸ್ ಮನುಷ್ಯರನ್ನ ಕರ್ಸಿದೀರಾ. ಇಲ್ಲ, ನನ್ನ ಫಾಲೋವರ್ಸ್ ನೋಡೋ ಬದಲು ಫಸ್ಟ್ ಅವ್ರ ಕಂಟೆಂಟ್ ನೋಡ್ತೀನಿ, ಅಂಡ್ ದ ಪರ್ಸನ್, ಅವನದು ಮೋಟೋ ಏನಿದೆ, ಅವ್ರದ್ದು ಇಂಟೆನ್ಷನ್ ಏನಿದೆ, ಬೇಸಸ್ ಆನ್ ದಟ್ ಐ ಟ್ರೈ ಟು ಕಾಂಟ್ಯಾಕ್ಟ್ ದಮ್. ದಟ್ಸ್ ಇಟ್. ಫಾಲೋವರ್ಸ್ ಈಸ್ ಮೈ ಲಾಸ್ಟ್ ಪ್ರಿಯಾರಿಟಿ. ಸೊ ಅನಿಸ್ತು, ಏನೋ ವೈಬ್ ಇದಾಯ್ತು, ಇವ್ರು ನಮ್ಕಿಂತ ಕಲಿಬಹುದಂತ ಒಂದು ಫೀಲ್ ಬಂತು. ಸೊ ಐ ಪಿಂಗ್ ಯು ಅಷ್ಟೇ, ಇನ್ನೇನಿಲ್ಲ. ಬಹಳ ಕಲ್ತಿದ್ದೀನಿ ಅದಕ್ಕೆ. ಐ ಹೋಪ್ ನಂಗೆ ನಮ್ಮ ಆಡಿಯನ್ಸಿಗೆ ಅರ್ಥ ಆಗಿದ್ರೆ, ಅಕಸ್ಮಾತ್ ಅವ್ರು ವಾಪಸ್ ಬಂದು ನಿಮ್ಗೆ ಏನೋ ಹೇಳಿದ್ರೆ, ಇಲ್ಲ ನನ್ಗೆ ಹೇಳಿದ್ರೆ ಏನೋ ಇದು ತುಂಬಾ ಯೂಸ್ಫುಲ್ ಆಯ್ತು, ನಮ್ಗೆ ಏನಾದ್ರು ವ್ಯಾಲ್ಯೂ ಆಡ್ ಆಯ್ತು ಅಂದ್ರೆ ದಯವಿಟ್ಟು ನಂಗೆ ತಿಳಿಸಿ. ನನ್ಗೆ ಗೊತ್ತಾ, ನಿಮ್ಗೆ ತಿಳಿಸ್ತೀನಿ. ಅದಕ್ಕೆ ನಾನು ಇಲ್ಲಿ ವಿಡಿಯೋ ಶಾರ್ಟ್ ಏನ್ ಮಾಡಿಲ್ಲ, ಫುಲ್ 1 hour ವಿಡಿಯೋ ಸೆಷನ್ ಮಾಡಿದೀನಿ ಫುಲ್. ಸೊ ಇಟ್ ವಿಲ್ ಬಿ ಅ ಟೋಟಲ್ ಪ್ಯಾಕ್ ಫುಲ್ ಎಪಿಸೋಡ್, ಅಷ್ಟೇನೇನಿಲ್ಲ. ಓ ಮೈ ಗಾಡ್, ನಾನು ತುಂಬಾ ಎಂಜಾಯ್ ಮಾಡಿದೆ ಆಕ್ಚುಲಿ ಕಾನ್ವರ್ಸೇಷನ್. ನನ್ನ ಥ್ಯಾಂಕ್ಸ್. ಡ್ರೀಮ್ ಇಷ್ಟು ಪಾಡ್ಕಾಸ್ಟ್ ಇರ್ಬೇಕಂತ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪಾಡ್ಕಾಸ್ಟ್ ಇದೆ, ಬಿ ರೆಡಿ ಫಾರ್ ದಟ್. ನಾನು ನಮ್ಗೆ ಎಂ ಸ್ಟುಡಿಯೋ ನಡೀತಿದೆ, ಅದಕ್ಕೊಂದು ಸ್ಟುಡಿಯೋ ಕರಿತೀನಿ, ಬಂದು ಮಾತಾಡಿ. ಇನ್ನೇನಿಲ್ಲ. ಅಯ್ಯೋ ಖಂಡಿತ ಅಕ್ಷಯ್, ಖಂಡಿತ ಬರ್ತೀನಿ ನಾನು. ಸೂಪರ್ ಮ್ಯಾನ್, ಸೂಪರ್. ಸೊ ಅಷ್ಟೇ ಫ್ರೆಂಡ್ಸ್, ಏನಾದ್ರು ಡೌಟ್ಸ್ ಇದ್ರೆ DM ಮಾಡಿ, ನಾನು ಐ ವಿಲ್ ಟ್ರೈ ಟು ಕನೆಕ್ಟ್ ಯು ವಿತ್ ದಮ್. ಏನಾದ್ರು ನಿಮ್ಗೆ ಒಪಿನಿಯನ್ ಇತ್ತು, ಏನಾದ್ರು ಬೇರೆ ಕಂಟೆಂಟ್ಸ್ ಬೇಕಾಗಿದ್ರೆ ಜಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಖಂಡಿತವಾಗಿಯೂ ಕಮಿಂಗ್ ಡೇಸ್ ಅಲ್ಲಿ ಮಾಡೇ ಮಾಡುವ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಿಂಗ್ ಮಾಡಿ, ಐ ಮೀನ್ ಸಬ್ಸ್ಕ್ರೈಬ್ ಮಾಡಿ. ಮಾರ್ಕೆಟಿಂಗ್ ಮನೆ ಅವ್ರದ್ದೆಲ್ಲ ಮಾರ್ಕೆಟಿಂಗ್ ರಿಲೇಟೆಡ್ ಟೂಲ್ಸ್, AI ರಿಲೇಟೆಡ್ ಕಂಟೆಂಟ್ಸ್ ಇರುತ್ತೆ, ಚೆನ್ನಾಗಿ ಮಾಡ್ತಿದ್ದಾರೆ. ಲೆಜಿಟ್ ಇದೆ, ಆರ್ಗಾನಿಕ್ ಇದೆ. ಜಸ್ಟ್ ಒನ್ಸ್ ಬಿಫೋರ್ ಸಬ್ಸ್ಕ್ರೈಬಿಂಗ್ ಒಂದ್ಸತಿ ಚೆಕ್ ಮಾಡಿ, ಓಕೆ ಅನಿಸ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರದ್ದು ಪೇಜ್ ಇದೆ, ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಜಸ್ಟ್ ಹೋಗಿ ಫಾಲೋ ಅಪ್ ಮಾಡಿ, ಕಲೀರಿ. ಸೊ ಲಿಂಕ್ಡ್ ಇನ್ ಅಲ್ಲಿ ಯು ಕ್ಯಾನ್ ಕನೆಕ್ಟ್ ವಿತ್ ಹಿಮ್. ಯು ಕ್ಯಾನ್ ಜಸ್ಟ್ ಅವ್ರದ್ದು ಕನ್ಸಲ್ಟೆಂಟ್ ಫೀಸ್ ಫಸ್ಟ್ ಒಂದ್ ಸ್ವಲ್ಪ ಇನಿಷಿಯಲ್ 500 ಆರ್ ಎಲ್ಸ್ 200. ನೀವು ಕನ್ನಡ ಆಗಿದ್ರೆ ಫ್ರೀ ಆಗಿರ್ತಾರೆ ಅಲ್ಲ, ಕನ್ನಡದರಾಗೆ ಫ್ರೀ ಫ್ರೀ ಆಗಿರುತ್ತೆ. ವ್ಯಾಲಿಡ್ ಇರಬೇಕು. ಸುಮ್ಮನೆ ಫೋನ್ ಮಾಡ್ಬಿಟ್ಟು ಸುಮಾರು ಜನ ಹಂಗೆ ಫೋನ್ ಮಾಡ್ತಾರೆ ನನಗೆ, ಯಾಕಂದ್ರೆ ಕರೆಕ್ಟ್. ಸೊ ಅವ್ರು ಟೈಮ್ ತಗೊಂಡು ನಿಮ್ ಜೊತೆ ಕನೆಕ್ಟ್ ಆಗ್ತಿರ್ತಾರೆ. ಸೊ ಕನ್ನಡಿಗರಾಗಿದ್ರೆ ಇಟ್ ವಿಲ್ ಬಿ ಫ್ರೀ ಫಾರ್ ಯು. ಸೊ ಪಿಂಗ್ ಮಾಡಿ, ಯೂಸ್ಫುಲ್ ತೊಗೊಳ್ಳಿ.
ಸೊ ಅಷ್ಟೇ ನನ್ನ ಕಡೆಯಿಂದ. ಥ್ಯಾಂಕ್ಸ್ ಲಾಟ್ ಮ್ಯಾನ್. ಅದೇ ವೀಕೆಂಡ್ ನನ್ಗೆ ಗೊತ್ತಾಗುತ್ತೆ. ಸೊ ಟೈಮ್ ತಗೊಂಡು ಜಾಯ್ನ್ ಆಗಿದ್ರಿ. ಥ್ಯಾಂಕ್ಸ್ ಲಾಟ್ ಬ್ರದರ್. ಥ್ಯಾಂಕ್ ಯು. ಸೊ ಮಚ್ ಅಕ್ಷಯ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಐ ಹೋಪ್ ನಿಮ್ಮ ಆಡಿಯನ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ನಿಮ್ಮ ಪಾಡ್ಕಾಸ್ಟಿಗೆ ಬರ್ತೀನಿ ಹೊಸ ಒಂದು ಲರ್ನಿಂಗ್ ಇಂದ. ಚಲೋ, ಸೂಪರ್ ಸೂಪರ್. ಸೊ ಇದು ಕನ್ನಡದಲ್ಲಿ ಮಾಡಿದೆ. ಇಂಗ್ಲಿಷಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಇನ್ನೊಂದು ಇಂಗ್ಲಿಷಲ್ಲಿ ಇದೊಂದು ಮಾರ್ಕೆಟಿಂಗ್ ವಿಡಿಯೋ ಮಾಡುವ. ಇದು ಫುಲ್ ಸೀರೀಸ್ ಕನ್ನಡದಲ್ಲಿ ಇದೆ. ಇಂಗ್ಲಿಷಲ್ಲಿ ನಾನು ಕಮಿಂಗ್ ಡೇಸ್ ಅಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೇ. ಥ್ಯಾಂಕ್ಸ್ ಲಾಟ್ ತೇಜಸ್. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನಮಸ್ಕಾರಗಳು. ಚಲೋ, ಸೂಪರ್.